ನಮಸ್ಕಾರ ವೀಕ್ಷಕರೇ, ನಾವಿದ್ದೀವಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ. ಇಲ್ಲಿ ಯಾರಾಗ್ತಾರೆ, ಮುಂದಿನ ಜನನಾಯಕ, ಮುಂದಿನ MP ಯಾರಾಗ್ತಾರೆ ಅಂತ ಇಲ್ಲಿ ಜನಗಳನ್ನು ಮಾತಾಡ್ಸೋಣ ಅಂತ ಬಂದಿದ್ವಿ. ಇದು ಕೂಡ ನಮ್ಮ ಜಿಲ್ಲೆನೇ. ಕೋಲಾರ ಬೇರೆ ಅಲ್ಲ, ಚಿಕ್ಕಬಳ್ಳಾಪುರ ಬೇರೆ ಅಲ್ಲ. ಒಂದು 10-15 ವರ್ಷದ ಹಿಂದೆ ಹುಟ್ಟಿದವ್ರಿಗೆ ಇದು ಚಿಕ್ಕಬಳ್ಳಾಪುರ ಇರ್ಬೋದು, ಆದರೆ ಹಿಂದೆ ನಮ್ಮ ಕೋಲಾರನೇ. ಸೊ ಇಲ್ಲಿನ ನಮ್ಮ ಜನಗಳನ್ನು ಮಾತಾಡ್ಸೋಣ. ಸುಧಾಕರ್ ಅವರು MP ಆಗ್ತಾರಾ ನೆಕ್ಸ್ಟು, ಅಥವಾ ರಕ್ಷಾರಾಮಯ್ಯ ಅವರು ಆಗ್ತಾರಾ ಅಂತ. ಸುಧಾಕರ್ ಅವರಿಗೆ ಹಲವಾರು ಪ್ಲೇಸಸ್ ಇದೆ, ರಕ್ಷಾರಾಮಯ್ಯ ಅವ್ರಿಗೂ ಕೂಡ ಹಲವಾರು ಪ್ಲೇಸಸ್ ಇದೆ. ಓವರಾಲ್ ಆಗಿ ಜನಗಳನ್ನು ಮಾತಾಡ್ಸೋಣ. ನಾವು ಯಾವಾಗಲೇ ಆಗಲಿ ಪೀಠಿಕೆಯನ್ನು ಯಾವುದಾದ್ರು ಒಂದು ಜಿಲ್ಲೆಯ ಮುಖ್ಯ ಜಾಗದಲ್ಲಿ ಕೊಡ್ತಿದ್ವಿ. ಬಟ್ ಇವತ್ತು ಪೀಠಿಕೆಯನ್ನು ಒಂದು ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಮುಂದೆ ಕೊಡ್ತಿದ್ವಿ. ಈ ಮೆಡಿಕಲ್ ಕಾಲೇಜ್ ಪೆರೇಸಂದ್ರ ಅನ್ನೋ ವಿಲೇಜ್ ಹತ್ರ ಇದೆ. ಪೆರೇಸಂದ್ರ ಇಲ್ಲಿಂದ ಒಂದು 2 ಕಿಲೋಮೀಟರ್ ಅಷ್ಟೇ. ಪೆರೇಸಂದ್ರ ಯಾಕೆ ಇಂಪಾರ್ಟೆಂಟ್ ಅಂದರೆ, ಸುಧಾಕರ್ ಅವರು ಕೂಡ ಅದೇ ಹಳ್ಳಿಯಿಂದ ಬಂದವರು, ಪ್ರದೀಪ್ ಈಶ್ವರ್ ಅವರು ಕೂಡ ಅದೇ ಹಳ್ಳಿಯಿಂದ ಬಂದವರು. ಓವರಾಲ್ ಆಗಿ ಈ ಸಲ ಪ್ರದೀಪ್ ಈಶ್ವರು ಯಾವುದೇ ಕಾರಣಕ್ಕೂ ಸುಧಾಕರ್ ಅವ್ರನ್ನ ಗೆಲ್ಲೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಸುಧಾಕರ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲ ಈ ಬಾರಿ ಗೆಲ್ತೀನಿ ಅಂತ ಹೇಳ್ತಿದ್ದಾರೆ. ಜನಗಳ ಅಭಿಪ್ರಾಯ ಏನು, ಜನಗಳನ್ನು ಮಾತಾಡ್ಸೋಣ. ಮತ್ತು ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಕನ್ಕ್ಲೂಷನನ್ನು ಸ್ಟಾರ್ಟಿಂಗೇ ಹೇಳ್ತಿದ್ದೆ, ಬಟ್ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಲಾಸ್ಟಲ್ಲಿ ನೀವು ದಯವಿಟ್ಟು ಫುಲ್ ವಿಡಿಯೋ ನೋಡೋಕ್ಕಾಗಿಲ್ಲ ಅಂದರೂ ಕೂಡ ಲಾಸ್ಟಲ್ಲಿ ಕನ್ಕ್ಲೂಷನನ್ನು ನೋಡಿ. ಸೊ ಅದರಿಂದ ಗೊತ್ತಾಗುತ್ತೆ ರಕ್ಷಾರಾಮಯ್ಯ ಅವರು ಗೆಲ್ತಾರಾ ಅಥವಾ ಸುಧಾಕರ್ ಅವರು ಗೆಲ್ತಾರಾ ಅಂತ. ಮತ್ತು ಗೆಲ್ಲೋದಕ್ಕೂ ಕೂಡ ಏನೇನು ಕಾರಣಗಳು, ಯಾರ್ದು ಪಾಸಿಟಿವ್ ಇದೆ, ಯಾರ್ದು ನೆಗೆಟಿವ್ ಇದೆ, ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಆದರೆ ಇನ್ ಕೇಸ್ ಲಾಸ್ಟ್ವರೆಗೂ ನೋಡೋಕ್ಕಾಗಿಲ್ಲ ಅಂದರೆ ಲಾಸ್ಟಲ್ಲಿ ನೋಡಿ. ಇನ್ನು ಜನಗಳನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಯಾರಾಗ್ತಾರೆ ಸರ್ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ MP? ಸರ್ ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಓಕೆ ಸರ್, ಯಾರಾದರೂ ನಾನು ಕೆಲ್ಸಕ್ಕೆ ಹೋಗೋದೇನು ತಪ್ಪಲ್ಲ. ಅದಂತೀರ ಸರ್, ಸುಧಾಕರ್ ಸರ್ ಗೆದ್ರೂ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಓಕೆ. ಅಲ್ಲ ಸರ್, ರಕ್ಷಾರಾಮಯ್ಯ ಸರ್ ಗೆದ್ರೂ ನಾನು ಹೋಗ್ಬೇಕು ಸರ್. ನಾನೇನು ಹೋಗ್ದಿರ ಅಂತ ಇರೋದಕ್ಕಾಗಲ್ಲ. ಅಲ್ಲ, ಇವಾಗ ಕೆಲ್ಸಕ್ಕೆ ಹೋಗೋದು ಸಹಜ. ಇವಾಗ ನೀವು ಕೆಲ್ಸಕ್ಕೆ ಹೋಗೋದ್ರಲ್ಲೇ ಆ ಕೆಲ್ಸಕ್ಕೆ ಕಂಪ್ನಿ ಇದೆಯಲ್ಲ, ಆ ಕಂಪ್ನಿಯನ್ನ ತರುವಂತವ್ರು, ಇವಾಗ ಅಭಿವೃದ್ಧಿ ಮಾಡುವಂತವ್ರು. ಸೊ ಅದಕ್ಕೋಸ್ಕರ ನಿಮ್ ಪ್ರಕಾರ ಯಾರಾಗ್ಬೋದು? ಇವಾಗ ಕೆಲ್ಸಕ್ಕೆ ಹೋಗೋದಕ್ಕೆ ಒಂದು ತಾರ್ ರೋಡ್ ಅನ್ನೋದು ಬೇಕಲ್ಲ, ಅದನ್ನ ನಾವೇ ಹಾಕೊಳಕ್ ಆಗಲ್ಲ. ಹೌದು ಸರ್. ಇವಾಗ ಅದಕ್ಕೆ ಒಂದು MLA MP ಅಂತ ಇರ್ತಾರಲ್ಲ, ಸೊ ಆ ವಿಚಾರದಲ್ಲಿ ಯಾರ್ಗ ಆಗ್ಬೋದು ನಿಮ್ಗೆ ಗೊತ್ತಿರೋಂಗೆ? ಸುಧಾಕರ್ ಸರ್. ಸುಧಾಕರ್ ಸರ್, ಸುಧಾಕರ್ ಬರೋಕ್ ಮೊದ್ಲು ಹೆಂಗಿತ್ತು ಚಿಕ್ಕಬಳ್ಳಾಪುರ, ಬಂದ್ಮೇಲೆ ಹೇಗಿದೆ? ಚೆನ್ನಾಗೇ ಇದೆ, ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ನಿಮ್ಗೆ ಗೊತ್ತಿರೋಂಗೆ? ಸರ್ ನಮ್ಗೆ ಗೊತ್ತಿದೆ, ನಮ್ದೊಂದು ಹಳ್ಳಿ ಇರೋದು ಹೇಳ್ಬೇಕು ಅಂದ್ರೆ, ನಿಜ ಹೇಳ್ಬೇಕು ಅಂದ್ರೆ ನೀರಿನ ಸಮಸ್ಯೆ ತುಂಬ ಇತ್ತು ನಮ್ಮೂರ ಕಡೆ. ನಾವು ಒಂದ್ಸಲಿ ಈ ಥರ ನೀರಿನ ಸಮಸ್ಯೆ ಇದೆ ಅಂದಾಗ 2 ಡೇಸಲ್ಲಿ ಅವ್ರು ನಮಗೆ ನೀರು ತರಿಸ್ಕೊಟ್ಟಿದ್ದಾರೆ. ಅವರು ಸರ್ ಈ ಥರ ನಮಗೆ ಆಗಿದೆ ಅಂತೇಳಿ ಹೇಳಿದಾಗ ಅವ್ರು ಬಂದು ನೀರು ಇದು ಮಾಡಿಸ್ಕೊಟ್ಟು ಇದು ಮಾಡಿದ್ದಾರೆ. ಅದೊಂದು ಹೇಳ್ಬಲ್ಲೆ. ಓಕೆ. ಅಲ್ಲ, ಇವಾಗ ಚಿಕ್ಕಬಳ್ಳಾಪುರ ಇದಕ್ಕೆ ಬರುತ್ತಲ್ವಾ ನಿಮ್ಮದು ಕಾನ್ಸ್ಟಿಟ್ಯೂಷನ್? ಹೌದು. ಪ್ರದೀಪ್ ಈಶ್ವರ್ MLA ಅಲ್ವಾ ಇವಾಗ? ಹೌದು. ಸೊ ಪ್ರದೀಪ್ ಈಶ್ವರ್ ಅವರು ಎಲೆಕ್ಷನ್ ಮೊದಲು ಎಷ್ಟು ಟ್ರೆಂಡ್ ಆಗಿದ್ರು ಅಂತ ನಿಮಗೆ ಗೊತ್ತು. ಇವಾಗಲೂ ಫುಲ್ ಟ್ರೆಂಡಿಂಗು. ನಾನು ಪ್ರತಿ ವಾರ ಊರಿಗೆ ಹೋಗ್ತಿದ್ದೀನಿ, ಆ ವಾರ್ಡ್ಗೆ ಹೋಗ್ತಿದ್ದೀನಿ, ಈ ವಾರ್ಡ್ಗೆ ಹೋಗ್ತಿದ್ದೀನಿ ಅಂತಾರೆ. ಸೊ ಹೆಂಗಿದೆ ಸರ್ ಅವರು? ಏನಾದ್ರು ಸರ್ ನಮ್ಮೂರಿಗೆ ಏನು ಬಂದಿಲ್ಲ ಸರ್ ಇದುವರೆಗೂ. ಓಕೆ. ನಮ್ಮೂರಿಗೆ ಬಂದೇ ಇಲ್ಲ. ನಮ್ದು ಆರುಬಾಂಡೆ ಪಂಚಾಯತಿಗೆ ಬರುತ್ತೆ, ನಮ್ಮೂರಿಗೆ ಬಂದೇ ಇಲ್ಲ. ಓಕೆ. ಅಲ್ಲ, ಇವಾಗ ಏನಾದ್ರು ಕಷ್ಟ ಅಂತ ಹೋದ್ರೆ ಯಾವ ರೀತಿ ಸ್ಪಂದಿಸ್ತಾರೆ ಸರ್? ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಇಡೀ ನಮಗೆ ಇರೋ ಕಷ್ಟನೆಲ್ಲ ಸುಧಾಕರ್ ಸರ್ ತೀರಿಸ್ಬಿಟ್ಟಿದ್ದಾರೆ. ಓಕೆ. ನಮ್ಮೂರಿಗೆ ಏನೇನು ತೊಂದರೆ ಬಂದಿದ್ದಾವೆ ಅದನ್ನೆಲ್ಲ ತೀರಿಸ್ಬಿಟ್ಟಿದ್ದಾರೆ. ನಮಸ್ತೆ ಸರ್. ಯಾರಾಗ್ತಾರೆ ಅಣ್ಣ ಮುಂದಿನ ಚಿಕ್ಕಬಳ್ಳಾಪುರ MP? ಡಾಕ್ಟರ್ ಕೆ ಸುಧಾಕರ್ ಅವರು. ಯಾಕಣ್ಣ ಡಾಕ್ಟರ್ ಕೆ ಸುಧಾಕರ್? ಯಾಕಂದ್ರೆ ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಮಾಡಿರೋದೇ ಕೆ ಸುಧಾಕರ್ ಅವರು. ಓಕೆ. ಇವಾಗ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಅನ್ನೋದನ್ನ ತಾಲೂಕನ್ನ ಇಡೀ ರಾಜ್ಯ ನೋಡುವಂತಹ ಅಭಿವೃದ್ಧಿ ಕೆಲಸ ಮಾಡಿರೋರು ಸುಧಾಕರ್ ಅವರು. ಇದು ಬಯಲುಸೀಮೆ ಪ್ರದೇಶ. ಈ ಬಯಲುಸೀಮೆ ಪ್ರದೇಶಕ್ಕೆ ನೀರನ್ನು ತಂದಂಥವರು ಸುಧಾಕರ್ ಅವರು. ಅವರೊಂದರದ ಅಭಿವೃದ್ಧಿ ಅಧಿಕಾರರು, ಈ ಭಾಗದ ಭಗೀರಥ ಅವರು. ಇವತ್ತು ರೈತರು ಸುಭಿಕ್ಷವಾಗಿ ಬೆಳೆಗಳನ್ನು ಬೆಳ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಸುಧಾಕರ್ ಅವರು. ಆ ಕಾರಣಕ್ಕಾಗಿ ಅವರು ಬರ್ತಾರೆ. ಓಕೆ. ಅಲ್ಲಣ್ಣ, ಇವಾಗ ಸುಧಾಕರ್ ಬರೋಕ್ ಮೊದಲು ಏನೇನು ಸಮಸ್ಯೆಗಳಿತ್ತು, ಸುಧಾಕರ್ ಅವ್ರು ಬಂದ್ಮೇಲೆ ಏನೇನು ಸಮಸ್ಯೆಗಳನ್ನು? ಸುಧಾಕರ್ ಅವರು ಬರೋಕ್ಕೆ ಮುಂಚೆ ಈ ಭಾಗದಲ್ಲಿ ನಮಗೆ 1200-1300 ಅಡಿ ಬೋರ್ವೆಲ್ ಕೊರೆಸಿದ್ರು ಕೂಡ ನೀರನ್ನು ಸಿಗ್ತಾ ಇರಲಿಲ್ಲ ನಮಗೆ. ಇದು ಒಂದು ರೀತಿ ಬತ್ತಿ ಹೋಗಿ ಮರುಭೂಮಿ ಆಗಬೇಕಾಗಿತ್ತು. ಏನೋ ಅವರೊಂದು ಶ್ರಮ, ಎಲ್ಲ ಕೆರೆಗಳಿಗೂ HN ವ್ಯಾಲಿಯಿಂದ ನೀರನ್ನು ಹರಿಸಿ ಈ ದಿನ ಅಂತರ್ಜಲ ಮಟ್ಟ ಸ್ವಲ್ಪ ಏರಿಕೆಯಾಗಿ ರೈತರು ಸುಭಿಕ್ಷವಾಗಿ ಬೆಳೆಯನ್ನು ಬೆಳ್ಕೋತಾ ಇದ್ದಾರೆ. ಓಕೆ. ಮತ್ತೆ ಇನ್ನೇನೇನು ಡೆವಲಪ್ಮೆಂಟ್ ಮಾಡಿದಾರೆ ನಿಮ್ಗೆ ಗೊತ್ತಿರೋಂಗೆ? ನೋಡ್ತಾ ಇದ್ದಾರೆ ನೀವು, ರಸ್ತೆಗಳು ಡೆವಲಪ್ ಆಗಿದೆ, ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಈ ಭಾಗಕ್ಕೆ ಅವರ ಶ್ರಮದಿಂದ ಇನ್ನೂ ಒಂದು ಮೆಡಿಕಲ್ ಕಾಲೇಜ್ ಬಂದಿದೆ, 2 ಮೆಡಿಕಲ್ ಕಾಲೇಜ್ ಬಂದಿದೆ. ಒಂದು ಸತ್ಯಸಾಯಿ ಒಂದು ಮತ್ತು ನಮ್ಮ ನಂದಿ ಮೆಡಿಕಲ್ ಕಾಲೇಜ್ ಒಂದು ಬಂದಿದೆ. ಅಲ್ಲ, ಇವಾಗ ನೀವು ಇಷ್ಟು ಡೆವಲಪ್ಮೆಂಟ್ ಹೇಳಿದ್ರಲ್ಲ, MLA ಎಲೆಕ್ಷನಲ್ಲಿ ಸೋತೋರು ಏನು ರೀಸನ್ ಇರ್ಬೋದು? MLA ಎಲೆಕ್ಷನ್ ಅವ್ರದ್ದೊಂದು ಬ್ಯಾಡ್ ಲಕ್ ಅನ್ಕೋಬೇಕು. ಏನಕ್ಕಂತಂದರೆ ಇಷ್ಟೊಂದು ಅಭಿವೃದ್ಧಿ ಮಾಡಿದ ಮೇಲೆ ಇಲ್ಲ ಜನರು ಯಾವ ರೀತಿ ನಿರ್ಣಯ ಮಾಡೋದು ಗೊತ್ತಿಲ್ಲ, ಅದೊಂದು ವಿಧಿಯಾಟ ಅಂತ ನಾವು ಹೇಳ್ತೀವಿ. ಪ್ರದೀಪ್ ಈಶ್ವರ್ ಅವರು ಇವಾಗ ಇಲ್ಲಿ ಇದ್ದಾರೆ, ಅವರು ಯಾವುದೇ ಕಾರಣಕ್ಕೂ ನಾನು ಗೆಲ್ಲಕ್ಕೆ ಬಿಡಲ್ಲ ಅಂತ ಇದ್ದಾರೆ. ಏನು ಹೇಳಿ? ಅಲ್ಲ, ಅದು ಅವ್ರ ನಿರ್ಣಯ ಮಾಡೋದಲ್ಲ ಸರ್, ಇದು ಪ್ರಜೆಗಳ ನಿರ್ಣಯ ಮಾಡೋದು. ಅವ್ರೊಬ್ಬರ ಕೈಯಲ್ಲಿ ಅವ್ರು ಓಟ್ ಹಾಕಿದ್ರೆ ಮಾತ್ರ ಗೆಲ್ತಾರೆ, ಇಲ್ಲ ತಾನೆ. ಪ್ರಜೆಗಳು ನಿರ್ಣಯ ಮಾಡ್ತಾರೆ. ಅದು ಏನಿದೆ
ಎಲೆಕ್ಷನ್ ಆದಮೇಲೆ ಅಂತಿಮ ನಿರ್ಣಯ ಯಾವ ಡೇಟ್ ಇರೋದು ಆ ಡೇಟಲ್ಲಿ ಗೊತ್ತಾಗುತ್ತೆ. ಪ್ರದೀಪ್ ಈಶ್ವರ್ ಅವರು ಇದು ಮಾಡ್ತಾರೋ ಇಲ್ಲ ಸುಧಾಕರ್ ಅವರು ಜೈ ಬೇರೆ ಆಗ್ತಾರೆ. ಸುಧಾಕರ್ ಇದು ಪ್ರದೀಪ್ ಈಶ್ವರ್ ಒಬ್ಬರು ಮಾತ್ರ ಓಟ್ ಹಾಕಿ ಗೆಲ್ಲುವಂಥದ್ದು ಇದ್ದರೆ ಹೇಳಿದ್ರಿ ರೀಸೆಂಟಾಗಿ. ಇಲ್ಲ ಅದು ಪ್ರಜೆಗಳ ನಿರ್ಣಯ ಮಾಡೋದು. ಪ್ರಜೆಗಳ ನಿರ್ಣಯ ಅಲ್ಲಿ ಹಾಕೋದು ಯಾರು ನೋಡಿರ್ತಾರೆ, ಪ್ರಜೆಗಳ ನಿರ್ಣಯ ಮಾಡಬೇಕು. ಅಲ್ಲಣ್ಣ, ಇವಾಗ ಕಾಂಗ್ರೆಸ್ ಅವರು ಹಲವಾರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇವಾಗ ಅವ್ರು ಅದೇ ನಂಬಿಕೆಯಲ್ಲಿ ಅವರೇ ನಮ್ಮ ಭಾಗ್ಯಗಳು ಜನಗಳಿಗೆ ತಲುಪಿದೆ, ಸೊ ನಮ್ಗೆ ಓಟ್ ಹಾಕ್ತಾರೆ. ಸರ್, ಜನಗಳಿಗೆ ಅರ್ಥ ಆಗಿದೆ ಗ್ಯಾರಂಟಿಗಳಿಂದ ಯಾವ ರೀತಿ ಅನುಕೂಲ ಆಗಿದೆ, ಯಾವ ರೀತಿ ಅನಾನುಕೂಲ ಆಗಿದೆ ಅಂತ. ನೀವು ಗ್ಯಾರಂಟಿ ಕೊಡೋದು 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ಈಗ ರೈತರು ಆಲೋಚನೆ ಮಾಡಿ ಒಂದು ಬೋರ್ವೆಲ್ ಕೊರೆಸ್ಬಿಟ್ಟು ಒಂದು ಟ್ರಾನ್ಸ್ಫಾರಮ್ ಕಲೆಕ್ಷನ್ ನಾವು ತೊಗೋಬೇಕು ಅಂದರೆ ಮುಂಚೆ ಏನೋ ಒಂದು 25-30 ಸಾವಿರದಿಂದ ಇಲ್ಲ ಹೆವಿ ಒಂದು 50,000 ಅಂತ ಖರ್ಚು ಮಾಡಿದ್ರೆ ಟ್ರಾನ್ಸ್ಫಾರಮ್ ಹಾಕ್ಸ್ಕೊತಾ ಇದ್ರು. ಈಗ ಒಂದು ಟ್ರಾನ್ಸ್ಫಾರಮ್ ತೊಗೊಂಬಂದು ಒಬ್ಬ ರೈತ ಹಾಕ್ಸ್ಕೋಬೇಕಂದ್ರೆ ಕನಿಷ್ಠ 2 ಲಕ್ಷ ರೂಪಾಯಿ ಬೇಕು. ಎಲ್ಲಿ ಬಿತ್ತು ಹೊಡ್ತಾ? 2.5 ಲಕ್ಷ, 2ರಿಂದ 2.5 ಲಕ್ಷ. ಏನಕ್ಕೆ ಬೇಕು ಭಾಗ್ಯ ನಮಗೆ? ಅಂದರೆ ನೀವು ಹೇಳಿದ್ದು ಡೆಪಾಸಿಟ್ ಜಾಸ್ತಿ ಮಾಡಿದ್ರೆ. ಹೌದು, ಏನಕ್ಕೆ ಬೇಕು? ಇವತ್ತು ರೆವಿನ್ಯೂ ಇದಕ್ಕೆ ಹೋಗಿ ಸ್ಟಾಂಪ್ ಡ್ಯೂಟೀಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಏನಕ್ಕೆ ಬೇಕು ಸರ್ ನಮಗೆ? ಬೇಡ, 2,000 ರೂಪಾಯಿ ಬೇಡ, ನೀವೇ ಇಟ್ಕೊಳ್ಳಿ. ಮತ್ತೆ ಒಂದು ವರ್ಷದಿಂದ ಏನು ಡೆವಲಪ್ಮೆಂಟ್ ಕೆಲಸಗಳಾಗಿಲ್ಲ. ಕೇಳಿದ್ರೆ ಬಜೆಟ್ ಇಲ್ಲ, ಅಮೌಂಟ್ ಇಲ್ಲ ಅಂತ. ಎಲ್ಲ ಕುಂಠಿತವಾಗಿದೆ ಸರ್. ಎಲ್ಲಿ ಒಂದು ರಸ್ತೆಗೆ ಒಂದು ಡಾಂಬರೀಕರಣ ಮಾಡಿಲ್ಲ, ಒಂದು ಸಿಸಿ ರಸ್ತೆ ಆಗಿಲ್ಲ. ಎಲ್ಲಿ ನೋಡಿದ್ರು ಅಲ್ಲೇ ಇದೆ. ಸುಮ್ಮನೆ ನಾವು ಭಾಗ್ಯಗಳು ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಏನೋ ಜ್ಞಾನ ಇಲ್ದಿದ್ದವರು, ಸ್ವಲ್ಪ ಅನಕ್ಷರಸ್ಥರು, ಅವರು ಏನೋ 2,000 ಬರ್ತಾ ಇದೆ ಅಂತ ನಂಬೋದು ಅಷ್ಟೇ. ಎಲ್ಲ ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿರೋ, ಪ್ರಜ್ಞಾಹೀನರಲ್ಲ. ಈಗ ಪ್ರಜೆಗಳು ಪ್ರಜ್ಞಾವಂತರಾಗಿದ್ದಾರೆ. ಈ ಭಾಗ್ಯಗಳಿಂದ ಏನು ಎಫೆಕ್ಟ್ ಆಗಿದೆ ಅಂತ ಅರ್ಥಕೊಂಡಿದ್ದಾರೆ. ಅವರ ತಪ್ಪಿನ ಅರಿವು ಆಗಿದೆ. ಖಂಡಿತ ಜೈ ಬೇರಿ ಸುಧಾಕರ್ ಅವ್ರದ್ದೇ, ಜೈ ಮೋದಿಜಿನೇ ಬರೋದು. ಅಲ್ಲ, ಪ್ರಧಾನಿ ಇವಾಗ ಯಾರಾಗಬೇಕು? ಮೋದಿನೇ ಸರ್. ಮೋದಿ ಆ ಸ್ಥಾನದಲ್ಲಿ ಬೇರೆಯವ್ರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಸ್ಥಾನದಲ್ಲಿ ಕೂತು ಈ ದೇಶನ ಯಾವ ರೀತಿ ಅಭಿವೃದ್ಧಿ ಕಡೆ ಕೊಂಡೊಯ್ದಿದ್ದಾರೆ ಎಲ್ರಿಗೂ ಗೊತ್ತು. ಇವತ್ತು ವಿಶ್ವಗುರು ಆಗೋ ಮಟ್ಟದಲ್ಲಿ ನಮ್ಮ ದೇಶ ಬೆಳೆದಿದೆ, ಅರ್ಥ ಆಯ್ತಾ? ಅದರಿಂದ ಮೋದಿಯವರೇ ಆಗಬೇಕು. ಈ ದೇಶ ರಕ್ಷಣೆನೂ ಚೆನ್ನಾಗಿ ಇರಬೇಕು ಅಂತಂದರೆ ಮೋದಿನೇ ಇರಬೇಕು. ಅಲ್ಲ, ಇವಾಗ ರಾಹುಲ್ ಗಾಂಧಿ ಅವರು ಯೂತ್ ಇದ್ದಾರೆ, ಯಾಕೆ ಅವ್ರಿಗೆ ಒಂದು ಚಾನ್ಸ್ ಕೊಡಬಾರ್ದು ಅಂತ? ಸರ್, ಯೂತ್ ಇದ್ದಾರೆ ಅಂತ ಹೇಳ್ಬಿಟ್ಟು ಯೂತ್ ಇದ್ದಾರೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿನ ಈ ದೇಶದ ಯುವಜನ ಅಂತ ಎಷ್ಟು ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ? ಯಾಕೆ ಓದಲ್ಲೆಲ್ಲನೂ ಮೋದಿ ಅಂತ ಯುವಕರು ಏನಕ್ಕೆ ಮೋದಿ ಮೇಲೆ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದಾರೆ ಅಂದರೆ ಆ ಮೋದಿಯವರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ದೇಶನ ಒಳ್ಳೆಯ ಪಥದಲ್ಲಿ ಕೊಂಡೊಯ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮೋದಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಮೋದಿನೇ ಆಗಬೇಕು ಅನ್ನೋದು ಒಂದು ಭರವಸೆ. ಇನ್ನು ಲಾಸ್ಟ್ ಕ್ವಶನ್ ಸರ್, ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಸೆಂಟ್ರಲಲ್ಲಿ ಪ್ರತಿ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂದರೆ ತಿಂಗಳಿಗೆ ಹತ್ರ ಒಂದು 8,000 9,000 ಆಯಿತು. ಏನು ಹೇಳ್ತೀರಾ ಇದಕ್ಕೆ? ಸರ್, 2ನೇ ಶ್ರೀಲಂಕಾ ಆಗೋದು ಕಡಖಂಡಿತವಾಗಿ 2ನೇ ಶ್ರೀಲಂಕಾ ಆಗುತ್ತೆ. ಇವಾಗ ಇಡೀ ರಾಜ್ಯ ದಿವಾಳಿ ಆಗ್ತಾ ಇದೆ, ಇನ್ನು ದೇಶನೂ ದಿವಾಳಿ ಆಗುತ್ತೆ. ಆ ಶ್ರೀಲಂಕಾದಲ್ಲಿ ಆಗಿದ್ದ ಪರಿಸ್ಥಿತಿ ನಮಗೂ ಬರುತ್ತೆ. ಇಲ್ಲ ನೆರೆಹೊರೆ ಪಾಕಿಸ್ತಾನದ ಟೈಪಲ್ಲೂ ಆಗಬಹುದು. ಓವರಾಲ್ ಆಗಿ ಎಷ್ಟು ಸೀಟ್ ಗೆಲ್ಬೋದು ಅಣ್ಣ ಇಂಡಿಯಾ? 378ಇಂದ ಒಂದು 380 ಮೇಲೆ ಬರ್ಬೋದು ಸರ್. 400+ ಅಂತಿದ್ದಾರೆ, ನೀವೇನು ಹೇಳ್ತೀರಾ? ಅಲ್ಲ, ಅದು ನೋಡಬೇಕು, ಯಾಕೆ ಮತದಾರರು ನಿರ್ಣಯ ಮಾಡಿ. ಇವಾಗ MLA ಆಗಿ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅಂತ ಹೇಳಿದ್ರಿ. ಸೊ ಇವಾಗ ನೆಕ್ಸ್ಟ್ MP ಆದರೆ ಏನೇನು ತರ್ಬೋದು ನಿಮ್ಮ ಪ್ರಕಾರ? ಚಿಕ್ಕಬಳ್ಳಾಪುರಕ್ಕೆ ಏನೇನು ನೀಡಿದೆ? ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ನಮ್ಮ ಒಂದು ಅನಿಸಿಕೆ, MP ಅಂದರೆ ಬರ್ತಾರೆ, ಗೆದ್ಕೊಂಡು ಹೋಗ್ತಾರೆ, ಅವ್ರ ಮುಖ ಯಾರು ನೋಡಿರಲ್ಲ. ನಮ್ಮ ಭಾಗದಲ್ಲಿ ಸುಧಾಕರ್ ಅವರು ಆದರೆ MP ಆದರೆ ಏನು ಕೆಲಸ ಮಾಡಬಹುದು, ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡ್ಬೋದು ಅಂತ ಜನ ತಿಳ್ಕೊಳ್ಳೋ ರೀತಿ ಮಾಡಿ ತೋರಿಸ್ತಾರೆ ಅಂತ ನಮ್ಮ ಒಂದು ಅನಿಸಿಕೆ. MLA ಆಗಿದ್ದಾಗ ಹಂಗೆ ಮಾಡಿ ತೋರಿಸಿದ್ರೆ ಸರ್? ಮಾಡಿದ್ದಾರೆ ಸರ್, ಮಾಡಿ ತೋರಿಸಿದ್ರು. ಓಕೆ, ಒಟ್ಟಾರೆ ಜನಗಳಿಗೆ ಏನು ಹೇಳ್ತೀರಾ ಸರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ? ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಏನು ಹೇಳ್ತೀನಿ, ನಿಮ್ಮ ತಪ್ಪಿನ ಅರಿವು ಅರ್ಥ ಮಾಡಿಕೊಂಡು ಈ ರೀತಿ ನಿಮ್ಮ ಅಮೂಲ್ಯವಾದ ಮತವನ್ನು ಸುಧಾಕರ್ ಅವರಿಗೆ BJP ಪಕ್ಷಕ್ಕೆ ಹಾಕಿ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಸ್ತೆ. ಯಾರಾಗ್ತಾರೆ ಅಣ್ಣ ಮುಂದಿನ MP ಚಿಕ್ಕಬಳ್ಳಾಪುರದಲ್ಲಿ? ಚಿಕ್ಕಬಳ್ಳಾಪುರದೊಳಗೆ ಸುಧಾಕರ್. ಯಾಕೆ ಸುಧಾಕರ್? ರಕ್ಷಾರಾಮಯ್ಯ ಅವರು ಇದ್ದಾರೆ ಆಪೋಸಿಟು. ಇದ್ರೂ ಕಾಂಗ್ರೆಸ್ ಇವತ್ತು ನಮ್ಮ ದೇಶ ದಿವಾಳಿ ಮಾಡಾಕ್ತಾರೆ. 70 ವರ್ಷದಿಂದ ಅವರೇ ಆಳಿದಾರಲ್ಲ, ಯಾವುದೇ ಕಾರಣಕ್ಕಾಗಲಿ ನಮಗೇನು ಸೌಕರ್ಯ ಮಾಡಿಕೊಟ್ಟಿಲ್ಲ. ಮೋದಿಯವರು 10 ವರ್ಷದಿಂದ ಇವತ್ತು ನಮ್ಮದು 12ನೇ ಸ್ಥಾನದೊಳಗಿತ್ತು, 12, 13ನೇ ಸ್ಥಾನದೊಳಗೆ. ಇವತ್ತು ಕನಿಷ್ಠ 5ನೇ ಸ್ಥಾನಕ್ಕೆ ಬಂದಿದೆ. ಆ ಥರ ಬೆಳೀತಾ ಇರಬೇಕಾಗಿದ್ದರೆ ಅವ್ರಿಗೆ ನಾವು ಇದು ಮಾಡೋದು ಬಿಟ್ಟು ಬೇರೆಯವ್ರಿಗೆ ನಾವು ಕೊಟ್ಟಾಗ ನಮ್ಮ ದೇಶನ ದಿವಾಳಿ ಮಾಡ್ದಂಗೆ ಆಗ್ತೈತೆ. ಅದಕ್ಕೋಸ್ಕರನೇ ಸುಧಾಕರ್ ಅವ್ರಿಗೆ ಮತ ಕೊಡಬೇಕು ಅಂತೇಳಿ ನಮ್ಮ ಲಾಸ್ಟ್ ಟೈಮ್ MLA ಎಲೆಕ್ಷನಲ್ಲಿ ಸೋತೋಗಿದ್ರು. ಏನು ರೀಸನ್ ಇರ್ಬೋದು ಅಣ್ಣ? ಏನು ರೀಸನ್ನು ಅಂದರೆ ಅವರು ಒಂದು ನಡವಳಿಕೆಯಿಂದ ಅವರು ಸೋತಿದ್ರು. ಇವಾಗ ಅದನ್ನು ತಪ್ಪನ್ನು ತಿದ್ಕೊಂತೀನಿ ಅಂತೇಳಿ ಅವರೇ ಸರಿಪಡಿಸ್ಕೊತಾ ಇದ್ದಾರಲ್ಲ, ಅದಕ್ಕೋಸ್ಕರ ಕೊಡೋಣ ಅಂತೇಳಿ ಒಂದು ಇದು ಮನವಿ. ಅಲ್ಲ, ಇವಾಗ ಲಾಸ್ಟ್ ಟೈಮ್ ಏನೇನು ಅಭಿವೃದ್ಧಿ ಮಾಡಿದ್ರು ಅಣ್ಣ ನಿಮ್ಗೆ ಗೊತ್ತಿರೋಂಗೆ? ಇವಾಗ ಅಲ್ಲ, ಅವರು ಅಭಿವೃದ್ಧಿ ಮಾಡಿದ್ರು, ಜನ ಸಂಪರ್ಕದೊಳಗೆ
ಮಾಡ್ಕೊಂಡು ಹೋಗ್ದಿರ ಅವರು ಸ್ವಲ್ಪ ಒಂಥರ ಬಿಹೇವಿಯರ್ಸ್ ಮೇಲೆ ಸೋತಿದ್ದಿದ್ದು. ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕಾಗಲಿ ಸೋಲ್ತಾ ಇರಲಿಲ್ಲ ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳೊಳಗೆ. ಇವಾಗ ಆಪೋಸಿಟಲ್ಲಿ ರಕ್ಷಾರಾಮಿ ಅವರು ಇದ್ದಾರೆ, ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಮ್ಯಾಕ್ಸಿಮಮ್ ಕಾಂಗ್ರೆಸ್ MLAಗಳಿದ್ದಾರೆ, ಮತ್ತು ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಸರ್, ಏನು ಗ್ಯಾರಂಟಿ ಕೊಟ್ರಾನು ಅವ್ರದ್ದು ಎಲ್ರಿಗೂ ತಲುಪ್ತಾ ಇಲ್ಲ ಗ್ಯಾರಂಟಿ. ಓಕೆ, ಯಾವುದೇ ಕಾರಣಕ್ಕಾಗಲಿ ಎಲ್ರಿಗೂ ತಲುಪ್ತಾ ಇಲ್ಲ. ಅದಕ್ಕೋಸ್ಕರ ಜನ ಬೇಸತ್ತಿದ್ದಾರೆ. ಕಾಂಗ್ರೆಸ್ಸು ಅಂದರೆ ನಮ್ಮ ದೇಶದೊಳಗೆ ಆ ಥರ ಇದಾಗಿದೆ. ಅದಕ್ಕೋಸ್ಕರ ಜಾಸ್ತಿ ಬೇಸತ್ತು ಇವಾಗ 9 ತಿಂಗಳಾಯ್ತಲ್ಲ, 9 ತಿಂಗಳಿಂದ ಜಾಸ್ತಿ ಬೇಸತ್ತು ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ BJPನ ಬೆಂಬಲಿಸ್ತಾ ಇರೋದು. ಓಕೆ, ಪ್ರಧಾನಿ ಯಾರಾಗಬೇಕು ಅಣ್ಣ? ಮೋದಿಯವರೇ. ಮೋದಿಯವರು. ಯಾಕೆ ಮೋದಿಯವರೇ? ಮೋದಿಯವರು ಅಂದರೆ ಇವತ್ತು ನಮ್ಮ ದೇಶನ ಒಂದು ಉನ್ನತ ಸ್ಥಾನಕ್ಕೆ ಏರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಅವರಿಗೆ ಬಾಧ್ಯತೆಯನ್ನು ಕೊಡಬೇಕು ಅಂತೇಳಿ ನಮ್ಮ ಮನವಿ. ಓಕೆ, ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವ್ರನ್ನ ಗೆದ್ರೆ ಏನೇನು ಚೇಂಜಸ್ ತರ್ಬೋದು ನಿಮ್ಮ ಪ್ರಕಾರ? ಏನೇನು ಬೇಕಾಗಿದೆ ಚಿಕ್ಕಬಳ್ಳಾಪುರ? ಸರ್, ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿರೋ ಅಷ್ಟು ಅವರು ರಸ್ತೆ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಒಂದಷ್ಟು ಇನ್ನು ಮಾರ್ಕೆಟಿಂಗು, ಈ ಹೂ ಮಾರ್ಕೆಟು ಎಲ್ಲ ಮಾಡಬೇಕು ಅಂತೇಳಿ ಹೊರಟಿದ್ರು. ಅದು ಎಲ್ಲ ಅಷ್ಟಕ್ಕೆ ನಿಲ್ತಿದೆ. ಅದನ್ನೆಲ್ಲ ಪೂರೈಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅನಿಸಿಕೆ. ಇವಾಗ ಪ್ರದೀಪ್ ಈಶ್ವರ್ ಅವರು MLA ಗೆದ್ದು ಬಂದವ್ರೆ, ಏನು ಮಾಡಿದ್ದಾರೆ ಸರ್? ಏನು ಮಾಡಿಲ್ಲ ಸರ್, ಝೀರೋ. ಓಕೆ ಓಕೆ, ಸ್ಟಾರ್ಟಿಂಗ್ ಬಂದಾಗ ತುಂಬಾ ಸೌಂಡ್ ಮಾಡ್ತಾ ಇದ್ರು. ಸೌಂಡ್ ಮಾಡಿದ್ರು, ಏನು ಸುಮ್ಮನೆ ಕಾಲಿಟ್ಕೊಂಡು ಎಲ್ಲ ಏನು ಇಲ್ಲ ಸರ್, ಏನು ಇಲ್ಲ ಸರ್. ಸುಮ್ಮನೆ ಎಲ್ಲ ಹೇಳಿರ್ಬೋದು ಅಷ್ಟೇ. ಯಾವುದೇ ಕಾರಣಕ್ಕಾಗಲಿ ಏನೂ ಅಭಿವೃದ್ಧಿ ಮಾಡಲಿಲ್ಲ ಅವರು. ಹೇಳ್ದಂತ ನಾವೆಲ್ಲ ಕೊಟ್ಟು ಮೋಸ ಹೋಗಿದ್ದೀರಿ. ಅವರಿಗೆ ಕೊಟ್ಟು ಓಟ್ ಕೊಟ್ಟು ಮೋಸ ಹೋಗಿದ್ದೀರಿ. ಅವ್ರು ಏನು ಹೇಳಿದ್ರು ಅಂದ್ರೆ, ನನ್ನ ಕ್ಷೇತ್ರದಲ್ಲಿ 48,000 ಜನತೆಗೆ 2,000 ರೂಪಾಯಿ ಬರ್ತಾರೆ ತಿಂಗಳಿಗೆ, ಅವ್ರ ಕೈ ಹಿಡಿದ್ರೆ ಸಾಕು ನನಗೆ. ಅಲ್ಲ, ಈ ಕೈ ಹಿಡಿಯೋರು ಬೇಕಲ್ಲ. ಓಕೆ, ಹಿಡಿಯಲ್ಲ ಅಂತೀರಾ? ಯಾರು ಹಿಡಿಯಲ್ಲ. ಹಂಗಂದ್ರೆ ಈ ಸಲ ಆಗಿದ್ರೆ ಕಾಂಗ್ರೆಸ್ ಅಷ್ಟೇ ಝೀರೋನೇ ಸರ್ ಈ ಸತಿ. 28ಕ್ಕೂ 28 ಮಾಡಬೇಕು ಜನ ಮನಸ್ಸು ಮಾಡಿದ್ರೆ. ಆದ್ರೆ ನೋಡೋಣ, ಝೀರೋ ಆಗ್ತದೆ ಸರ್. ಓಕೆ, ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಡೆಫಿನೆಟ್ಲಿ ಆಗ್ತಾರೆ ಸರ್. ನಮಸ್ತೆ. ನಮಸ್ತೆ. ಯಾರಾಗ್ತಾರೆ ಅಣ್ಣ ಮುಂದಿನ MP? ಇದು ನಮ್ಮ ಸುಧಾಕರ್. ಯಾಕೆ ಸುಧಾಕರ್ ಅಣ್ಣ? ಅವರು MLA ಆಗಬೇಕು, MLA ಗೆಲ್ಲಬೇಕಾಗಿತ್ತು. ಅವರು ಯಾವುದೋ ಕಾರಣಾಂತರದಿಂದ ಸೋತಿದ್ದಾರೆ. MP ಸುಧಾಕರ್ ಆಗ್ತಾರೆ. ಓಕೆ, ಅಲ್ಲ ನೀವು ಸುಧಾಕರ್ ಅವ್ರನ್ನ ಒಂದು 5 ವರ್ಷದ ಹಿಂದೆನೂ ನೋಡಿರ್ತೀರ? ಹೌದು, 5 ವರ್ಷ 10 ವರ್ಷದಿಂದ ನೋಡ್ತಾನೆ ಇದ್ರಿ. ಅವ್ರು ಬರೋಕ್ ಮೊದಲು ಚಿಕ್ಕಬಳ್ಳಾಪುರ ಹೇಗಿತ್ತು? ಅವ್ರು ಬಂದ್ಮೇಲೆ ಏನೇನು ಅಭಿವೃದ್ಧಿ ಆಯ್ತು ನಿಮ್ಗೆ ಗೊತ್ತಿರೋಂಗೆ? ಅವ್ರು ಬರೋದಕ್ಕಿಂತ ಮುಂಚೆ ನಮ್ಮ ಕಡೆ ಅಷ್ಟೊಂದು ರೋಡ್ಗಳು ಏನಾಗಿಲ್ಲ. CC ರೋಡ್ ಎಲ್ಲ ಅವ್ರು ಬಂದಾಗಿಂದನೇ CC ರೋಡ್ ಎಲ್ಲ ಆಗಿದ್ದು. ಓಕೆ, ಬೇರೆ ಏನೇನು ತಂದಿದ್ದಾರೆ ಅಣ್ಣ ಚಿಕ್ಕಬಳ್ಳಾಪುರಕ್ಕೆ ಎಲ್ಲ ಕಾಲೇಜ್ ಎಲ್ಲ ತಂದಿದ್ದಾರೆ. ಓಕೆ, ಮೆಡಿಕಲ್ ಕಾಲೇಜ್ ಎಲ್ಲ ತಂದಿದ್ದಾರೆ. ಹಾಸ್ಪಿಟಲ್ ಎಲ್ಲ ಕಟ್ಟಿದ್ದಾರೆ ಹೊಸದಾಗಿ. ಅಲ್ಲ, ಇವಾಗ ಪ್ರದೀಪ್ ಈಶ್ವರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಕರ್ನಾಟಕದಲ್ಲಿ ಟ್ರೆಂಡಲ್ಲಿ ಇರ್ತಾರೆ. ಇಲ್ಲಿ ಗ್ರೌಂಡಲ್ಲಿ ಹೇಗಿದ್ದಾರೆ? ಗ್ರೌಂಡಲ್ಲಿ ಎಲ್ಲಿ ಅವ್ರ ಅಡ್ರೆಸ್ಗೆ ಕಾಣಿಸ್ತಾ ಇಲ್ಲ. ಓಕೆ, ಅಲ್ಲ ಪ್ರತಿ ಮನೆಗೂ ವಿಸಿಟ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಎಲ್ಲಿ ನಮ್ಮೂರ್ ಕಡೆಗೆ ಅವ್ರು ಎಲೆಕ್ಷನ್ ಬಂದಾಗ ಬಂದಿದ್ದಾರೋ, ಮತ್ತೆ ಇವಾಗಲೂ ನಮ್ಮೂರ್ಗೆ ಬಂದಿಲ್ಲ. ಎಲೆಕ್ಷನ್ ಬಂದಾಗ ಹೇಳಿರ್ತಾರಲ್ಲ, ನಾವು ಪ್ರತಿ ವಾರ ಬರ್ತೀನಿ, ಪ್ರತಿ ವಾರ ಅಲ್ಲ, ಪ್ರತಿ ದಿನ ಅಲ್ಲ. ಇಷ್ಟಿಗೆ ಎಲೆಕ್ಷನ್ ಆಗಿ ಅವಾಗೆ ಒಂದು ವರ್ಷ ಆತ ಬಂತು, ಇವತ್ತಿಗೂ ನಮ್ಮೂರ್ ಕಡೆಗೆ ಬಂದಿಲ್ಲ ಅವರು. ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಡೈಲಿ ನೋಡಿದ್ರು ಅವ್ರು ಆ ಊರಿಗೆ ಹೋಗವ್ರೆ, ಈ ಊರಿಗೆ ಹೋಗವ್ರೆ, ನನ್ಗೆ ಅಷ್ಟು ಇದಾವ್ರೆ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ಗ್ರೌಂಡಲ್ಲಿ ಹೆಂಗಿದೆ ಅವರು? ಗ್ರೌಂಡಲ್ಲಿ ಎಲ್ಲಿ ಇದ್ರಲ್ಲ ಹೇಳಕ್ಕೆ, ಅವರು ಇರೋದೇ ಇಲ್ಲ. ಅಲ್ಲ, ಇವಾಗ 11 ತಿಂಗಳ ಹತ್ರ ಆಯ್ತು, 1 ವರ್ಷ ಆಯ್ತು ಅನ್ಕೊಳ್ಳಿ. ಏನೇನು ಚೇಂಜಸ್ ತಂದವ್ರೆ ಪ್ರದೀಪ್ ಈಶ್ವರ್? ಏನಾದ್ರು ಡೆವಲಪ್ಮೆಂಟ್ ಕೆಲಸ ಮಾಡವ್ರ ಅಂತ? ನಮ್ಮ ಮಂಚನಹಳ್ಳಿ ಕಡೆಗೆ ಏನು ಅಂತದೇನು ಮಾಡೇ ಇಲ್ಲ. ಏನು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಬಂದೇ ಇಲ್ಲ ಅವರು. ಬಂದೇ ಇಲ್ಲ. ಓಕೆ, ಏನು ಅಲ್ಲ, ಲಾಸ್ಟ್ ಟೈಮ್ ಬಂದಿದ್ದಾಗ ಏನಾದ್ರು ಭರವಸೆಗಳು ಕೊಟ್ಟಿದ್ರು, ಅದು ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ ಅಂತ? ಅದೇ ಸರ್ಕಾರದಿಂದ ಏನು ಬರುತ್ತೋ ಅದು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಓಕೆ, ಅದೇ ಅವ್ರು ಏನು ಹೇಳ್ತೇವೆ ಅಂದರೆ, ಪ್ರದೀಪ್ ಈಶ್ವರ್ ಅವರು ನನ್ನ ಕ್ಷೇತ್ರದಲ್ಲಿ 48,000 ಜನಕ್ಕೆ ಇದು ಹೋಗ್ತಿದೆ, ಆದರೆ ಭಾಗ್ಯಗಳು ಹೋಗ್ತಿದೆ, ಅವ್ರು ನನಗೆ ಕೈ ಹಿಡಿದ್ರೆ ಸಾಕು, ನಾನು ರಕ್ಷಾರಾಮಯ್ಯ ಅವ್ರನ್ನ ಗೆಲ್ಸ್ಕೊಬರ್ತೀನಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇದಕ್ಕೆ? ಎಲ್ಲಿ ಭಾಗ್ಯಗಳೇ ಸರಿಗ ಬರ್ತಾ ಇಲ್ಲ, ಇನ್ನೆಲ್ಲ ಕೊಡ್ತಾರೆ. ಅಲ್ಲ, ಇವಾಗ ಕಾಂಗ್ರೆಸ್ ಭಾಗ್ಯಗಳು ಹೆಲ್ಪ್ ಆಗ್ತಿದೆಯಾ ಜನಗಳಿಗೆ ನಿಮ್ಗೆ ಗೊತ್ತಿರೋಂಗೆ? ಸ್ವಲ್ಪ ಮಟ್ಟಿಗೆ ಆಗ್ತಾನೆ ಇದೆ, ಅಂದರೆ ಅಷ್ಟೊಂದೇನಿದಿಲ್ಲ. ಒಟ್ಟಿನಲ್ಲಿ ಇವಾಗ ಮತ್ತೆ ಸುಧಾಕರ್ ಗೆಲ್ತಾರೆ? ಸುಧಾಕರ್ ಪಕ್ಕ. ಜನಗಳ ಟಾಕ್ ಹೆಂಗಿದೆ ಅಣ್ಣ ಇವಾಗ? ಜನಗಳೆಲ್ಲ ಮಾಮೂಲಿ ಸುಧಾಕರೇ ಗೆಲ್ಲಬೇಕು ಅನ್ನೋದಿದೆ. ಯಾಕಂದ್ರೆ ಮನೆಗಿಂತಾನೆ ಸ್ವಲ್ಪ ಇದಾಗಿದ್ದಾರೆ. ಈಗಿಂತ ಏನಾದರೂ ಮಾಡಿ ಸುಧಾಕರ್ನೇ ಗೆಲ್ಲಿಸ್ಬೇಕು ಅಂತ. ನಮಸ್ತೆ. ಸರ್. ಯಾರು ಗೆಲ್ಬೋದು ಅಣ್ಣ ನೆಕ್ಸ್ಟ್? ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅಣ್ಣ ಅವರು. ಡಾಕ್ಟರ್ ಕೆ ಸುಧಾಕರ್. ಯಾಕೆ ಡಾಕ್ಟರ್ ಕೆ ಸುಧಾಕರ್ ಅವರು? ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಓಕೆ, ಎಲ್ಲ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಓಕೆ ಅಣ್ಣ, ತುಂಬ ಜನ ಹೇಳಿದ್ರು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅಂತ. ಸುಧಾಕರ್ ಬರೋಕ್ ಮೊದಲು ಹೆಂಗಿತ್ತು ಚಿಕ್ಕಬಳ್ಳಾಪುರ? ಬಂದ್ಮೇಲೆ ಹೇಗಿತ್ತು ಅಣ್ಣ? ಅವರು ಬಂದ್ಮೇಲೆನೂ ಚೆನ್ನಾಗಿತ್ತು, ಅವ್ರು ಬಂದ್ಮೇಲೆ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಇದು ಅವ್ರು ಬರ್ಲಿಲ್ಲ, ಸ್ವಲ್ಪ ಟೆನ್ಷನ್ ಇದೆ. ಅಲ್ಲ, ಇವಾಗ ಸುಧಾಕರ್ ಅವರು ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಗೊತ್ತಲ್ವಾ ನಿಮಗೆ? ಲಾಸ್ಟ್ ಟೈಮ್ MLA ಎಲೆಕ್ಷನ್ ಏನು ಸೋತೋಗಿರ್ಬೋದು ಅಣ್ಣ? ಈ ಕಾಂಗ್ರೆಸ್ಸು ಗ್ಯಾರಂಟಿಗಳು ಕೊಟ್ಟು
ಅದರಿಂದ ಸ್ವಲ್ಪ ರಿಮಾರ್ಕ್ ಬಂದ್ಬಿಡ್ತಾರೆ ಸರ್. ಓಕೆ, ಅಲ್ಲ ಇವಾಗ ಪ್ರದೀಪ್ ಈಶ್ವರ್ ಅವರು ಇಲ್ಲಿ ನೋಡೋನು ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಟ್ರೆಂಡಲ್ಲಿ ಇರ್ತಾರೆ. ಚುನಾವಣೆಗೆ ಮೊದಲು ಭರವಸೆಗಳು, ಚುನಾವಣೆ ಆದ ನಂತರ ಪ್ರತಿದಿನ ನನ್ನ ಮನೆಗಳಿಗೆ ಹೋಗ್ತಿದ್ದೀನಿ ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ. ರಿಯಾಲಿಟಿ ಹೇಗಿದೆ ಅಣ್ಣ, ಗ್ರೌಂಡಲ್ಲಿ ಹೇಗಿದೆ? ಸರ್ ಇವಾಗವರೆಗೂ ಅವ್ರು ಗೆದ್ದು ನಮ್ಮ ಕೋಟೆಗೆ ಬಂದಿಲ್ಲ. ಚಿಕ್ಕಬಳ್ಳಾಪುರ ಕೋಟೆ ನಮ್ಮದು 12ನೇ ವಾರ್ಡು, ಇವಾಗವರೆಗೂ ಬಂದಿಲ್ಲ. ನಮ್ಮ ವಾರ್ಡ್ಗೆ ವಾರ್ಡ್ ಇದ್ರಲ್ಲೇ ಬರುತ್ತೆ, ಅವ್ರು ಬಂದಿಲ್ಲ. ಓಕೆ, ಹೇಳ್ತಾರೆ ವಾರ್ಡ್ಗೆ ಬರ್ತಾರೆ ಅಂತ, ನಮ್ಮ ವಾರ್ಡ್ಗೆ ಬಂದೇ ಇಲ್ಲ. ಏನು ಅಭಿವೃದ್ಧಿ ಅಲ್ಲ ಮಾಡಿಲ್ಲ. ಇವಾಗ ಏನಾದರೂ ಕಷ್ಟ ಅಂದರೆ ಅವರು ಒಂದು ಏನೋ ಆ್ಯಪ್ ವೆಬ್ಸೈಟ್ ಏನೋ ಲಾಂಚ್ ಮಾಡಿದಾರಂತೆ, ಅವ್ರನ್ನೇನಾದ್ರು ಸಂಪರ್ಕ ಮಾಡೋಕ್ಕೆ ಟ್ರೈ ಮಾಡಿದ್ರಾ? ಸರ್ ಏನು ಟ್ರೈ ಮಾಡಿಲ್ಲ ನಾವು. ಓಕೆ, ಏನು ಅಂದರೆ ಈ ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಟ್ಟು ಇದಾಗಿರೋದು ಅಷ್ಟೇ ಸರ್. ಗ್ಯಾರಂಟಿ ಕೊಟ್ಟು ಅಧಿಕಾರ ಗ್ಯಾರಂಟಿ ಅಧಿಕಾರಕ್ಕೆ ಬಂದಿದೆ. ಓಕೆ, ಸರ್ಕಾರ ಬಂದು ಹತ್ರ 1 ವರ್ಷ ಆಗ್ತಿದೆ. ಪ್ರದೀಪ್ ಈಶ್ವರ್ ಅವರು ಹಲವಾರು ಭರವಸೆಗಳನ್ನು ಕೊಟ್ಟಿದ್ರು. ಏನಾದರೂ ಡೆವಲಪ್ಮೆಂಟ್ ಮಾಡಿದ್ರೆ ಸರ್ ಚಿಕ್ಕಬಳ್ಳಾಪುರ? ಸರ್ ಏನನ್ನೋದು ಗೊತ್ತಿಲ್ಲ ನಮಗೆ. ಏನಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರು ಬರಬೇಕು. ಓಕೆ, ಇವಾಗ MLA ಆಗಿ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ತುಂಬಾ ಜನ. ಸೊ MP ಆದ್ರೂ ಮಾಡ್ತಾರೆ ಅಂತ ಅನ್ಸುತ್ತಾ ಸರ್? ಮಾಡ್ತಾರೆ ಸರ್, ಪಕ್ಕ ಅನ್ಸುತ್ತೆ. ಖಂಡಿತ. ಜನಗಳ ನಿಮ್ಮೂರಲ್ಲೆಲ್ಲ ಹೇಗಿದೆ ಸರ್? ಸಪೋರ್ಟ್ ಮಾಡ್ಬೇಕಂತ ಎಲ್ಲ ಸುಧಾಕರ್ ಅವ್ರಿಗೆ ಎಲ್ಲ ಸುಧಾಕರ್ ಅವ್ರಿಗೆ ಈ ಸಲ ಸುಧಾಕರ್ ಅವ್ರಿಗೆ ಗೆಲ್ತಾರೆ. ಸೆಂಟ್ರಲ್ ಅಲ್ಲಿ ಇದು ಪ್ರಧಾನಿ ಯಾರಾಗಬೇಕು ಸರ್? ಅಲ್ಲಿ ನರೇಂದ್ರ ಮೋದಿ, ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಅವರು. ಯಾಕೆ ಸರ್ ನರೇಂದ್ರ ಮೋದಿ ಅವರೇ? ಸರ್ ಅವರು ಅಭಿವೃದ್ಧಿ, ಅವರು ಫ್ಯಾಮಿಲಿ ಇಲ್ಲ, ಈ ಇಂಡಿಯಾನೇ ಅವ್ರದ್ದೊಂಥರ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದಾರೆ ಅಷ್ಟೇ ಸರ್. ಒಟ್ಟಾರೆಯಾಗಿ ಇಲ್ಲಿ ಚಿಕ್ಕಬಳ್ಳಾಪುರ ಸುಧಾಕರ್ ಅವ್ರು ಗೆಲ್ತಾರೆ. ಸುಧಾಕರ್ ಅವ್ರು ಗೆಲ್ತಾರೆ. ಥ್ಯಾಂಕ್ ಯು. ನಮಸ್ತೆ, ಹೇಳಿ. ಯಾರಾಗ್ತಾರೆ ಅಣ್ಣ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ MP? ಮುಂದಿನ MP ಸುಧಾಕರ್ ಅವರೇ, ಸುಧಾಕರ್, ಡಾಕ್ಟರ್ ಸುಧಾಕರ್. ಆಕ್ಚುಲಿ ಇದು ಈ ಊರು ಯಾವುದು ಪೆರೇಸಂದ್ರ ಅಲ್ಲ? ಪೆರೇಸಂದ್ರ. ಇವಾಗ ಪ್ರದೀಪ್ ಈಶ್ವರ್ ಅವರು ನಿಮ್ಮೂರವರೇ, ಸುಧಾಕರ್ ಅವರು ನಿಮ್ಮೂರವರೇ. ಪ್ರದೀಪ್ ಈಶ್ವರ್ ಅವರು MLA ಆದಮೇಲೆ ಪೆರೇಸಂದ್ರ ಏನು ಬದಲಾವಣೆ ಆಗಿದೆ? ಇವಾಗ ಸುಧಾಕರ್ ಅವರು MLA ಆಗಿದ್ದಾಗ ಏನೇನು ಬದಲಾವಣೆ ಆಗಿದೆ ಅಣ್ಣ ಪೆರೇಸಂದ್ರ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಸುಧಾಕರ್ ಅವರು 10 ವರ್ಷದಲ್ಲಿ ಅಭಿವೃದ್ಧಿ ಅನ್ನೋದು ಮಾಡಿದ್ದಾರೆ. ಓಕೆ, ಆದರೆ ಕಾರಣಾಂತರಗಳಿಂದ ಈ ಫ್ರೀ ಸ್ಕೀಮ್ಗಳು ಅದರ ಪ್ರಭಾವದಿಂದ ಸೋಲಕ್ಕೆ ಕಾರಣ ಆಯಿತು. ಓಕೆ, ಇವಾಗ ಎಲೆಕ್ಷನ್ ಟೈಮಲ್ಲಿ ಪ್ರದೀಪ್ ಈಶ್ವರ್ ಅವರು ಕರ್ನಾಟಕ ಫುಲ್ಲು ಟ್ರೆಂಡಿಂಗಲ್ಲಿದ್ದರು. ಎಲ್ಲಿ ನೋಡಿದ್ರು ಅವ್ರದ್ದೇ ಟ್ರೋಲು, ಅವ್ರದ್ದೇ ವೀಡಿಯೋಗಳು ಎಲ್ಲ. ಸೊ ಇವಾಗ ಪೆರೇಸಂದ್ರ, ಇವಾಗ ಬೇರೆ ಕಡೆ ಎಲ್ಲ ಕೇಳಿದ್ರೆ ಕೆಲವು ಕಡೆ ನಮ್ಮ ಕಡೆ ಬಂದಿಲ್ಲ ಹಾಗೆ ಹೇಗೆ ಅಂತ ಹೇಳಿದ್ರು. ಪೆರೇಸಂದ್ರದಲ್ಲಿ ಕೆಲವೊಂದು ಭರವಸೆಗಳಂತೂ ಕೊಟ್ಟಿರ್ತಾರೆ, ಅದನ್ನು ನೆರವೇರಿಸ್ತಾ ಇಲ್ಲ ಅವರು. ಅಭಿವೃದ್ಧಿ ಅನ್ನೋದಿಲ್ಲ, ಅಭಿವೃದ್ಧಿನೇ ಮಾಡಿಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ. ಅಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಪ್ರತಿಯೊಂದು ವಾರನೂ ನಾನು ಬೇರೆ ವಾರ್ಡ್ಗೆ ಹೋಗಿದ್ದೆ, ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ದಾರೆ. ಗ್ರೌಂಡ್ ಹೆಂಗಿದೆ? ಸುಮ್ಮನೆ ಹೇಳ್ಬೋದು ಅಷ್ಟೇ. ಹೋಗೋದು ಅದು ಇದು ನಮ್ಮ ಕಡೆ ಏನಿಲ್ಲ. ಅವ್ರಿಗೆ ಎಲ್ಲಿ ಓಟ್ ಬಿದ್ದಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಮಾತ್ರ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಹೊರತು ಇದುವರೆಗೂ ಇಲ್ಲಿಂದ ಕಮ್ಮನಹಳ್ಳಿ ನಮ್ಮ 1 ಕಿಲೋಮೀಟ್ರ್ ಆಗುತ್ತೆ. ನಮ್ಮೂರಿಗೆ ರಸ್ತೆ ಇಲ್ಲ, ಏನೂ ಇಲ್ಲ, ಒಂದು ವಾಟರ್ ಫಿಲ್ಟ್ರ್ ಇಲ್ಲ, ಏನೂ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಬಂದಿಲ್ಲ. ರಸ್ತೆ ಹೆಂಗಿದೆ ಅಂತ ನಮ್ಮೂರೇ ನೋಡಿಲ್ಲ ಅವರು, ಇದುವರೆಗೂ ನೋಡೇ ಇಲ್ಲ. ನಮ್ಮೂರಿಗೆ ಬಂದೇ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದಿದ್ರಾ? ಎಲೆಕ್ಷನ್ ಪ್ರಚಾರಕ್ಕೆ? ಎಲೆಕ್ಷನ್ ಪ್ರಚಾರಕ್ಕೆ ಕೂಡ ನಮ್ಮೂರಿಗೆ ಬಂದಿಲ್ಲ. ಓಕೆ, ಏನು ರೀ ಅಣ್ಣ? ಅದೇನಾದ್ರು ನಿಮ್ದು ಆಪೋಸಿಟ್ ಕಂಪ್ಲೀಟ್ಲಿ ಸುಧಾಕರ್ ಪರವಾಗಿ? ನಾವು ಸುಧಾಕರ್ ಪರವಾಗಿದ್ದೀವಿ, ಕೆಲವರು ಅವ್ರ ಪರವಾಗಿ ಇದ್ದಾರೆ. ಓಕೆ, ಹಂಗಿದ್ರು 2 ಕಡೆ ಇದ್ರೂ ಬಂದಿಲ್ಲ. ಓಕೆ ಅಣ್ಣ, ತುಂಬ ಜನ ಮಾತಾಡ್ತಾ ಹೋಗ ಕೆಲವರು ಸುಧಾಕರ್ ಪರನೂ ಹೇಳಿದ್ರು, ಕೆಲವರು ಕಾಂಗ್ರೆಸ್ ಪರನೂ ಹೇಳಿದ್ರು. ಸುಧಾಕರ್ ಅವರು ಬರೋಕ್ ಮೊದಲು ಚಿಕ್ಕಬಳ್ಳಾಪುರ ಹೆಂಗಿತ್ತು? ಇದು ಚಿಕ್ಕಬಳ್ಳಾಪುರ ಆಲ್ರೆಡಿ ಚಿಕ್ಕಬಳ್ಳಾಪುರ ಪೆರೇಸಂದ್ರ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಯಾರಿಗೂ ಸುಮಾರು ಇದುವರೆಗೂ ಆಗಿರೋ ಇದ್ರ ಪ್ರಕಾರ CMಗಳಿಗೆ ಚಿಕ್ಕಬಳ್ಳಾಪುರ ಪೆರೇಸಂದ್ರ ಅಂತ ಗೊತ್ತಿರಲಿಲ್ಲ. ಸುಧಾಕರ್ ಅವ್ರು ಬಂದ ಮೇಲೆ ಚಿಕ್ಕಬಳ್ಳಾಪುರ ಇಡೀ ಕರ್ನಾಟಕಕ್ಕೆ ಅಲ್ಲ, ಈ ಡೆಲ್ಲಿವರೆಗೂ ಇವಾಗ ಚಿಕ್ಕಬಳ್ಳಾಪುರ ಕಾಣಿಸ್ತಾ ಇದೆ. ಏನೇನು ಮೇನ್ ಚೇಂಜಸ್ ಒಂದು 10 ವರ್ಷದಲ್ಲಿ ಏನೇನು ಚೇಂಜಸ್ ಮಾಡಿದ್ರಣ್ಣ? ರೋಡ್ ಅಥವಾ ರಸ್ತೆಗಳು, ಮೆಡಿಕಲ್ ಕಾಲೇಜ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಎಲ್ಲ ರೋಪ್ ವೇ ಅದು ಇದು ಎಲ್ಲ ಇದು ಮಾಡಿದ್ದಾರೆ. ಅವ್ರ ಫೀಲ್ಡಲ್ಲಿ ಎಲ್ಲ ಮಾಡಿದ್ದಾರೆ. ರೋಪ್ ವೇ ನಂದಿ ಬೆಟ್ಟಕ್ಕೆ ರೋಪ್ ವೇ ಇದು ಮಾಡಿದ್ದಾರೆ. ಇಶಾ ಫೌಂಡೇಶನ್ ಮಾಡಿಸಿದ್ರು, ಎಲ್ಲ ಅನುಕೂಲ ಮಾಡಿದ್ದಾರೆ. ಓಕೆ, ಇವಾಗ ನೀವು ಒಂದು ಆಟೋ ಡ್ರೈವರು, ಆಟೋ ಓಡಿಸ್ತೀರಾ. ಸೊ ಕಾಂಗ್ರೆಸ್ ಅವ್ರು ಫ್ರೀ ಬಸ್ ಬಿಟ್ಟಾಗಿಂದ ನಾವು ಈ ಥರ ಕೂತ್ಕೊಂಡಿರ್ಬೇಕೆ ಹೊರತು ಖಾಸಗಿ ವಾಹನಗಳು ಯಾವುದೇ ಅವ್ರ ಇದು ನಡೀತಾ ಇಲ್ಲ. ಓಕೆ, ಡೈಲಿ 1000 ರೂಪಾಯಿ ದುಡಿತಾ ಇದ್ರೆ ಇದಕ್ಕೆ ಮುಂಚೆ. ಇವಾಗ 1 ವರ್ಷದಿಂದ ಈ ಕಾಂಗ್ರೆಸ್ ಬಂದ ಮೇಲೆ ನಮಗೆ 200 ರೂಪಾಯಿ ದುಡಿಯೋಕ್ಕೂ ಆಗ್ತಾಯಿಲ್ಲ. ಓಕೆ, ದಿನ 200 ರೂಪಾಯಿ ದುಡಿಯೋದು ಕಷ್ಟ ಇದೆ. ಓಕೆ, ಅಲ್ಲ ಇವಾಗ ಪ್ರದೀಪ್ ಈಶ್ವರ್ ಅವರು ಲಾಸ್ಟ್ ಟೈಮು ಒಂದು ಎಲ್ಲನೂ ಏನು ಸೇರಿಸಿ 5,000 ಸಾವಿರ ಕೊಟ್ಟಿದ್ರು ಅಂತ ನಿಮ್ಗೆ ಏನಾದ್ರು ಸಿಗ್ತಾ ಅನ್ನೋದು? ಏನಿಲ್ಲ, ನಮ್ಗೆ ಏನಿಲ್ಲ. ಅವ್ರು ಯಾರ್ಯಾರು ಅವ್ರ ಕಡೆ ಇದ್ದಾರೋ ಅವ್ರು ಅಷ್ಟೇ.
ಇಲ್ಲ ಅವ್ರು ಎಲ್ಲೋ ಚಿಕ್ಕಬಳ್ಳಾಪುರದಲ್ಲಿ ಸೋಷಿಯಲ್ ಮೀಡಿಯಾ ಇದು ಮಾಡಕ್ಕೆ ಮಾತ್ರ ನ್ಯೂಸ್ ಅವ್ರ ಹಿಂದೆನೇ ಇರ್ತಾರೆ. ಹಾಂ, ಓಕೆ, ಒಟ್ನಲ್ಲಿ 5,000 ಕೊಟ್ಟು ಇದು ಮಾಡಿದ್ದಾರೆ. ನೀವೇನಾದರೂ ಪ್ರದೀಪ್ ಈಶ್ವರ್ ಅವ್ರಿಗೆ ಹೇಳಿದ್ರೆ ಈ ಥರ ನಿಮ್ಗೆ ಏನಾದರೂ ಮಾತಾಡಿದ್ರೆ ಅವ್ರು ಫಾಲೋವರ್ಸ್ ಇರ್ತಾರಲ್ಲ ಅವ್ರ ಹತ್ರ ಧಮ್ಕಿ ಹಾಕ್ಸೋದು, ನೀವು ಓಟ್ ಹಾಕಿಲ್ಲ ನಮಗೆ, ನೀವೇನು ಅಷ್ಟು ಮಾತಾಡೋದು, ಇದು ಅವ್ರದ್ದು ಪ್ರಭಾವ. ಓಕೆ, ಇವಾಗ ಸುಧಾಕರ್ ಅವ್ರ ಬಗ್ಗೆ ಪಾಸಿಟಿವ್ ಹೇಳಿದ್ರು ತುಂಬ. ಇವಾಗ ನೆಕ್ಸ್ಟ್ ಇವಾಗ ಸುಧಾಕರ್ ಲೋಕಸಭೆಯಲ್ಲಿ ಗೆದ್ರೆ MP ಆದರೆ ಏನೇನು ಚೇಂಜಸ್ ಬೇಕಣ್ಣ ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ? ಏನು ಬೇಕು ಅಂತ ನಾವು ಕೇಳಂಗಿಲ್ಲ, ಅವ್ರಿಗೆ ಮೈಂಡಲ್ಲಿರುತ್ತೆ. ಸುಧಾಕರ್ ಅವ್ರಿಗೆ ಯಾರು ಜನ ಕೇಳಂಗಿಲ್ಲ, ಅವರೇ ಮಾಡ್ತಾರೆ ಅದು. ಓಕೆ, ಒಟ್ಟಿನಲ್ಲಿ ಇವಾಗ 100% ಅವ್ರು ಬಂದರೆ ಅವರು ಹೇಳಿ ಮಾಡಲ್ಲ, ಮಾಡಿದ್ದಾದ್ಮೇಲೆ ತೋರಿಸ್ತಾರೆ ಅವರು. ಓಕೆ, ಲಾಸ್ಟ್ ಟೈಮ್ ಆಗಿದ್ರೆ MLA ಎಲೆಕ್ಷನ್ ಏನಕ್ಕೆ ಸೋತಿರ್ಬೋದಣ್ಣ ನಿಮ್ಗೆ ಗೊತ್ತಿರೋ? ಈ ಫ್ರೀ ಸ್ಕೀಮಿಂದಾನೇ Main 100% ಫ್ರೀ ಸ್ಕೀಮ್, ಎಲ್ಲ ಫ್ರೀ ಸ್ಕೀಮ್, ಎಲ್ಲ ಫ್ರೀ ಸ್ಕೀಮ್ಗಳು ನಂಬ್ಕೊಂಡು ಕಾಂಗ್ರೆಸ್ ಓಟ್ ಹಾಕಿದ್ದಾರೆ. ಅಷ್ಟೇ ಅಷ್ಟೇ. ಫ್ರೀ ಸ್ಕೀಮ್ ಬಗ್ಗೆ ಏನು ಹೇಳ್ತೀರಣ್ಣ? ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲ ಜನಗಳಿಗೆ ಹೆಲ್ಪ್ ಆಗ್ತಿದೆಯಾ, ಏನಾಗ್ತಿದೆ? ಕೆಲವ್ರಿಗೆ ಹೆಲ್ಪ್ ಆಗ್ತಾ ಇದೆ, ಇಲ್ಲ ಅಂತಿಲ್ಲ ಎಲ್ಲ, ಅಂದರೆ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇಲ್ಲ ಅದು. ವೆಹಿಕಲ್ಸ್ ಎಲ್ಲ ಹೋಯ್ತು, ಎಲ್ಲರಿಗೂ ಹೆಲ್ಪ್ ಆಗಿಲ್ಲ ಅದು, ಕೆಲವ್ರಿಗೆ ಮಾತ್ರ ಅಷ್ಟೇ. ಎಲ್ಲರೂ ಮಾತ್ರ ಅಂದರೆ ಕೆಲವು ಮನೆಗಳು ಸ್ವಲ್ಪ ಹಾಳಾಗೋಯ್ತು ಇವರು ಸ್ಕೀಮ್ಗಳಿಂದ. ಅದೇ ಆಟೋ ಡ್ರೈವರ್ಗಳು ಮನೆಗಳು, ಆಟೋ ಡ್ರೈವರೇ ಅಂತಲ್ಲ, ಹೆಂಗಸರು ಅದು ಇದು 2,000 ಸಾವಿರ ಕೊಟ್ಟು ನಾವು ಇಲ್ಲೇ ನೋಡ್ತಾ ಇರ್ತೀವಲ್ಲ, ನೋಡಿ ಎಷ್ಟು ಜನ ಹೆಂಗಸರಿದ್ದಾರೆ ಅಂತ. ಆಟೋ ಹತ್ತಲ್ಲ, ಓಕೆ, ಬಸ್ಗೆ ಕಾಯ್ತಾರೆ. ಒಟ್ಟಿನಲ್ಲಿ ತುಂಬ ಲಾಸ್ ಆಗಿದೆ ಈ ಕಾಂಗ್ರೆಸ್ ಸ್ಕೀಮ್ಸಿಂದ. ಪ್ರೈವೇಟ್ ಬಸ್ಸು ಇಲ್ಲ, ಪ್ರೈವೇಟ್ ವೆಹಿಕಲ್ಸ್ ಇಲ್ಲ, ಅದು ಮುಚ್ಚೋಗಿದೆ, ಲಾಸ್ ಹೋಯ್ತು, ಅದು ಹೋಯ್ತು. ಪ್ರಧಾನಿ ಯಾರಾಗಬೇಕಂತಿದ್ದಾರೆ ಅಣ್ಣ? ನರೇಂದ್ರ ಮೋದಿನೇ ಇರಬೇಕು. ಯಾಕೆ ಅಣ್ಣ ನರೇಂದ್ರ ಮೋದಿ ಅವರೇ? ಅವರಿದ್ರೇ ದೇಶ ಉಳಿಯೋದು. 70 ವರ್ಷದಿಂದ ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಎಲ್ಲರಿಗೂ ಗೊತ್ತು. ಆದರೆ ಸ್ವಲ್ಪ ನಾಯಕರು ಇದ್ದಾರಲ್ಲ, ನಾವೀಗ ನಮಗೆ ಈ ಅವಕಾಶ ಕೊಡಿ, ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. 70 ವರ್ಷದಿಂದ ಯಾಕೆ ಮಾಡಿಲ್ಲ? 70 ವರ್ಷದಿಂದ ಯಾಕೆ ಇದು ಮಾಡಿಲ್ಲ ಅವರು? ಇವಾಗ ಒಂದು ಸರಿ ನಮ್ಗೆ ಅವಕಾಶ ಕೊಟ್ಟು ನೋಡಿ ಅಂತಾರೆ, ಅದೇ ಮಾರ್ಬೇಡಣ ಅಂತ ಅಷ್ಟೇ. ಓಕೆ, ಅಲ್ಲ ಇವಾಗ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದರೆ ಸೆಂಟ್ರಲಲ್ಲಿ ಇವಾಗ 2,000 ಸಾವಿರ ಕೊಡ್ತಾರಲ್ಲ ಮಹಿಳೆ ಹೆಂಗಸ್ರಿಗೆ, 1 ಲಕ್ಷ ರೂಪಾಯಿ ಕೊಡ್ತಾರಂತೆ ವರ್ಷಕ್ಕೆ. ಅಂದರೆ ತಿಂಗಳಿಗೆ ಒಂದು 8 ಮಾರಾಕ್ತಾರಲ್ಲ, ಇಂಡಿಯಾ ಮಾರಾಕ್ಬಿಟ್ಟು 1 ಲಕ್ಷ ಕೊಡ್ತಾರೆ, ಹೋಗ್ತಾರೆ ಅಷ್ಟೇ. ಒಟ್ಟಿನಲ್ಲಿ ಇಡೀ ಇದೆಲ್ಲ ಅದಕ್ಕೆ ಅವರು ನಮ್ಗೆ ಒಂದು ಅವಕಾಶ ಕೊಡಿ, ನಿಮಗೆ 1 ಲಕ್ಷ ಕೊಡ್ತೀವಿ ಅಂದರೆ ಆ 1 ಲಕ್ಷ ಏನು ಮಾಡ್ತಾರೆ, ಇಡೀ ಇಂಡಿಯಾನ ಮಾರಾಕ್ತಾರೆ, 1 ಲಕ್ಷ ಕೊಡ್ತಾರೆ ಅಷ್ಟೇ. ಕರ್ನಾಟಕದಲ್ಲಿ 1 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು, ಅಭಿವೃದ್ಧಿ ಏನಿಲ್ಲ ಹೇಳ್ಕೊಳಂಗೆ. ಏನೂ ಇಲ್ಲ. ಏನಕ್ಕಂತ ಕೇಳಿದ್ರೆ ನಮ್ಮ ಹತ್ರ ಬಜೆಟ್ ಇಲ್ಲ, ದುಡ್ಡಿಲ್ಲ ಅಂತ ಹೇಳ್ತಾರೆ. ಇದ್ರೆ ಅಲ್ಲ, ಫ್ರೀ ಸ್ಕೀಮ್ಗೆ ಆಗ್ತಾ ಇಲ್ಲ ಅವರು. ಇನ್ನು ಎಲ್ಲಿ ಅಭಿವೃದ್ಧಿ ಮಾಡ್ತಾರೆ, ಎಲ್ಲಿ ಇದು ಮಾಡ್ತಾರೆ? ಅಭಿವೃದ್ಧಿ ಮಾಡೋಕ್ಕೆ ಹೋದ್ರೆ ಅವ್ರಿಗೆ ಉಳಿಬೇಕಲ್ಲ ಇನ್ನು. ಓಕೆ, ಏನಾಗ್ಬೋದು ಅಣ್ಣ ನಿಮಗೆ ಇವಾಗ ಸೆಂಟ್ರಲ್ ಯಾರು ಬರ್ಬೋದು ನಿಮ್ಗೆ ಗೊತ್ತಿರೋಂಗೆ? ನಮ್ಗೆ ಗೊತ್ತಿರೋಂಗೆ 100% ನರೇಂದ್ರ ಮೋದಿನೇ ಬರ್ತಾರೆ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರೇ ಗೆಲ್ತಾರೆ. ಅಲ್ಲ ಇವಾಗ ಕಾಂಗ್ರೆಸ್ ಅವ್ರು ಏನು ಹೇಳ್ತಾವ್ರು ಅಂದರೆ ನಮ್ಗೆ 5 ಸ್ಕೀಮ್ಗಳು ಕೊಟ್ಟಿದ್ದೀವಿ, ಜನಗಳಿಗೆ ತಲುಪಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ನಮ್ಗೆ ಅವರೆಲ್ಲ ಓಟ್ ನಡೀತಾ ಇದ್ದಾರೆ. ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊತಾ ಇದ್ದಾರೆ, ಅವರು ನುಡಿದಂತೆ ನಡ್ಕೊತಾ ಇದ್ದಾರೆ. ಓಕೆ, ಜನಗಳಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಜನಗಳಿಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ. ಓಕೆ, ಈ ಸಲ ಆಗಿದ್ರೆ ಸುಧಾಕರ್ ಅವ್ರು ಗೆಲ್ತಾರೆ. ಸುಧಾಕರ್ 100% ಗೆಲ್ತಾರೆ. ಓಕೆ, ಅಭಿವೃದ್ಧಿ ಬೇಕು ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರೇ ಬರೋದು. ಬೇಡ ಅನ್ನಂಗಿದ್ರೆ ಇದೇ ಥರ ಹಾಳಾಗಬೇಕು ಅಂದರೆ ಕಾಂಗ್ರೆಸ್ ಬರುತ್ತೆ. ನಮಸ್ಕಾರ. ಯಾರಾಗ್ತಾರಣ್ಣ ಮುಂದಿನ ಚಿಕ್ಕಬಳ್ಳಾಪುರದ MP? ಸುಧಾಕರ್. ಯಾಕಣ್ಣ ಸುಧಾಕರ್? ಒಳ್ಳೆ ಕೆಲಸ ಮಾಡೋರು ಅದು. ಓಕೆ, ನೀವು ತುಂಬ ದೊಡ್ಡವರಿದ್ದೀರಾ. ಸುಧಾಕರ್ ಮೊದಲು ತುಂಬ MLAಗಳು ನೋಡಿರ್ತೀರಾ. ಸುಧಾಕರ್ ಬರೋಕ್ ಮೊದಲು ಚಿಕ್ಕಬಳ್ಳಾಪುರ ಹೇಗಿತ್ತು, ಇವಾಗ ಹೆಂಗಿದೆ? ಸುಧಾಕರ್ ಬಂದಮೇಲೆ ಚೆನ್ನಾಗಾಗಿತ್ತು. ಓಕೆ, ಎಲೆಕ್ಷನ್ ಟೈಮಲ್ಲಿ ಪ್ರದೀಪ್ ಈಶ್ವರ್ ಫುಲ್ಲು ಟ್ರೆಂಡಿಂಗಲ್ಲಿದ್ದರು. ಸುಧಾಕರು ನಿಮ್ಮ ಪೆರೇಸಂದ್ರ ಅವರೇ, ಪ್ರದೀಪ್ ಈಶ್ವರು ನಿಮ್ಮ ಪೆರೇಸಂದ್ರ ಅವರೇ, ಹಲವಾರು ಭರವಸೆಗಳನ್ನು ಕೊಟ್ಟಿರ್ತಾರೆ. ಇಬ್ಬರು ಕೂಡ ಯಾರು ಸ್ವಲ್ಪ ಜಾಸ್ತಿ ಉಳಿಸ್ಕೊಂಡಿದ್ದಾರೆ? ಪ್ರದೀಪ್ ಬರಬೇಕಂದ್ರೆ ಬರೀ ಗ್ಯಾರಂಟಿ ಕಾರಣ ಅಷ್ಟೇ. ಪ್ರದೀಪ್ ಅವ್ರು ಬರಬೇಕಂದ್ರೆ ಬರೀ ಗ್ಯಾರಂಟಿಗಳು. ಅಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾನು ಪ್ರತಿದಿನ ಆ ಊರಿಗೆ ಹೋದೆ, ಈ ಊರಿಗೆ ಹೋದೆ ಅಂತ ವಿಡಿಯೋಗಳು ಹಾಕ್ತಿರ್ತಾರೆ. ಮತ್ತು ನಾನು ಇದನ್ನು ಮಾಡಿದೆ ಹಾಗೆ ಹೇಗೆ ಅಂತ. ಗ್ರೌಂಡಲ್ಲಿ ಹೆಂಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು? ಗ್ರೌಂಡಲ್ಲಿ ಏನೋ ಗೊತ್ತಿಲ್ಲ ನಮ್ಮದು. ಗುಡಿಬಂಡೆ ತಾಲೂಕು ನಮ್ಮದು, ಗುಡಿಬಂಡೆ ತಾಲೂಕು. ಓಕೆ, ಅಲ್ಲ ಇವಾಗ ನಿಮ್ಮ ಇದೇ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಲ್ವಾ, ಏನಾದರೂ ಒಂದು ಕಷ್ಟ ಅಂದರೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಕೇಳ್ತಿದ್ದೀನಿ. ಇಲ್ಲ, ನಾವೇನು ನೋಡಿಲ್ಲಪ್ಪ ಕಷ್ಟ ಸ್ಪಂದಿಸಿರೋದು. ಓಕೆ, ಸುಧಾಕರ್ ಇದ್ದಾಗ ಸ್ಪಂದಿಸೋರು, ಪ್ರತಿಯೊಂದಕ್ಕೂ ಸ್ಪಂದಿಸೋರು. ಓಕೆ, ಈಗ ಅಲ್ಲಿ ಇದೆಯಲ್ಲ, ಟಾಯ್ಲೆಟ್ ರೂಮ್ ಇರಲಿಲ್ಲ ಮೊದಲು, ಸುಮಾರು 20-30 ವರ್ಷದಿಂದ ಟಾಯ್ಲೆಟ್ ಎಲ್ಲ ಕಟ್ಸಿದ್ರು, ಪ್ರತಿಯೊಬ್ಬರಿಗೂ ಅನುಕೂಲ ಆಗೈತೆ. ಓಕೆ, ಫ್ರೀಯಾಗಿ ಟಾಯ್ಲೆಟ್? ಫ್ರೀ ಏನಿಲ್ಲ, ಮಾಮೂಲು 5 ರೂಪೀಸ್. ಓಕೆ, ಒಟ್ಟಿನಲ್ಲಿ ಟಾಯ್ಲೆಟ್ ಕಟ್ಸ್ಕೊಟ್ಟು. ಆಟೋ ಅವ್ರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಫ್ರೀ ಬಸ್ ಅಂತ ಬಿಟ್ಟರು. ಎಷ್ಟು
ಎಫೆಕ್ಟ್ ಆಗಿದೆ ಆಟೋವ್ರಿಗೆ ಫುಲ್ ತೊಂದರೆ ಆಗೈತೆ. ಫುಲ್ ತೊಂದರೆ. ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಫಸ್ಟ್ ನಾವು 1000-2000 ಮಾಡ್ತಾ ಇದ್ವಿ, ಇವಾಗ ಒಂದು 200 ರೂಪಾಯಿ ಮಾಡೋಕ್ಕೂ ಕಷ್ಟ ಆಗ್ತೈತೆ ಅಂತ. ನಿಮ್ಗೆ ಹೆಂಗೈತೆ? ಫಸ್ಟ್ ಎಷ್ಟು ಆಗ್ತೈತೆ, ಇವಾಗ ಎಷ್ಟಾಗೈತೆ? ಫಸ್ಟು 1000-1500 ಆಗ್ತಾ ಇತ್ತು, ಈಗ ಬರೀ 500 ಮಾಡೋಕ್ಕಾಗ್ತಾ ಇಲ್ಲ. ಈಗ 500 ಮಾಡೋದಕ್ಕೂ ಕಷ್ಟ ಆಗ್ತೈತೆ. MLAಗೆ ಏನಾದರೂ ಈ ಥರ ಸಮಸ್ಯೆ ಆಗ್ತೈತೆ ಅಂತ ಹೇಳಿದ್ರಾ? ಏನಾದರೂ ಟ್ರೈ ಮಾಡಿದ್ರೆ ಹೇಳೋದಕ್ಕೆ? ನಾವೇನು ಹೇಳಿಲ್ಲ. ಓಕೆ, ಸುಧಾಕರ್ ಬಂದ್ಮೇಲೆ ಏನೇನು ಚೇಂಜಸ್ ಆಯ್ತಣ್ಣ ನಿಮ್ಗೆ ಗೊತ್ತಿರೋ ಚಿಕ್ಕಬಳ್ಳಾಪುರ? ಸುಧಾಕರ್ ಬಂದ್ಮೇಲೆ ರೋಡ್ಗಳು ಚೆನ್ನಾಗಾಗಿದೆ. ಓಕೆ. ಕುಡಿಯೋ ನೀರು ಪ್ರತಿಯೊಂದು ಊರಲ್ಲೂ ಶುದ್ಧ ಘಟಕ ನೀರು ಎಲ್ಲ ಆಗೈತಪ್ಪ, ಎಲ್ಲ ಪರವಾಗಿಲ್ಲ. ಓಕೆ. ಬರೋ ಮೊದಲು MLAಗಿನ್ನ ಈ MLA ಪರವಾಗಿಲ್ಲ. ಎಲ್ಲ ಇದರಲ್ಲಿ ನೋಡಿದ್ರೆ ಸುಧಾಕರ್ ಪರವಾಗಿಲ್ಲ. ಈ ಎಲೆಕ್ಷನ್ ಅಲ್ಲಿ ಸೋಲೋದಕ್ಕೆ ಏನು ಕಾರಣ ಇರ್ಬೋದು ಅಣ್ಣ? ಲಾಸ್ಟ್ ಟೈಮ್ ಎಲ್ಲಿ ನಾನು ಹೇಳದ್ನಲ್ಲ, ಗ್ಯಾರಂಟಿಗಳೇ ಕಾರಣ. ಇವಾಗ ಇಲ್ಲಾಂದ್ರೆ ಸೋಲ್ತಾ ಇಲ್ಲ. ಇವಾಗ ಅವೆಲ್ಲ ಜನಗಳು ಅರ್ಥ ಮಾಡ್ಕೊಂಡು ಈಗ ಅರ್ಥ ಮಾಡ್ಕೊಂಡು ಇವಾಗ ಮತ್ತೆ ಆಗಿರೋ ಸುಧಾಕರ್ ಗೆಲ್ತಾರೆ. ಸುಧಾಕರ್ ನಮಸ್ತೆ. ಯಾರಾಗ್ಬೋದು ಅಣ್ಣ ಮುಂದೆ ಚಿಕ್ಕಬಳ್ಳಾಪುರ MP? ಸರ್, ಈಗ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ರಕ್ಷಾರಾಮಯ್ಯ ಅವರು ಯೂತ್ ಐಕಾನ್ ಒಬ್ಬರು ನಿಂತ್ಕೊಂಡಿದ್ದಾರೆ. ಸೊ ಅವ್ರಿಗೂ ಒಂದು ಅವಕಾಶ ಕೊಡೋಣ. ಓಕೆ. ಅದೇ ರೀತಿ ನಮ್ಮೂರಲ್ಲಿ ಒಬ್ಬರು ಡಾಕ್ಟರ್ ಕೆ ಸುಧಾಕರ್ ಅಂತ ಹೇಳ್ಬಿಟ್ಟು ಅವರು ನಿಂತಿದ್ದಾರೆ. ಪ್ರೀವಿಯಸ್ಸು MLA ಆಗಿದ್ದರು, ಅದಾದಮೇಲೆ ಮಿನಿಸ್ಟ್ರು ಕೂಡ ಆಗಿದ್ದರು, ಈಗ ex-MLA ಆಗಿದ್ದಾರೆ. ನೆಕ್ಸ್ಟು ಲೋಕಸಭಾ ಚುನಾವಣೆಗೆ ಅವರು ಒಂದು ಶ್ರಮದಿಂದ ಭಗವಂತನ ಆಶೀರ್ವಾದ, ಒಂದು ಡೆಲ್ಲಿಗೆ ಹೋಗೋ ಒಂದು ಅವಕಾಶ ಇದ್ದರೆ ಹೋಗಲಿ. ಈಗ ರಕ್ಷಾರಾಮಯ್ಯ ಅವರು ಮಾಡ್ತಾ ಇರೋದು ಈಗ ರೀಸೆಂಟಾಗಿ ಬಂದಿದ್ದಾರೆ. ಅವ್ರ ಫ್ಯಾಮಿಲಿಯಲ್ಲಿ ಈಗ ಇವರು ಹೊಸಬರು, ಯೂತ್ಸ್ಗೆ ಒಂದು ಅಟ್ರಾಕ್ಟಿವ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ಒಂದು ನಮ್ಮಲ್ಲಿ ಈ ಪೆರೇಶಂದ್ರದಲ್ಲಿ 1800 ಓಟು ಪ್ರದೀಪ್ ಈಶ್ವರ್ಗೆ ಬಿದ್ದಿದೆ, 600 ಓಟು BJPಗೆ ಬಿದ್ದಿದೆ. ಕಳೆದ ಈ MLA ಎಲೆಕ್ಷನ್ನಲ್ಲಿ ಪ್ರದೀಪ್ ಈಶ್ವರ್ಗೆ ಭಾರಿ ಮತಗಳು ಬಿದ್ದು ಗೆದ್ದಿದ್ದಾರೆ. ಪ್ರದೀಪ್ ಈಶ್ವರ್ ಯಾಕೆ ಚೂಸ್ ಮಾಡಿದ್ದಾರೆ ಅಂದರೆ ಇವ್ರ ಮೇಲಿರೋ ಕೋಪಕ್ಕೆ ಆ ಥರ ಮಾಡಿದ್ದಾರೆ. ಒಂದು, ಪ್ರದೀಪ್ ಈಶ್ವರ್ ಈಗ ಮಾಡ್ತಾರೋ ಒಳ್ಳೆ ಕೆಲಸ ಏನು ಅಂದರೆ ಉಚಿತವಾಗಿ ಆ್ಯಂಬುಲೆನ್ಸ್ ಬಿಟ್ಟಿದ್ದಾರೆ, ಅಂಗನವಾಡಿಯವರಿಗೆ ಬಟ್ಟೆ ಕೊಟ್ಟಿದ್ದಾರೆ, ಮಿಡ್ಲ್ ಸ್ಕೂಲವ್ರಿಗೆ ಬಟ್ಟೆ ಕೊಟ್ಟಿದ್ದಾರೆ, ಹೈಸ್ಕೂಲವ್ರಿಗೆ ಬಟ್ಟೆ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಆದಮೇಲೆ 500 ಜನಕ್ಕೆ ಉಚಿತವಾಗಿ ಪರಿಶ್ರಮ ನೀಟನ್ನು ಡಾಕ್ಟ್ರನ್ನು ಮಾಡ್ತಾಯಿದ್ದಾರೆ. ಈಗ ತಾಲೂಕಲ್ಲಿ ಮಾಡ್ತಾಯಿದ್ದಾರೆ, 600 ಜನ ಆಗಿದ್ದಾರೆ. ಈಗ ನೆಕ್ಸ್ಟು ಈ ಸ್ಕಾಲರ್ಶಿಪ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಅವರು ಕಷ್ಟ ಬಿದ್ದು ಪರಿಶ್ರಮದಿಂದ ಕೊಡ್ತಾ ಇರ್ತಕ್ಕಂಥ ದುಡ್ಡು. ಅದೇ ಥರ ಬೇರೆ ರಾಜಕೀಯ ವ್ಯಕ್ತಿ ಬೇರೆ ಕಡೆಯಿಂದ ಕಿತ್ತು ಕೊಡ್ತಾ ಇರಕ್ಕಂಥ ದುಡ್ಡಲ್ಲ, ಅವ್ರ ಸ್ವಂತ ದುಡ್ಡಿನಿಂದ ಇವರು ಕೊಡ್ತಾ ಇರೋಂಥ ದುಡ್ಡು. ಇದೇ ಥರ ಎಲ್ಲ ಒಂದು ವಾರ್ಡ್ಗೆ ಹೋಗಿ ಮನೆ ಮಾಡ್ತಾಯಿದ್ದಾರೆ. ಒಂದು MLA ಆಗಿರೋನು ಮನೆ ಬಂದು ಮಾತಾಡ್ತಾಯಿದ್ದಾರೆ ಅಂದರೆ ಎಲ್ಲರಿಗೂ ಒಂಥರ ಅಯ್ಯೋ ಅನಿಸುತ್ತೆ. ಮಾಡಲಿ, ಅವರಿರೋ ಸ್ಥಾನಕ್ಕೆ ಈ ಥರ ಸೋಷಿಯಲ್ ಸರ್ವಿಸ್ ಮಾಡೋದು ನಮಗೆ ರೇರು. ಒಂದು ಚೆನ್ನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಕರ್ನಾಟಕ MLA ಪೈಕಿ ಯಾರ್ಯಾರೋ ಹೇಳ್ತಾರೆ ಏನೋ ಮಾತಾಡ್ತಾರೆ ಅಂತ, ಒಬ್ಬ MLA ಆಗಿ ಒಬ್ಬ ಮನೆಗೂ ಹೋಗ್ತಾನೆ ಅಂದರೆ ಈಸ್ ಅ ರಿಯಲ್ ಹೀರೋ. ಓಕೆ ಅಣ್ಣ, ಇವಾಗ ನೀವು ತುಂಬ ಹೇಳಿದ್ರಿ ಹಲವಾರು ಜನಗಳು ರೀಚ್ ಆಗ್ತಿದ್ದಾರೆ ಹಾಗೆ ಹೇಗೆ ಅಂತ. ನಾವು ಇದೇ ಪೆರೇಸಂದ್ರದಲ್ಲೇ ಮಾತಾಡ್ಸಿದ್ವಿ. ಕೆಲವ್ರು ಏನು ಹೇಳಿದ್ರು ಅಂದರೆ ಸ್ವಲ್ಪ ಜನ ಮನೆಗಳಿಗೆ ಬಂದೇ ಇಲ್ಲ, ನನಗೆ ಏನಾದರೂ ಕಷ್ಟ ಅಂತ ಕೇಳೋಕೆ ಹೋದಾಗ ನಮಗೆ ಅವರು ನಮ್ಮ ಕಡೆ ಓಟ್ ಬಂದಿಲ್ಲ ನಿಮಗೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅವರು ಇವ್ರ ಕೈಯಲ್ಲಿ ದಬ್ಬಾಳಿಕೆ ಮಾಡಿಸಿ ಆ ಥರ ಆರೋಪ ಮಾಡಿದ್ರು. ಅದಕ್ಕೆ ಏನು ಹೇಳ್ತೀರಾ? ಮತ್ತು ಇನ್ನೊಂದು, ಚಿಕ್ಕಬಳ್ಳಾಪುರ ನಿಜವಾದ ಅಭಿವೃದ್ಧಿ ಕಂಡಿದ್ದು ಯಾವ ಟರ್ಮಲ್ಲಿ ಯಾರು ಮಾಡಿದ್ದು? ಸರ್, ಈಗ ರಾಜಕೀಯ ಬಂದಾಗಿಂದನೂ ನಮ್ಮ ಪೆರೇಸಂದ್ರದಲ್ಲಿ MLA ಆದಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಇಂಪ್ರೂವ್ಮೆಂಟ್ ಆಗಿದ್ದು, ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಸೊ ಪ್ರತಿಯೊಂದು ವಿಷಯದಲ್ಲೂ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ 10 ವರ್ಷದಲ್ಲಿ. ಈಗ 10 ವರ್ಷದಿಂದ ನಮ್ಮ ಜಮೀನು 10 ಲಕ್ಷ ಕೇಳೋರಿಲ್ಲ, 10 ವರ್ಷದಲ್ಲಿ ಇವತ್ತು ನಮ್ಮ ಜಮೀನು 1 ಕೋಟಿ ರೂಪಾಯಿ ಹೋಗುತ್ತೆ. ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಅದೇ ರೀತಿ ಒಂದು 10 ಜನಕ್ಕೆ ಅನುಕೂಲ ಮಾಡಿ, ಇಲ್ಲ ಒಂದು 100 ಜನ ಲೀಡರ್ಸ್ಗೆ ಅನುಕೂಲ ಮಾಡಿದಿದ್ರೆ ನಾವು ಖುಷಿ ಬಿಡ್ತಿದ್ವಿ. ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಇಲ್ಲ ಅಂತಲ್ಲ. ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಯಾಕಾಗಿಲ್ಲ? ಮೆಡಿಕಲ್ ಕಾಲೇಜ್ ತೊಗೊಂಬಂದರು, ಒಂದು ಈಶಾ ಫೌಂಡೇಶನ್ ತೊಗೊಂಬಂದರು, ಒಂದು ನಮ್ಮ ನೀರಿನ ಪ್ರಾಜೆಕ್ಟ್ ಒಂದು ಮಾಡಿದ್ರು. ಎಲ್ಲ ಪ್ರಾಜೆಕ್ಟಲ್ಲೂ ಅವ್ರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅವ್ರು ಮಾಡ್ಕೊಂಡಿದ್ದಾರೆ, ಅವ್ರು ದೊಡ್ಡವರಾಗಿದ್ದಾರೆ. ಅದೇ ರೀತಿ ಜನಕ್ಕೂ ಮಾಡ್ಬೋದಾಯ್ತಲ್ವಾ? ಇವಾಗ ಒಂದು ಅಣ್ಣ, ಇವಾಗ ನೀವು ಹೇಳಿದ್ರಿ ಈಶಾ ಫೌಂಡೇಶನ್, ಅದು ಅವ್ರ ಮನೆಗೆ ತಗೊಬಂದಿಲ್ಲ, ಮೆಡಿಕಲ್ ಕಾಲೇಜ್ ಅವ್ರ ಮನೆಗೆ ತಗೊಬಂದಿಲ್ಲ. ಹೂನಣ್ಣ, ನಾನು ಹೇಳೋದು ಅರ್ಥ ಆಯಿತು ನನಗೆ. ಈಗ ಸಾಗುವಳಿ ಆಗಿರೋ ಭೂಮಿಗಳು ಅಲ್ಲಿ ಎಷ್ಟು ಜಾಗ ಇದೆ, ಇನ್ನೊಂದು ಅದೇ ರೈತರಿಗೆ ಕೊಡ್ಬೋದಾಗಿತ್ತು, ಇಲ್ಲ ಒಂದು ಆಶ್ರಯ ಯೋಜನೆ ಮಾಡ್ಬೋದಾಗಿತ್ತು. ಯಾಕೆ ನಮ್ಮ ತಾಲೂಕಲ್ಲಿ ಜನ ಇಲ್ವಾ? ಯಾಕೆ ಮಾಡಬೇಕಾಗಿತ್ತು? ತೊಗೊಂಬಂದ್ರು, ಏನೀಗ ಉಪಯೋಗ ಏನಿದೆ, ಅಡ್ವಾಂಟೇಜ್ ಏನಿದೆ? ಯಾಕೆ ಮಾಡಬೇಕಾಗಿತ್ತು? ಮಾಡಿದಾರಲ್ವಾ, ಅವ್ರ ಹತ್ರ ದುಡ್ಡು ಇಸ್ಕೊಂಡು ಏನು ಬೇಕೋ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಹಿಡುವಳ್ಳಿ ಭೂಮಿ, ಸಾಗುವಳಿ ಭೂಮಿ ಎಷ್ಟು ಜನಕ್ಕಾಗಿದೆ, ಎಷ್ಟು ಜನಕ್ಕೆ ಮಂಜೂರಾತಿ ಆಗಿತ್ತು, ಅದೆಲ್ಲ ಏನು ಮಾಡಿದ್ದಾರೆ? ಅದು ಬಿಟ್ಟು ಈಗ ಸರ್ಕಾರಿ ಗೋಮಾಳ ಅಂತ ಇದ್ದಾಗ ಅದನ್ನೇ 4 ಜನಕ್ಕೆ ಅನುಕೂಲ ಆಗೋ ಥರ ಕೊಡ್ಬೋದಾಗಿತ್ತಲ್ಲ. ಮನೆ ಇಲ್ದವ್ರಿಗೆ ಮನೆ ಕೊಡ್ಬೋದಾಗಿತ್ತಲ್ಲ.
ಅಂದ್ರೆ ನೀವು ಹೇಳೋದು ಇವೆಲ್ಲ ಮಾಡೋ ಬದಲು ಜನರಿಗೆ ಏನು ಮಾಡಬೇಕಾಯ್ತು? ಈಗ ಪ್ರೀವಿಯಸ್ ಎಲೆಕ್ಷನ್ಗೆ ಒಂದೊಂದು 3,000 ಓಟಿಗೆ ಕೊಟ್ಟರು. 3,000 ಕೊಡೋ ಬದಲು ಒಂದು 100 ಕೋಟಿ ಖರ್ಚಾಗಿರುತ್ತೆ. ಅದೇ 100 ಕೋಟಿ 100 ಹಳ್ಳಿ ಕೊಟ್ಟಿದ್ರೆ 100 ಹಳ್ಳಿ ಇಂಪ್ರೂವ್ಮೆಂಟ್ ಆಗಿರೋದು. ನೆಕ್ಸ್ಟ್ ಟೈಮ್ ಆಮೇಲೆ ಆದರೆ ಇನ್ನು 100 ಹಳ್ಳಿ ಗೆಲ್ಲಿಸ್ತೀನಿ, ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿತ್ತು ಅಲ್ವಾ? 100 ಕೋಟಿ ಏನು ಸುಮ್ಮನೆ ಬರ್ತದ? ಎಲ್ಲ ಬಂದವರೆಲ್ಲ ತಿಂದೋದವ್ರೆ, ಯಾರೂ ಏನೂ ಮಾಡಿಲ್ಲ. ಅವ್ರ ಜೊತೆಲ್ಲ ಇದ್ದು ಅವ್ರಿಗೆ ಇದು ಮಾಡಿದ್ರು. ಓಕೆ, ಕಾಂಗ್ರೆಸ್ 5 ಸ್ಕೀಮ್ಗಳು ಕೊಟ್ಟಿದೆ, ಅದು ನಿಮಗೆ ಜನಗಳಿಗೆ ಹೆಲ್ಪ್ ಆಗ್ತಿದೆ ಅನ್ಸುತ್ತೆ ಅಣ್ಣ? ಸರ್, ಇಲ್ಲಿ ಒಂದು ಕಾಂಟ್ರಾಕ್ಟ್ ಆಗಲಿ, ಒಂದು ರಾಜಕೀಯ ವ್ಯಕ್ತಿ ಆಗಲಿ, ಎಲ್ಲರೂ ಅವ್ರು ದುಡ್ಡು ಮಾಡಿಕೊಂಡ್ರು, ಅವ್ರು ಇಂಪ್ರೂವ್ಮೆಂಟ್ ಆದರು. ಗೋರ್ಮೆಂಟು ಒಂದು ಕಾಂಗ್ರೆಸ್ ಸ್ಕೀಮ್ ತಂದಿರೋದ್ರೆ ಜನಕ್ಕೆ ತಲುಪ್ತಾ ಇದೆ. ಜನರ ದುಡ್ಡು ಜನರಿಗೆ ಬರ್ತಾ ಇದೆ. ಅಲ್ಲಿಗೆ ಒಬ್ಬ ಕಾಂಟ್ರಾಕ್ಟ್ರು ಒಂದು 100 ಕೋಟಿ 600 ಕೋಟಿ 500 ಕೋಟಿ ಟೆಂಡ್ರ್ ಹಾಕಿದ್ರೆ ಆ ಟೆಂಡ್ರ್ ಹಾಕಿರೋನು ಮಾತ್ರ ಉದ್ಧಾರ ಆಗ್ತಾ ಇದ್ದ. ಈಗ ಇವರು ಮಾಡ್ತಾರೆ ಸ್ಕೀಮ್ಸು, ಪ್ರತಿಯೊಬ್ಬರು ಮನೆಗೂ ಸೇರ್ತಾ ಇದೆ. ಸೇರ್ಲಿ ಬಿಡಿ, ಜನರ ದುಡ್ಡು ಜನರಿಗೆ ಹೋಗ್ಲಿ ಬಿಡಿ, ಇಂಪ್ರೂವ್ಮೆಂಟ್ ಆಗದೆ ಇದ್ರೆ ಹೋಗ್ಲಿ ಬಿಡ್ರಿ. ಅಲ್ಲ, ಇವಾಗ BJP ಅವ್ರು ಏನು ಆರೋಪ ಮಾಡ್ತಿದ್ದಾರೆ ಅಂದರೆ ಈ ಸ್ಕೀಮ್ಸ್ ಕೊಟ್ಟು ಕರ್ನಾಟಕ ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ, ಅದಕ್ಕೇನು ಹೇಳ್ತೀರಣ್ಣ? 10 ವರ್ಷದಿಂದ ಏನು ಇಂಪ್ರೂವ್ಮೆಂಟ್ ಆಗಿದೆಯಣ್ಣ? ಓಕೆ, ಅಲ್ಲ 10 ವರ್ಷದಿಂದ ಏನು ಇಂಪ್ರೂವ್ಮೆಂಟ್ ಆಗಿದೆ? ಎಲ್ಲ ಪ್ರಾಜೆಕ್ಟಲ್ಲಿ ಈಗ ಗುತ್ತಿಗೆದಾರರು ಎಷ್ಟು ಜನ ಇದ್ದಾರೋ 40% ಕಮಿಷನ್ ಅಂತ ಹೇಳಿದ್ರು. ಆ 40% ಕಮಿಷನಲ್ಲಿ ಎಲ್ಲ ಮನೇನೂ ರೈಡ್ ಮಾಡಿಸಿ ನೋಡೋಣ. ಓಕೆ, ಒಟ್ಟಾರೆಯಾಗಿ ಯಾರು ಗೆಲ್ತಾರಣ್ಣ ಆಗಿದ್ರೆ ಈ ಸಲ ಚಿಕ್ಕಬಳ್ಳಾಪುರದಲ್ಲಿ? ಸರ್, ಭಗವಂತನ ಆಶೀರ್ವಾದ. ಒಂದು ಗೆದ್ದರೆ ನಮ್ಮೂರಿಗೆ ಅಡ್ವಾಂಟೇಜು, ಸೋತ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಣ್ಣ ನಮಸ್ತೆ. ಹೇಳಿ ಸರ್. ಯಾರಾಗ್ತಾರೆ ಸರ್ ಒಂದಿನ ಚಿಕ್ಕಬಳ್ಳಾಪುರ MP? ನಮ್ಮ ಸುಧಾಕರ್. ಯಾಕೆ ಸರ್? ಅವರು ನಮ್ಮ ಎಲ್ಲ ನೆಚ್ಚಿನ ನಾಯಕರು. ನೆಚ್ಚಿನ ನಾಯಕ. ಮೊದಲಿಂದ ನಮ್ಗೆ ಅಭಿಮಾನ ಇದೆ. ಓಕೆ, ಅವರು 100% ಗೆಲ್ತಾರೆ. ಓಕೆ, ಸುಧಾಕರ್ ಬರೋಕ್ ಮೊದಲು ಹೇಗಿತ್ತು ಚಿಕ್ಕಬಳ್ಳಾಪುರ, ಇವಾಗ ಹೇಗಿದೆ ಸರ್? ಸರ್, ಅವ್ರು ಮುಂಚೆನೂ 0 ಇತ್ತು. ಈಗ ಒಂದು 50% ಎಲ್ಲ ರಿಕವರಿ ಆಗಿದೆ. ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರೋ? ರೋಡ್ಸು ಮತ್ತು ನೀರ್ದು, ಎತ್ತಿನೊಳ್ಳೆ ಆಗ್ಬೋದು, ಪ್ರತಿಯೊಂದು ಹಳ್ಳಿಗೂ ಮೆಡಿಕಲ್ ಕಾಲೇಜು, ಎಜುಕೇಷನ್ ಬಗ್ಗೆ ಪ್ರತಿಯೊಂದೂ ಅನುಕೂಲ ಆಗಿದೆ. ಓಕೆ, ಎಲ್ಲಿದೆ? ಸೆಂಟ್ರಲಿಂದ. ಸೆಂಟ್ರಲಿಂದ ಬಂದ್ರೆ ಇಲ್ಲ, ಇನ್ನೇನು ಮಾಡೋದು? ಅವ್ರು ಬೀಗ ಹಾಕಿದ್ರು. ಇದು MLA ಎಲೆಕ್ಷನ್ ಅಲ್ಲ, MLA ಪ್ರದೀಪ್ ಈಶ್ವರ್ಗೆ ಕರ್ನಾಟಕ ಗೌರ್ಮೆಂಟ್ ಅವ್ರು ಕೊಡ್ಬೇಕಾಗಿರೋದು. ಹಂಗಲ್ಲ ರೀ, ನಮ್ಮ ಬಜೆಟ್ ಬರೋದು ಸೆಂಟ್ರಲಿಂದ ಬರಬೇಕು. ಅವ್ರು ಬೀಗ ಹಾಕಿದ್ರು ಅಲ್ಲಿ, ಇವನ್ನ ಅಧ್ವಾನ ಮಾಡ್ಬೇಕು ಅಂತ. ಯಾರು ಕರ್ನಾಟಕನ ಅಧ್ವಾನ ಮಾಡ್ಬೇಕಂತ? ಹೆಂಗೆ ಮಾಡ್ತಾನೆ ಅವನು? ಯಾರು? ಇರೋ MLA ಮಿನಿಸ್ಟ್ರುಗಳು ಹೆಂಗೆ ಮಾಡ್ತಾವನೆ? ಅಲ್ಲ, ಇವಾಗ ಬಜೆಟ್ ಬೀಗ ಹಾಕಿದ್ ಯಾರು? ಸೆಂಟ್ರಲ್ದಲ್ಲಿ. ಅದೇ ಯಾರು? ಯಾರು? ಮೋದಿ. ಹೆಂಗೆ ಮಾಡ್ತಾನೆ ಅವನು ಯಜಮಾನ್ರು? ಮೋದಿ ಚಿಕ್ಕಬಳ್ಳಾಪುರಕ್ಕೆ ಬಜೆಟ್ ಬರೋದೆಲ್ಲ ತಡೆದಾಕವ್ರೆ. ನಮ್ಮ ಸ್ಟೇಟ್ ಬರೋದು 10,000 ಬಂದ್ರೆ 20,000 10,000 ಕೊಡ್ತಾರೆ. ಹೆಂಗೆ ಅವ್ನು ಬಜೆಟ್ ಮಾಡೋದು? ಯಾರು 10,000 ಎತ್ಕೊಂಡಿದ್ದು? ಅಲ್ಲ, ತಿಂತಾಗ್ತಾ ಇದ್ದಾರೆ. ಅಲ್ಲ, ಅಲ್ಲಿ ಮೆಡಿಕಲ್ ಕಾಲೇಜ್ ಯಾರ ಟೌನ್ ಮೇಲೆ ಬಂದಿರೋದು? ಯಾವ್ದಲ್ಲ ಅಂದ್ರೆ ನಮ್ಮ ಗೌರ್ಮೆಂಟು ಹಾಕಿದ್ರು ಬಂದೆ. ಕರ್ನಾಟಕ ಗೌರ್ಮೆಂಟ್ ಅವರು ಸೆಂಟ್ರಲ್ದಾಗಲಿ ಯಾವುದೇ ಆಗಲಿ ಹಾಕಿರೋದು, ಸೆಂಟ್ರಲ್ ಬಂದಿರೋದು. ನೀನು ತರ್ತೆ, ನಾನೇ ತರ್ತೀಯ. ಆ ಕಾಲ ಹೋಗಿದೆ. ಪ್ರದೀಪ್ ಈಶ್ವರ್ ಮನ್ ಬಂದಿದ್ರಲ್ಲ, ಚೆನ್ನಾಗಿ ನೋಡ್ಕೊಳ್ತಾವ್ರು ಪ್ರದೀಪ್ ಈಶ್ವರ್. ಆಂಬುಲೆನ್ಸ್ ಕೊಟ್ಟವ್ರೆ. ಏನು ಆಂಬುಲೆನ್ಸ್? ಹಾಸ್ಪಿಟಲ್ ಮೆಡಿಕಲ್ ಕೊಡ್ತಾ ಇದ್ದಾವ್ರೆ. ಹಿಂಗೇನ್ ಮಾಡ್ಬೇಕು? ಮನೆಗೂ ಬಂದು ಎಲ್ಲ ಏನ್ ಕಷ್ಟ ಅಂತ ಕೇಳಿದ್ರ ನಿನ್ನ? ಕೇಳಿದ್ರು. ಏನ್ ಕೇಳಿದೆ ನಿನ್ ಕಷ್ಟ ಅಂತ ಬಿಟ್ಟು? ಕಷ್ಟ ಏನು ನಿಮ್ ಕಷ್ಟ ಸುಖ ಕೇಳ್ತಾವ್ರೆ. ಇವ್ದೇನೋ ಹಿಂಗ್ ಹಿಡ್ಕೊಂಡಿದ್ರೆ ಹಿಂಗೆ ಅಲ್ಕೊಂಡು ಹಿಂಗ್ ಓದ್ತಾವ್ರೆ. ಯಾರು? ಪ್ರದೀಪ್ ಇವ್ರು ಸುಧಾಕರ್. ನಾನು ಹಿಡ್ಕೊಂಡಿದ್ದೀನಿ ರಟ್ಟೆ ಹಿಂಗ ಹಿಂಗೆ ಎಲ್ಕೊಂಡು ಹೋಗ್ತಾನೆ. ಎಮ್ಮೆ ನಾಡು ನಿನ್ನೆ ಹಂಗೆ ಹೇಳ್ಕೊಂಡವ್ನ ಯಾಕೆ ಪ್ರದೀಪ್ ಈಶ್ವರ್ ಹೆಂಗ್ ನೋಡ್ಕೊಂಡು ಹಿಂಗ್ ಗುಜುಮ್ ತರ್ತಾನೆ. ನಾವ್ ಇದ್ದೀವಿ ಅಂತ ನೀನು ಉಂಡ ಅಂತ ಅನ್ನ ತಾತ ಅನ್ಕೊಂಡು ನಾನು ಬೇಕಾಗಿಲ್ಲ ನಿಂಗೆ ಬಯಸ್ತೆ. ನಮಸ್ತೆ. ಯಾರಾಗ್ತಾರೆ ಅಣ್ಣ ಮುಂದಿನ MP ಚಿಕ್ಕಬಳ್ಳಾಪುರದಲ್ಲಿ? ರಕ್ಷಾರಾಮಯ್ಯ ಆಗ್ತಾರೆ ಅಂತ ಒಂದು ಸರ್ವೆ ಪ್ರಕಾರ ಇದೆ. ನಿಮ್ಗೆ ಯಾರಾಗಬೇಕು ಅಂತಿದೆ? ರಕ್ಷಾರಾಮಯ್ಯ ಆಗಬೇಕು. ಏನಕ್ಕೆ ಅಣ್ಣ ರಕ್ಷಾರಾಮಯ್ಯ ಅವರು? ರಕ್ಷಾರಾಮಯ್ಯ ಬಂದರೆ ನಾವು ಹೊಸಬ್ರು ಯುವಕರು ಕೆಲಸ ಮಾಡ್ತಾರೆ, ಜನಗಳನ್ನ ಸ್ಪಂದನೆ ಮಾಡ್ತಾರೆ, ಪಕ್ಷದ ಬೆಳವಣಿಗೆಯಲ್ಲೂ ಇರ್ತಾರೆ, ಡೆವಲಪ್ಮೆಂಟ್ ಬಗ್ಗೆನೂ ಕಾಳಜಿ ಇದೆ. ಯುವಕರಾದ್ರಿಂದ ರಕ್ಷಾರಾಮಯ್ಯ ಅವ್ರು ಬಂದರೆ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ತವೆ ಅಂತ ಒಂದು ನಂಬಿಕೆ ಜನಗಳಲ್ಲಿ ಬಂದಿದೆ. ಇವಾಗ ಸುಧಾಕರ್ ಅವರು ಇದ್ರು, ಸುಧಾಕರ್ ಅವರು ಒಂದು ಲಾಸ್ಟ್ ಇದರಲ್ಲಿ ಇದ್ರು. ಸೊ ಅವಾಗ ಅವರು ಇವಾಗ ನಾವು ತುಂಬ ಜನ ಮಾತಾಡ್ಸಿದ್ದೇನೆಂದ್ರೆ ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರು. ನಿಮ್ಮ ಪ್ರಕಾರ ಏನು ಹೇಳ್ತೀರಾ ಆ ಮಾತಿಗೆ? ಅಭಿವೃದ್ಧಿ ಎಲ್ಲಿ ತೋರಿಸಿದ್ರೆ ಸಾಕು. ಚಿಕ್ಕಬಳ್ಳಾಪುರ ಸಿಂಗಪೂರ್ ಮಾಡ್ತೀನಿ ಅಂತ ಅಂದಿದ್ರು. ಈ ಚಿಕ್ಕಬಳ್ಳಾಪುರಲ್ಲೇ ಐತೆ, ಸಿಂಗಪೂರ್ ಆಗಿಲ್ಲ. ಚಿಕ್ಕಬಳ್ಳಾಪುರ ಆಗೇ ಇದೆ.
ಸದ್ಯಕ್ಕೆ. ಓಕೆ. ಅಲ್ಲ ಇವಾಗ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಅವರು ಎಮ್ ಎಲ್ ಎ ಇದ್ದಾರೆ. ಚುನಾವಣೆಗೆ ಮೊದಲು ಇಡೀ ಕರ್ನಾಟಕದಲ್ಲಿ ಟ್ರೆಂಡ್ ಆಗಿದ್ರು. ಗ್ರೌಂಡಲ್ಲಿ ಹೇಗಿದೆ ಅಣ್ಣ? ನಿಮ್ದು ಏನಾದರೂ ಕಷ್ಟ ಅಂತ ನಿಮ್ಮ ಊರಿಗೆ ಏನಾದರೂ ಬಂದಿದ್ರಾ? 100% ಸ್ಪಂದಿಸ್ತಾರೆ. ಓಕೆ. 100% ಸ್ಪಂದಿಸ್ತಾರೆ. ಈಗ ಆ ಹೋದ ಇಲ್ಲ, ನಾನು ಶಾಸಕನಾಗಿದ್ದೀನಿ ಅನ್ನೋ ಹೋದ ಇಲ್ಲ. ಬಡವನ್ ಬರಲಿ ಬಲ್ಲೆದನ್ ಬರಲಿ, ಯಾರೇ ಬಂದರೂ ಸ್ಪಂದಿಸೋ ಒಂದು ಮೈಂಡ್ ಸೆಟ್ಟು ಇದೆ. ಓಕೆ. ಅಲ್ಲ ನೀವೇನಾದ್ರೂ ಕಷ್ಟ ಅಂತ ಹೋಗಿದ್ರೆ ಇವಾಗ 11 ತಿಂಗಳಲ್ಲಿ 100% ಹೋಗಿದ್ವಿ. ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು? 100% ರೆಸ್ಪಾನ್ಸ್ ಇದೆ. ಓಕೆ. ರೆಸ್ಪಾನ್ಸ್ ಇದೆ. ಇದು ಮಾಡಿಕೊಟ್ರು. ಮತ್ತೆ ಇನ್ನೊಂದು ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಣ್ಣ. ಸೊ ಏನದು ಜನಗಳಿಗೆ ಸರಿಯಾಗಿ ತಲುಪ್ತಿದ್ಯಾ? ತುಂಬ ಜನ ಏನು ಹೇಳ್ತಿದ್ರು ಅಂದರೆ ಸ್ವಲ್ಪ ಜನಕ್ಕೆ ತಲುಪ್ತಿದೆ, ಸ್ವಲ್ಪ ಜನಕ್ಕೆ ತಲುಪಿಸದೇ ಇರೋದು ಕಾರಣ ಕೆಲವು ಎಲ್ಲ ಒಂದು 10% 5% ಇರ್ಬೋದೇನೋ. ಅದು ಅವರು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದಾಗ ಅದು ಬಂದಿರಲ್ಲ. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ಸರ್ಕಾರ 100% ಏನು 5 ಗ್ಯಾರಂಟಿಗಳಿದೆ ಅದು ಫಾಲೋ ಮಾಡ್ತಾ ಇದೆ, ತಲುಪ್ತಾ ಇದೆ, ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ. ಅಲ್ಲ ಇವಾಗ 5 ಗ್ಯಾರಂಟಿಗಳಿಂದ, ಭಾಗ್ಯಗಳಿಂದ ಜನಗಳ ಅಭಿವೃದ್ಧಿಗೆ ಹೆಲ್ಪ್ ಆಗ್ತಿದೆಯಾ ನಿಮ್ಮ ಪ್ರಕಾರ? 100% ಹೆಲ್ಪ್ ಆಗ್ತಾ ಇದೆ. ಓಕೆ. ಇವಾಗ ಓವರಾಲ್ ಕರ್ನಾಟಕದ ಅಭಿವೃದ್ಧಿ ಅಂತ ನೋಡ್ಕೊಳ್ಳೋದಾದ್ರೆ ಲಾಸ್ಟ್ 1 ವರ್ಷದಿಂದ ಅಷ್ಟೊಂದು ಇಲ್ಲ ಹೇಳ್ಕೊಳಷ್ಟು. ಕೇಳಿದ್ರೆ ಸರ್ಕಾರ ಏನು ಹೇಳ್ತಾ ಅಂದರೆ ನಮ್ಮ ಹತ್ರ ಬಜೆಟಲ್ಲಿ ಅಮೌಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿ ಜನಗಳಿಗೆ ಅಮೌಂಟ್ ಕೊಡೋದ್ರಿಂದ ಸರ್ಕಾರದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ಸಲ್ಲ? ಕರ್ನಾಟಕದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ಸಲ್ಲ? ಸರ್ಕಾರ ಹಿಂದಿನ BJP ಸರ್ಕಾರ ಎಲ್ಲ ಲೂಟಿ ಮಾಡಿ ತೊಳೆದಾಕ್ಬಿಟ್ಟು ಹೋಗಿದ್ರು. ಖಜಾನೆ ಖಾಲಿ ಆಗಿತ್ತು. ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಬಡ್ಜೆಟ್ ಏನಿತ್ತು? ಈಗ ನೀವು ಮೀಡಿಯಾದವರು ಎಲ್ಲ ಗೊತ್ತಿದೆ, ಮೀಡಿಯಾದವ್ರಿಗೆ ಎಲ್ಲ ಗೊತ್ತಿದೆ, ಆದ್ರೂ ಟ್ವಿಸ್ಟ್ ಮಾಡ್ತೀರಾ ಜನಗಳನ್ನ. ಇಡೀ ದೇಶದಲ್ಲಿ ಮೀಡಿಯಾದಿಂದನೇ ಯಾವುದೇ ಸರ್ಕಾರ, ಮೀಡಿಯಾದಿಂದ ಯಾವ ಸರ್ಕಾರ ಬಿದ್ದೋಗ್ಬೇಕಾದ್ರೂ, ಎತ್ತಬೇಕಾದ್ರೂ, ಡೆವಲಪ್ ಮಾಡಬೇಕಾದ್ರೂ ಮೀಡಿಯಾನೇ. ಆ ಮೀಡಿಯಾ ಅವರೇ ತಪ್ಪು ಮಾಡೋಕ್ಕೆ ಹೋದಾಗ ಟ್ವಿಸ್ಟ್ ಮಾಡಿ ಎಳಿತೀರಲ್ಲ, ಅವಾಗ ಏನಾಗುತ್ತೆ? ಅಲ್ಲ ಇವಾಗ ನಾನು ತಪ್ಪು ಮಾಡೋದಕ್ಕಲ್ಲ, ಇವಾಗ ಹಿಂದೆ ನಮ್ಮ ಕರ್ನಾಟಕದ ಇತಿಹಾಸ ನೋಡಿಕೊಂಡ್ರೆ ಯಾವ DCM ಆಗಲಿ CM ಆಗಲಿ ಕರ್ನಾಟಕದ ಅಭಿವೃದ್ಧಿಗೆ ಕಾಸಿಲ್ಲ ಅಂತ ಹೇಳ್ಬಿಟ್ಟು ಓಪನಾಗಿ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ನಮ್ಮ DCM ಅವರು DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಈಗ ಸದ್ಯಕ್ಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಏನು ಅಭಿಪ್ರಾಯ? ಈಗ ಅಭಿಪ್ರಾಯ ಏನು ಅಂತಂದರೆ 5 ಗ್ಯಾರಂಟಿಗಳು ಕೊಡೋದ್ರಲ್ಲಿ ಸ್ವಲ್ಪ ಬಡ್ಜೆಟ್ ಕಡಿಮೆ ಆಯಿತು. ಹಿಂದಿನ ಸರ್ಕಾರ ಕಂಪ್ಲೀಟ್ ಎಲ್ಲ ನಿಲ್ಲು ಮಾಡಿತ್ತು. ಓಕೆ. ಬಡ್ಜೆಟ್ ನಿಲ್ಲಾಗಿತ್ತು. ಫೈನಾನ್ಷಿಯಲ್ ಇಯರು ಆಫ್ಟರ್ ಮಾರ್ಚ್ ಬಡ್ಜೆಟ್ ಮಾಡಬೇಕಾದ್ರೆ ಇಲ್ಲಿಂದ ಸರ್ ಮಾಡಿಕೊಂಡು ಹೋಗ್ತಾರೆ. ಓಕೆ. ಇವಾಗ ಹಂಗಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಅಭಿವೃದ್ಧಿ 100% ಆಗುತ್ತೆ. ಯಾವತ್ತೂ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಡೆವಲಪ್ಮೆಂಟು ಬಡಬಗ್ಗರ ಒಂದು ಶ್ರೇಯಸ್ಗೋಸ್ಕರನೇ ಆ ಪಾರ್ಟಿ ಬೆಳೀತಾ ಇರೋದು. ಸರ್, ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿದೆ ಕಾಂಗ್ರೆಸ್, 2 ಮಾತಿಲ್ಲ ಅದರಲ್ಲಿ. ಒಂದು BJPಗಿಂತ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೆಂಟ್ರಲಲ್ಲಿ ಎಷ್ಟು ವೀಕ್ ಆಗಿದೆ ಅಂತ ನಿಮಗೆ ಗೊತ್ತು. ಏನು ಕಾರಣ ಇರ್ಬೋದು ಸರ್ ಸೆಂಟ್ರಲಲ್ಲಿ? ಹೈಕಮಾಂಡ್ ಎಲ್ಲ ಮೋದಿ ಏನು ಮೋದಿ ಮಾಡಿರೋದು ಏನು ಮಾಡಿದೆ? ಏನು ಡೆವಲಪ್ ಆಗಿದೆ? ಸಾರ್ವಜನಿಕವಾಗಿ ಏನಾದರೂ ಗೊತ್ತಿದೆಯಾ? ಇಲ್ಲ ನದಿ ಜೋಡಣೆ ಆಗಿದೆಯಾ? ಇಲ್ಲ ಸಾರ್ವಜನಿಕವಾಗಿ ಎಲ್ಲ ಡೆವಲಪ್ಮೆಂಟ್ಸ್ ಎಲ್ಲಾದರೂ ಕಾಣಿಸ್ತಾ ಇದೆಯಾ? ಇಲ್ಲ ಹೈವೇಗಳು ಹಾಕಿದ್ದಾರೆ ಅಂತ ಎಲ್ಲ. ಹೈವೇ ಯಾವಾಗ ಹಾಕಿರೋದು? ಆನ್ಲೈನ್ ಅದು ಆನ್ಗೋಯಿಂಗ್ ಸ್ಕೀಮ್ಸು ಅದು ಬರ್ತಾ ಇರುತ್ತೆ. ಅದು ಹಾಕಿರೋದು ಇವ್ರು ಹಾಕಿಲ್ಲ, ಹಿಂದಿನಿಂದ ಅದು ಬರ್ತಾ ಇರುತ್ತೆ. ಯಾವುದೇ ಆಗ್ಬೋದು. ಈಗ ಮನಮೋಹನ್ ಸಿಂಗ್ ಗೌರ್ಮೆಂಟಲ್ಲಿ ರೋಡ್ಗಳಾಗಲಿಲ್ವಾ? ಮನಮೋಹನ್ ಸಿಂಗ್ ಗೌರ್ಮೆಂಟಲ್ಲಿ ರೋಡ್ ಆಗಿಲ್ವಾ? ಆಗಿದೆ. 10 ವರ್ಷ ಮನಮೋಹನ್ ಸಿಂಗು ಸರ್ಕಾರ ಮಾಡಿದ್ರಲ್ಲ, ಹೈವೇಗಳಾಗಲಿಲ್ವಾ? ಕೆಲಸ ಆಗಲಿಲ್ವಾ? ರೈತರು ಸಾಲ ಮನ್ನಾ ಮಾಡಲಿಲ್ವಾ? 15 ಲಕ್ಷ ಒಬ್ಬೊಬ್ಬರು ಅಕೌಂಟ್ಗೆ ಹಾಕ್ತೀವಿ ಅಂದರು. ಮೋದಿ ಹಾಕಿದ್ರಾ? ಜೀರೋ ಅಕೌಂಟ್ಗಳು ಮಾಡಿ ಅಂದರು. ಈಗ ಮಿನಿಮಮ್ ಬ್ಯಾಲೆನ್ಸ್ ಅಂದರು, GST ಅಂದರು. ನೆಂದು ಉಪಚಾರ ಹೋಗಿ ಒಂದು ಕಾಪಿ ಕೊಡಿದ್ರೆ ಸ್ಟೇಟ್ದು ಕಟ್ಟಬೇಕು, ಇದು ಕಟ್ಟಬೇಕು. 45 ರೂಪಾಯಿ ಕಾಪಿ ಕೊಡಬೇಕು, 6 ರೂಪಾಯಿ GST ಕೊಡಬೇಕು. ಇಷ್ಟು ಟ್ಯಾಕ್ಸ್ಗಳು ಇಲ್ಲದೆ ಏನು ಎಲ್ಲ ಏನೋ ಗ್ಯಾಸ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ತಿನ್ನೋ ವಸ್ತುಗಳಾಗ್ಬೋದು, ಏನೂ ರೈಸ್ ಇಲ್ಲದೆ ಸರ್ಕಾರ ಎಷ್ಟು ನೀಟಾಗಿ ಫೈನಾನ್ಷಿಯಲ್ಲು ಎಷ್ಟು ಸಮೃದ್ಧಿಯಾಗಿ ನಡ್ಕೊಂಡ್ಬಂತು ಮನಮೋಹನ್ ಸಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗ ಸಾವಿರಾರು ಕೋಟಿ ಟ್ಯಾಕ್ಸ್ಗಳು ಹೊಡೆದು ಡೆವಲಪ್ಮೆಂಟ್ ಎಲ್ಲಿ? ಸಾರ್ವಜನಿಕವಾಗಿ ಯಾರಿಗೆ ಈ ಸವಲತ್ತುಗಳು ಸಿಗ್ತಾ ಇದ್ದಾವೆ? ಎಲ್ಲಿ ಅಭಿವೃದ್ಧಿ ಆಗ್ತಾ ಇದೆ? ಅಭಿವೃದ್ಧಿ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳು ಎಲ್ಲಾದರೂ ತೋರಿಸ್ರಿ. ಮೀಡಿಯಾದವರೇ ತೋರಿಸ್ಬೇಕು. ನೀವೀಗ ಅಲ್ಲ ಇವಾಗ ನಾವು ಚಿಕ್ಕಬಳ್ಳಾಪುರ ನೋಡಿರ್ತೀವಿ,
ಅಲ್ಲ ಇವಾಗ ಒಂದು ಎಲ್ಲ ಕಡೆ ನೋಡೋರು ನೀವು. ಅಲ್ಲ ನೀವು ಆಪೋಸಿಟ್ ಹೇಳ್ತಾ ಇದ್ರೆ ಎಲ್ಲ ಮೀಡಿಯಾ ಅವ್ರ ಮೇಲೆ ಬರೀ ಮೋದಿ ಅಭಿವೃದ್ಧಿ ಮಾತ್ರ ತೋರಿಸ್ತಾವ್ರೆ ಹೌದು ಅಂತ ಆರೋಪ ಹೌದು, ನಿಜ ನಿಜ ನಿಜ. ಅದೆಲ್ಲ ಬೇಡ, ಅದೆಲ್ಲ ಬೇಡ, ಅವೆಲ್ಲ ಅಲ್ಲ, ಅದೆಲ್ಲ ಅಲ್ಲ. ನಿಜವಾಗಲೂ ಮೀಡಿಯಾಯಿಂದನೇ ಸರ್ಕಾರದ ಯಾವುದೇ ಸರ್ಕಾರ ಬಿದ್ದೋಗ್ಬೇಕಾದ್ರೂ ಸರ್ಕಾರ ಹೇಳ್ಬೇಕಾದ್ರೂ ಮೀಡಿಯಾದವರೇ ಡೆವಲಪ್ಮೆಂಟು ಪ್ರೋಸೆಸ್ಸು ಮಾಡ್ತಾ ಇರೋರು BJP ಇದು ಮೀಡಿಯಾದವರೇ ಅಂತ ಇತ್ತು ಹಿಂದಿನಿಂದ ಇತ್ತು. ಈಗ ಒಂದು 10 ವರ್ಷದಿಂದ ಮೀಡಿಯಾದು ಒಂದು ದಿಕ್ಕು ಒಂದೇ ಸೈಡ್ ಇದೆ, ಒಂದು ಸೈಡ್ ಇದೆ. ಓಕೆ. ಅಲ್ಲ ಇವಾಗ ಇನ್ನೊಂದು ಪ್ರಶ್ನೆ ತುಂಬ ಚೆನ್ನಾಗಿ ಹೇಳಿದ್ರಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ರಾಮ ಮಂದಿರ ಓಪನ್ ಆಗುತ್ತೆ, ಹಿಂದೂಗಳ ಕನಸು ಆಯಿತಾ, ಅದಕ್ಕೆ ಕಾಂಗ್ರೆಸ್ ಅವ್ರಿಗೂ ಇನ್ವಿಟೇಷನ್ ಹೋಗಿರುತ್ತೆ. ಯಾಕೆ ಬಂದಿಲ್ಲ ಅಂತ ನಿಮ್ಮ ಹೈಕಮಾಂಡ್ ಅವರು? ರೀ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ರಾಷ್ಟ್ರಪತಿನೇ ಇನ್ವೈಟ್ ಮಾಡಿಲ್ಲ. ಕಾಂಗ್ರೆಸ್ನವ್ರು ಮಾಡಿ ಏನು ರೀ ಪ್ರಯೋಜನ? ರಾಷ್ಟ್ರಪತಿ ಅವ್ರದ್ದೇ ಸರ್ಕಾರದಲ್ಲಿ ರಾಷ್ಟ್ರಪತಿ ಇದ್ದು ದೇಶದಲ್ಲಿ ಮೊದಲನೇ ಪ್ರಜೆ ಅಂತಂದರೆ ರಾಷ್ಟ್ರಪತಿ, ಅವ್ರನ್ನೇ ಇನ್ವೈಟ್ ಮಾಡಿಲ್ಲ BJP ಸರ್ಕಾರ. ಅಂದರೆ ನಿಮ್ಮ ಪ್ರಕಾರ ಮೇಲು ಕೀಳು ಜಾತಿ ಅನ್ನೋದು ನೋಡ್ತಿದೆ BJP ಸರ್ಕಾರ? ಯಾಕಿಲ್ಲ? ಈಗ ನೀವೇ ನೋಡ್ತಾ ಇದ್ದೀರಾ, BJP MP ಸಂವಿಧಾನನ ತಿದ್ದುಪಡಿ ಮಾಡ್ತೀವಿ, ಸಂವಿಧಾನ ತೆಗೆದಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಇಡೀ ಪ್ರಪಂಚದಲ್ಲಿ ಇಂಡಿಯಾದ ಸಂವಿಧಾನ ಅಷ್ಟು ಒಳ್ಳೆ ಸಂವಿಧಾನ ಯಾವುದೂ ಇಲ್ಲ, ಪ್ರಜಾಪ್ರಭುತ್ವದ ಸಂವಿಧಾನ. ಅಂಥ ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದು ಗೊತ್ತಾಗಿಲ್ವಾ ನರೇಂದ್ರ ಮೋದಿಗೆ? ಜನಗಳಿಗೆಲ್ಲ ಗೊತ್ತು. ಓಕೆ. ಅಲ್ಲ ಇವಾಗ ನಾನು ಯಾಕೆ ಆ ಪ್ರಶ್ನೆ ಕೇಳಿದೆ ಅಂದರೆ ಕಾಂಗ್ರೆಸ್ದು ಪಕ್ಷ ಇವಾಗ ನೋಡ್ಕೊಳ್ಳೋದಾದ್ರೆ ಈ BJP ಸ್ಟ್ರಾಂಗ್ ಇದೆಯೋ ಅದಕ್ಕಿಂತ ಸ್ಟ್ರಾಂಗ್ ಇದೆ. ಬಟ್ ಒಂದು ಟ್ಯಾಗ್ ಲೈನ್ ಇದೆ, ಹಿಂದೂ ವಿರೋಧಿ ಪಕ್ಷ ಅಂತ ಒಂದು ಟ್ಯಾಗ್ ಲೈನು. ಪದೇ ಅದನ್ನ ಅವಾಗ ಸ್ವಲ್ಪ ಏನು ಹೇಳ್ತೀರಾ ಅದಕ್ಕೆ? ಈಗ ಹೈಕಮಾಂಡ್ ಅಲ್ಲಿ ವೀಕ್ ಆಗೋದಕ್ಕೆ ನೋಡಿ ಸ್ವಾಮಿ BJPದಲ್ಲ, ಇದು RSS ಆಡಳಿತ. ಅದು ನಡೆಸ್ತಾ ಇರೋದೇ RSS. ಪ್ರಜಾಪ್ರಭುತ್ವದಲ್ಲಿ RSS ಮೈಂಡ್ ನಡೆಯುತ್ತಾ? ಈಗ ಸದ್ಯಕ್ಕೇನೆ ನಡಿಬೋದು, ಸರ್ಕಾರ ಇದು ನಡೆಸ್ತಾ ಇರ್ಬೋದು, ನಡೆಯಲ್ಲ. ಈ ಸದ್ಯಕ್ಕೆ ನಡೀತಾ ಇರ್ಬೋದು, ಮುಂದೆ ಅವೆಲ್ಲ ನಡೆಯಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳ ಒಂದು ಶ್ರೇಯಸ್ಗೋಸ್ಕರ ನಡೀತಾ ಇರೋ ಸರ್ಕಾರ ಅದೇ ಥರ ನಡಿಬೇಕೇ ಹೊರತು ಪ್ರಜೆಗಳ ವಿರುದ್ಧವಾಗಿ ನಡೀತಾ ಇರೋವಂಥ ಆಡಳಿತ ತಕ್ಷಣಕ್ಕೆ ನಡೀತಾ ಇದೆ, ಮುಂದೆ ನಡೆಯೋದು ಇಲ್ಲ. ಯಾರು ಗೆಲ್ಬೋದು ಅಣ್ಣ ಸೆಂಟ್ರಲಲ್ಲಿ? ನಾವು ಅನ್ಕೊತಾ ಇದ್ದೀವಿ 90 ಭಾಗ ಕಾಂಗ್ರೆಸ್ ಈ ಸಲ ಕೂತ್ಕೊಳ್ಳುತ್ತೆ ಅಂತ. ಕೂತ್ಕೊಂಡ್ರೆ ಪ್ರಧಾನಿ ಯಾರನ್ನ ಮಾಡ್ತೀರಾ? ಯಾರು ಹೈಕಮಾಂಡ್ ಯಾರನ್ನ ತೀರ್ಮಾನ ಮಾಡಿದ್ರೆ ಅವ್ರು ಆಗ್ತಾರೆ. ಅದು ನಾವು ಇಂಥವರೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇತಿಹಾಸದಲ್ಲಿ ಸ್ವತಂತ್ರ ಬಂದಾಗಾಯಿತು, ಯಾರು ವ್ಯಕ್ತಿನ ಎಕ್ಸ್ಪೋಸ್ ಮಾಡಿ ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಯಾರು ಮಾಡಲ್ಲ. ಹೈಕಮಾಂಡಲ್ಲಿ ಎಲ್ಲ ಸರ್ವೆ ಮಾಡಿ ಆ ವ್ಯಕ್ತಿ ಮೇಲೆ. ಈಗ ನಾನು ಅಂದ್ಕೊಳ್ರಿ, ನನ್ನ ವ್ಯಕ್ತಿತ್ವ, ನನ್ನ ಒಂದು ಇದು ನೋಡಿ ಅಧಿಕಾರ ಕೂಡಿಸೋದು. ಇವ್ರು ಮಾಡ್ದಂಗೆ ಎಕ್ಸ್ಪೋಸ್ ಮಾಡಿ ಮೋದಿ ಮೋದಿ ಮೋದಿ. ಏನು ಮೋದಿ? ಎಲ್ಲಿ ಮೋದಿ? ಗುಜರಾತಲ್ಲಿ ಏನಾಯಿತು? ಹಿಂದಿನಿಂದ CM ಆಗಿದ್ದಾಗ ಗುಜರಾತಲ್ಲಿ ಏನೇನು ಮಾಡಿದ್ರು, ಏನೇನಾಯಿತು ಎಲ್ಲ ಮೀಡಿಯಾದವ್ರಿಗೆ ಗೊತ್ತ್ರಿ. ನಮ್ಮನ್ನು ಕೇಳ್ತಿರಲ್ರಿ ಜನಗಳನ್ನ. ಜನಗಳಲ್ಲೇ ಜನಗಳನ್ನ ತಪ್ಪು ದಾರಿಗೆ ಹೇಳೋ ಮಟ್ಟಕ್ಕೆ ನೀವು ಕೇಳಿ ಯಾವುದೋ ಒಂದು ಮಟ್ಟದಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ಇಲ್ಲ ಹಂಗಂದ್ರೆ ನೀವು ಹೇಳೋದು ಬರೀ ಗುಜರಾತ್ ಬರೀ ಪ್ರಮೋಷನ್ ಮಾಡ್ಕೊಂಡು ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ? 100%. ಓಕೆ. ಇವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಇದರಲ್ಲಿದ್ದಾರೆ, ಮತ್ತೆ ರಾಹುಲ್ ಗಾಂಧಿ ಅವರು ಆಗೋದು. ಇನ್ ಕೇಸ್ ಇವರಿಬ್ಬರಲ್ಲಿ ಯಾರಾದ್ರೆ ಚಂದ ಅಂತ ನಿಮಗೆ? ಯಾರಾದರೂ ಒಳ್ಳೇದೇ. ಓಕೆ. ಅದು ಯಾರಾದರೂ ಒಳ್ಳೇದೇ. ಅದು ಯಾಕೆ ಅಂತಂದರೆ, ಯಾರಾದರೂ ಒಳ್ಳೇದೇ ಅಂತಂದರೆ ಅದನ್ನು ನಡೆಸೋವಂಥ ಪಕ್ಷದ ಹಿರಿಯರು ಇರ್ತಾರೆ ನೋಡು, ಆ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಒಳ್ಳೆ ರೀತಿಯಿಂದ. ಪ್ರಜೆಗಳಿಗೋಸ್ಕರ, ಪ್ರಜಾಪ್ರಭುತ್ವಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸ್ಕೊಂಡು ಹೋಗ್ತಾರೆ. ಓಕೆ. ಒಂದು ಲಾಸ್ಟ್ ಕ್ವಶನ್ ಅಣ್ಣ. ಸೆಂಟ್ರಲ್ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಅವರು ಪ್ರತಿ ಮಹಿಳೆಗೆ, ಬಡ ಮಹಿಳೆಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆನಾ? 1 ಲಕ್ಷ ರೂಪಾಯಿ ಅಂದರೆ ತಿಂಗಳಿಗೆ ಒಂದು 8-9 ಸಾವಿರ ಆಗುತ್ತೆ. ನಿಮಗೆ ಎಷ್ಟು ಸರಿ ಇದು ಪ್ರಾಕ್ಟಿಕಲಿ ಪ್ರೂವ್ ಮಾಡೋಕ್ಕಾಗುತ್ತಾ? ಇದನ್ನು ಮಾಡ್ತಾರೆ. ಈಗ ಯಾವುದೇ ಆಗ್ಬೋದು. ಹಿಂದೆ CET ವೀರಪ್ಪ ಮೊಯ್ಲಿಯವರು CET ತಂದರು ನಮ್ಮ ರಾಜ್ಯದಲ್ಲಿ. ಅದು ಇಂಡಿಯಾ ಎಲ್ಲ CET ಬಂತ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಈಗ ಏನು 5 ಗ್ಯಾರಂಟಿಗಳು ಇಲ್ಲಿ ಕೊಟ್ಟರು, ಅದೇ ಇಡೀ ದೇಶ ಎಲ್ಲ
ಬರುತ್ತೆ. ಅಲ್ಲ ಇಲ್ಲಿ ಆದರೂ 2,000 ಕೊಡ್ತಿದ್ದಾರೆ, ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ 24,000 ಆಗುತ್ತೆ. ಹೈಕಮಾಂಡ್ ಅವರು 1,00,000 ಕೊಡ್ತೀವಿ ಅಂತ ಹೇಳಿದ್ದಾರೆ ಏಕಾಏಕಿ. ಒಂದು 8,000 to 9,000 ಆಗುತ್ತೆ. ಮಹಿಳೆ ಇವಾಗ ಗಾರ್ಮೆಂಟ್ಸ್ಗೆ ಹೋದ್ರೆ 8,000 to 9,000 ಅಷ್ಟೇ ಸಿಗ್ತಿರೋದು. ಅವರು ಗಾರ್ಮೆಂಟ್ಸ್ಗೆ ನೀವು ಕೆಲಸಕ್ಕೆ ಹೋಗ್ಬೇಡ, ನಾನು 8,000 to 9,000 ಆಗ್ತೀನಿ ಅಂದರೆ ಅವ್ರು ಕೆಲ್ಸಕ್ಕೆ ಹೋಗ್ತಾರ ಅಂತ? ಹೋಗದೆ ಇದ್ದರೂ ಅವರು ಹೋಗದೆ ಇರೋದು ಆ ಜನಗಳಿಗೆ ಬಿಟ್ಟು ಅಂತ ವಿಷಯ. ಓಕೆ, ಸರ್ಕಾರದಿಂದ ಏನು ಬಡಬಗ್ಗರಿಗೆ ಕೊಡಬೇಕು ಅನ್ನೋ ಒಂದು ಇದಿದೆ, ಅದರ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಯಾಕೆ ನಡ್ಕೊಂಡು ಹೋಗುತ್ತೆ ಅಂತಂದರೆ ಯಥೇಚ್ಛವಾಗಿ ಟ್ಯಾಕ್ಸ್ಗಳು ಬರ್ತಾ ಇದ್ದಾವೆ. ಅದು ಜನಗಳಲ್ಲಿ ನಾವು ತಗೊಳ್ಳೋ ಟ್ಯಾಕ್ಸೇ ಜನಗಳಿಗೆ ಕೊಡೋದು. ಈಗ ಜನಗಳಿಂದ ತಗೊಳ್ಳೋ ಟ್ಯಾಕ್ಸು ನುಂಗಾಗ್ತಾ ಇದ್ದಾರೆ. ಈಗ ಸುಪ್ರೀಂ ಕೋರ್ಟೇ ವಾರ್ನಿಂಗ್ ಮಾಡಿದೆ ಪ್ರಧಾನಮಂತ್ರಿಗೆ, ಅಮಿತ್ ಶಾಗೆ. ಹೌದಾ ಅಲ್ವಾ? ಬಾಂಡ್ ವಿಷಯದಲ್ಲಿ ಆ ಥರ ಎಷ್ಟು ಕೋಟಿಗಳಿದ್ದಾವೆ. ಇನ್ನು ಆವರ್ತ ನಿಧಿ ರಿಸರ್ವ್ ಬ್ಯಾಂಕಲ್ಲಿ ಎಷ್ಟಿರಬೇಕು, ಅದೇನಾದರೂ ಇದೆಯಾ? ಅದು 65 ವರ್ಷದಲ್ಲಿ ಯಾರಾದರೂ ಅದನ್ನು ವಿತ್ಡ್ರಾ ಮಾಡಿದ್ರಾ? ಎಮರ್ಜೆನ್ಸಿಗೋಸ್ಕರ ಏನು ಆವರ್ತ ನಿಧಿ, ದೇಶದ ಆವರ್ತ ನಿಧಿ ಏನು ಇಡಬೇಕು ಅದು ರಿಸರ್ವ್ ಬ್ಯಾಂಕಲ್ಲಿ ಇರ್ತಾ ಇತ್ತು. ಈಗ 5-10 ವರ್ಷದಿಂದ ಅದು ಇದೆಯಾ ಸಾಹೇಬ್ರೆ? ನೀವು ಹೇಳಿ. ಅಲ್ಲ ನೀವು ಹೇಳಬೇಕು. ಮೀಡಿಯಾ ನಾವು ಪ್ರಜೆಗಳು ನಮಗೇನು ಗೊತ್ತಾಗಲ್ಲ. ನಮ್ಗೆ ಗೊತ್ತಾಗಲ್ಲ. ನೀವು ಮೀಡಿಯಾದವರು ಎಲ್ಲ ವಿಷಯನೂ ಕ್ಯಾಪ್ಚರ್ ಮಾಡಿರ್ತೀರಾ. ನಮ್ಮ ಹತ್ರ ಬಂದಿರ್ತೀರಾ. ನೀವು ಮಾತಾಡೋ ಸ್ಟೈಲಲ್ಲೇ ನಮ್ಮನ್ನು ತಪ್ಪದಾರಿಗೆ ಎಳೆದು ಬಿಡ್ತೀರಾ. ಹೇಳ್ದಿಲ್ಲ. ಓಕೆ, ಎಷ್ಟು ಕಡೆ? ಓಕೆ, ಇವಾಗ ಒಟ್ಟಿನಲ್ಲಿ ನಿಮ್ಮದು ರಿಸರ್ವ್ ಬ್ಯಾಂಕ್ ಎಲ್ಲ ಕಡಿಮೆ, ಇದು ರಿಸರ್ವ್ ಬ್ಯಾಂಕ್ ಎಲ್ಲ ಟ್ಯಾಕ್ಸ್ಗಳೆಲ್ಲ ಈ ಟ್ಯಾಕ್ಸ್ಗಳೆಲ್ಲ ಇಷ್ಟು ಲಕ್ಷಾಂತರ ಕೋಟಿ ಟ್ಯಾಕ್ಸ್ಗಳು ಬರ್ತಾ ಇದ್ದುಕೊಂಡು ಎಲ್ಲೋಗಿದೆ ಅದು? ಈಗ 65 ವರ್ಷ ರಾಜಭಾರ ಮಾಡಿದವಂಥವ್ರು 55 ಲಕ್ಷ ಕೋಟಿ ಸಾಲ ಮಾಡಿದ್ರು. 55 ಲಕ್ಷ ಕೋಟಿ ಸಾಲ ಮಾಡಿದ್ರು ಕಾಂಗ್ರೆಸ್ ಗೌರ್ಮೆಂಟು. ಈಗ 10 ವರ್ಷದಲ್ಲಿ 150 ಕೋಟಿ ಸಾಲ ಆಗಿದೆ. ಇಷ್ಟು ಟ್ಯಾಕ್ಸ್ಗಳು ಎಲ್ಲ ರೈಸ್ ಮಾಡಿ 150 ಕೋಟಿ ಸಾಲ ಆಗಿದೆ. ಇದು ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು ಅನ್ನೋದು ಮೀಡಿಯಾದವರು ನೀವು ಪ್ರಜೆಗಳಿಗೆ ತಿಳಿಸ್ಬೇಕಾಗುತ್ತೆ. ನೀವು ತಿಳಿಸಲ್ಲ. ಅಲ್ಲ ಇವಾಗ ತಿಳಿಸಲ್ಲ. ಏನು ಹೇಳ್ತವ್ರು ಅಂದರೆ ಒಂದಿಷ್ಟು ಸಿಕ್ಕಿತು ಅಂತಂದರೆ ಒಂದು ಕೇಳ್ಬೋದಾ? ಕೇಳಿ. ಕಾಂಗ್ರೆಸ್ಸಲ್ಲಿದ್ದರೆ IT ED ಇನ್ನೊಂದು ಮತ್ತೊಂದು ಮನೆಗೆ ಬರ್ತಾರೆ. BJPಗೆ ಹೋದ್ರೆ ಯಾಕೆ ಬರಲ್ಲ? ಈ ದೇಶದಲ್ಲಿ ಯಾರು BJPಯಲ್ಲಿ ಬ್ಲ್ಯಾಕ್ ಮನಿ ಇಟ್ಕೊಂಡಿರೋ ಲೀಡರ್ಗಳು ಯಾರು ಇಲ್ವಾ? ಈಗ ಇಡೀ ಕಾಂಗ್ರೆಸ್ಸಿಂದ ಈಗ ನಮ್ಮ ಬಾಸ್ ಅನ್ಕ ಇವರು IT ದಾಳಿ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ನಾಳೆ BJP ಸೇರ್ಬೇಡ ಆದರೆ ಇವರು ಎಲ್ಲ ಕ್ಲೀನ್ ಚಿಟ್. ಯಾಕೆ ರಾತ್ರಿನೇ ಕ್ಲಿಯರ್ ಆಗೋಗುತ್ತಾ? ಅಮಿತ್ ಶಾ ಅವ್ರ ಹತ್ರ ಇಲ್ವಾ? ಈಗ ಒಂದು ಕ್ಲಾರಿಫಿಕೇಶನ್ ನಿಮ್ಮನ್ನು ಕೇಳ್ತೀನಿ, ಮೀಡಿಯಾದವ್ರು ನಿಮ್ಮನ್ನು ಕೇಳ್ತೀವಿ. ಮುಖ್ಯಮಂತ್ರಿಗಳು BJP ಮುಖ್ಯಮಂತ್ರಿಗಳು, BJP ಮಂತ್ರಿಗಳು ಎಲ್ಲಾರ್ದು IT ಎಲ್ಲ ಜೈಲಿಗೆ ಹೋಗಿ ಬಂದರು, ಕ್ಯಾಬಿನೆಟ್ ಹೋಯ್ತು. ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರ್ದಾದ್ರೂ ಮಂತ್ರಿಗಳದ್ದೇನಾದರೂ ಅಂಥ ಹಗರಣಗಳು ಬಂತಾ? 65 ವರ್ಷದಿಂದ ಇಡೀ ಇಂಡಿಯಾದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೂ DK ಶಿವಕುಮಾರ್ದು ಏನು ಸಿಕ್ತು, ಏನಾಯಿತು, ಏನು ಸಿಕ್ಕಿದೆ ಅದೇ ಕಾನೂನು ರೀತಿ ಕ್ಲೀನ್ ಚಿಟ್ ಕೊಡ್ತು. ಹೌದಾ? ವಿನಾಕಾರಣ ಅವ್ರನ್ನ DK ಶಿವಕುಮಾರ್ನ ಜೈಲಲ್ಲಿಟ್ಟರು. ಅದು ಜನಗಳೆಲ್ಲ ನೋಡ್ತಾ ಇರ್ತಾರೆ. ಅಲ್ಲ ಇವಾಗ ನೀವು ಹೇಳಿದ್ರಿ ಒಂದು ಮಾತು, ಇದನ್ನ ಮಾಡಿದ್ರಿ ಅಂತ, ಅದು ದುರ್ಬಳಕೆ ಮಾಡ್ಕೊಳ್ತೀರ, ನಾನು ಒಪ್ಕೊಳ್ತೀನಿ. ಹಂಗಂದ್ರೆ ಇವಾಗ ಇದ್ರ 10 ವರ್ಷದ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಅವಾಗ ಆಗಿದ್ರೆ ಯಾವ್ದು ಸರ್ಕಾರಿ ಇದ್ರೂ ಕೂಡ ಅಂದ್ರೆ ಅವ್ರು ಯೂಸ್ ಮಾಡ್ಕೊಂಡಿಲ್ವಾ ಈ ರೀತಿ? ಇವಾಗ ಏನು BJP ಅವ್ರು ಮಾಡ್ತಿದ್ರು, ಕಾಂಗ್ರೆಸ್ ಅವರು ಆಗಿದ್ರೆ ನಿಮ್ಮ ಪ್ರಕಾರ ಮಾಡಿಲ್ವಾ ಅಂತ ಕೇಳಿ. ಎಲ್ಲಿ ಮಾಡಿದ್ರು ನಿಮಗೂ ಗೊತ್ತಿದೆಯಲ್ಲ, ಎಲ್ಲಿ ಮಾಡಿದ್ರು? ಈಗ DK ಶಿವಕುಮಾರ್ನ ಈಗ ತಿಹಾರ್ ಜೈಲ್ಗೆ ಎತ್ಕೊಂಡು ಅಮಿತ್ ಶಾ ಜೈಲಿಗೆ ಹಾಕಿದ್ದು ಸೌರಭ್ದಿನ ಅತ್ತೆ ಯಾವ್ದು ಇದು ಮರ್ಡರ್ ಕೇಸಲ್ಲಿ ಗುಜರಾತಲ್ಲಿ ಸೌರಭ್ದಿನ್ ಅಂತ ಒಂದು ಮರ್ಡರ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಗಡಿ ಪಾರು ಮಾಡಿದ್ದವ್ರು ಹೋಮ್ ಮಿನಿಸ್ಟ್ರು. ಎಂಥ ದೌರ್ಭಾಗ್ಯ ನಮ್ಮ ದೇಶಕ್ಕೆ. ಅವ್ರು ಇವತ್ತು ಏನು ಚುನಾವಣೆ ಚಾಣಕ್ಯ ಬಂದ್ಬಿಟ್ರು ಅಂದ್ರೆ ಇನ್ನೇನು ಸುನಾಮಿನ ಬಂದ್ಬಿಡ್ತೇನೋ, ಹೊರಟೋಗ್ಬೇಕು ಇನ್ನೆಲ್ಲರೂ ಆಚೆಗೆ.
ಸುನಾಮಿ ಬರ್ತಾ ಇದೆ. ಏನು ಅಮಿತ್ ಶಾ ಬಂದರೆ ಸುನಾಮಿ ಬಂತಾ ಇದ್ದು ಹೊರಟೋಯ್ತು. ಇವಾಗ ನೀವು ಕರ್ನಾಟಕ ಟೈಗರ್ನ ಎತ್ಕೊಂಡೋಗಿ ತಿಹಾರ್ ಜೈಲಲ್ಲಿ ಇಟ್ಟರು DK-ಶಿನ ಗೋಡೆಗಳೇ ಹೊಡೆದೋದು. ಇವಾಗ ನಿಮ್ಮ ಕತೆ ಏನಿನ್ನ? ಅಲ್ಲ ಇವಾಗ ಇಷ್ಟು ಹೇಳಿದ್ರಲ್ಲ, ಮತ್ತೆ ಜನ ಯಾಕೆ ಹಂಗಂದ್ರೆ ಮೋದಿ 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 ಅಂತವ್ರೆ. ಈಗ ಒಂದು ಕೆಲಸ ಮಾಡೋಣ, ನೀವು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಹೇಳ್ತೀವಿ. ಮೀಡಿಯಾ ಅವರು ಯಾರು ತಪ್ಪು ತಿಳ್ಕೊಬೇಡಿ ದಯವಿಟ್ಟು. 3 ತಿಂಗಳು ಜೂನ್ 5ನೇ ತಾರೀಕುವರೆಗೂ ಎಲ್ಲ ಮೀಡಿಯಾಗಳು ಸೋಷಿಯಲ್ ಮೀಡಿಯಾಗಳು ಬ್ಯಾನ್ ಮಾಡಲಿ. 350 ಸೀಟ್ ಕಾಂಗ್ರೆಸ್ ಬರಲಿಲ್ಲ ಅಂದ್ರೆ ಅವಾಗ ನಮ್ಮನ್ನು ಕೇಳಿ. ಅಲ್ಲಣ್ಣ, ಎಮರ್ಜೆನ್ಸಿ ಹಾಕಿದ್ರಲ್ಲ, ನೆನಪಿದೆ ಇಂದಿರಾ ಗಾಂಧಿ? ಹೌದು. ಅವಾಗ ಮೀಡಿಯಾ 1 ವರ್ಷ ಹತ್ರ ಅವ್ರ ಕಂಟ್ರೋಲ್ ಅಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಎಮರ್ಜೆನ್ಸಿ ತಂದಿದ್ದು. ಇಂದಿರಾ ಗಾಂಧಿ ಅವ್ರು ಸೋತ್ರು. ಹೌದು. ಇವಾಗ ಹಂಗ್ ಲೆಕ್ಕ ಹಾಕೊಂಡ್ರೆ ನಿಮ್ದು ಹೆಂಗೆ ಇದು ಮಾಡ್ತೀರಾ? ಹೆಂಗೆ ಈಗ ನಾನು ಹೇಳೋದು, ಆ ಕಾಲಕ್ಕೂ ಈ ಕಾಲಕ್ಕೆ ಜನ್ರೇಷನ್ ಎಷ್ಟು ಚೇಂಜ್ ಆಗಿದೆ, ಮೀಡಿಯಾ ಎಷ್ಟು ಚೇಂಜ್ ಆಗಿದೆ, ಸೋಷಿಯಲ್ ಮೀಡಿಯಾ ಎಷ್ಟು ಚೇಂಜ್ ಆಗಿದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. 3 ತಿಂಗಳು ಬ್ಯಾನ್ ಮಾಡೋಣ. ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಮೋದಿ ಅವರು ಅಭಿವೃದ್ಧಿ ಮಾಡೋದಕ್ಕಿಂತ ಈ ಸೋಷಿಯಲ್ ಮೀಡಿಯಾದವರೇ ಅಭಿವೃದ್ಧಿ ಮಾಡೋದನ್ನ ತೋರಿಸಿದ್ದಾರೆ. ಶೌಕಿಲಾಲ್ ಅಂತ ಹೆಸರಿಟ್ಕೊಂಡು ಬಂದರು. ಎಲ್ಲಿ ಸ್ವಾಮಿ ಶೌಕಿಲಾಲ್? ಒಂದು ದಿನಕ್ಕೆ 3 ಡ್ರೆಸ್ ಚೇಂಜ್ ಮಾಡೋದು. ಅದೆಲ್ಲಿ ಅದೇನು ತಿಂತಾರಲ್ಲ ಆಳಂಬೆ, ಎಲ್ಲಿಂದನೋ ಬರೋದು, ದಿನಕ್ಕೆ 3 ಡ್ರೆಸ್ ಚೇಂಜ್ ಮಾಡೋದು, ಅದು ಮಾಡೋದು ಇದು ಮಾಡೋದು ಅಂತ. ಸಿದ್ದರಾಮಯ್ಯನವ್ರು 5 ವರ್ಷ ಇದ್ರು ಮೊನ್ನೆ ಲಾಸ್ಟ್ ಟೈಮು. ಒಂದು ಕಪ್ ಚಿಕನ್ ಬಂತ ಸಿದ್ದರಾಮಯ್ಯನವ್ರ ಮೇಲೆ? ಎಷ್ಟು ಈಗ 8 ತಿಂಗಳಿಂದ ಒಂದು ವಿಚಾರ. ಈಗ ಇವ್ರನ್ನೇನು ಹೇಳಿದ್ರು, ಬಿಟ್ಟಿ ಬಾಗಿಲು ಕೊಟ್ಟು ಸರ್ಕಾರ ಖಜಾನೆನ ಖಾಲಿ ಮಾಡಿದ್ದಾರೆ ಅಂತ ಹೇಳಿದ್ರು. 2,000 ರೂಪಾಯಿ ಅಲ್ಲಲ್ಲ, ಎಲ್ಲ 2,000 ರೂಪಾಯಿ 2,000 ರೂಪಾಯಿ ಕೊಟ್ಟರೆ ಬಿಟ್ಟಿ ಭಾಗ್ಯ ಸರ್ಕಾರ ಖಜಾನೆ ಖಾಲಿ ಆಗುತ್ತೆ. ನೀವು ಹೇಳ್ದಂಗೆ 10 ಲಕ್ಷ ಕೊಟ್ಟರೆ 9,000 ಏನೋ ಆಗುತ್ತೆ ಅಂತ ಹೇಳಿದ್ರೆ, 9,000 ಕೊಟ್ಟರೆ ಅವ್ರ ಖಜಾನೆ ಖಾಲಿ ಆಗಲ್ವಾ? ಕಾಂಗ್ರೆಸ್ ಅವರು ಘೋಷಣೆ ಮಾಡಿರೋದು ಯಾರು? ಎಲ್ಲ ಇಲ್ಲ, ಸೆಂಟ್ರಲ್ BJPನಲ್ಲಿ ಇವಾಗ ಈ ಮೊನ್ನೆ ಇವಾದ್ವಲ್ಲ 5 ರಾಜ್ಯಗಳ ಚುನಾವಣೆ ಆದ್ವಲ್ಲ, ಅದರಲ್ಲಿ ಇವ್ರು ಮಾಡಿಲ್ವಾ? ಕರ್ನಾಟಕದ ಕಾಪಿ ಮಾಡಿ ಮಾಡ್ಕೊಂಡಿಲ್ವಾ? ಮಾಡಲಿಲ್ವಾ? ತೆಲಂಗಾಣ ಇಲ್ಲಿ ಮಹಾರಾಷ್ಟ್ರ ಮಾಡಲಿಲ್ವಾ? ರಾಜಸ್ಥಾನ್ ಮಾಡಿಲ್ಲ, ಮೊನ್ನೆ ಆದ್ವಲ್ಲ ಅವರೆಲ್ಲ ಮಾಡಲಿಲ್ವಾ? ಗ್ಯಾಸ್ಗಳೆಲ್ಲ ಘೋಷಣೆ ಮಾಡಲಿಲ್ವಾ? ಅಲ್ಲ ಇವಾಗ ಬಿಜೆಪಿ ಅವ್ರು ಏನು ಹೇಳ್ತಾವ್ರೆ ಅಂದ್ರೆ, ಕಾಂಗ್ರೆಸ್ ಇವಾಗ 10ನೇ ಸ್ಥಾನದಲ್ಲಿತ್ತು, ಇವಾಗ 5ನೇ ಸ್ಥಾನಕ್ಕೆ ತಗೊಬಂದಿದ್ದೀವಿ, ನೆಕ್ಸ್ಟ್ 3ನೇ ಸ್ಥಾನಕ್ಕೆ ತಗೊಂಡೋಗ್ತೀವಿ. 150ನೇ ಸ್ಥಾನದಲ್ಲಿತ್ತು ಭಾರತ. ಈಗ ಏನೋ ಅದೇನು ಮಾಡಿದ್ರು ಏನೋ, ಅದು ಸ್ಥಾನಗಳು ಬರೋದೆಲ್ಲ ಮೀಡಿಯಾದಿಂದನೇ. ಆ ಸ್ಥಾನಗಳು ಬೆಳೆಯೋದು ಹೋಗೋದು ಎಲ್ಲ ಮೀಡಿಯಾದಿಂದನೇ ಬರೋದು. ಓಕೆ, ಚುನಾವಣೆ ಬಂದಾಗೆಲ್ಲನೂ DK-ಶಿ ಮೇಲೆ ದಾಳಿ ಮಾಡ್ತಾರಲ್ಲ, ಯಾಕೆ? ಅಲ್ಲ ಅದನ್ನ ಚುನಾವಣೆ ಬಂದಾಗ ಮಾತ್ರ DK-ಶಿ ನೆನಪು ಬರ್ತಾರೆ BJP ಅವರಿಗೆ. ಯಾಕೆ? ಇವಾಗ ಅಂದ್ರೆ ಕಾಂಗ್ರೆಸ್ ಅವರು ದ್ವೇಷ ರಾಜಕಾರಣ ಎಲ್ಲಿ ಮಾಡಿದ್ದಾರೆ ಸರ್? ಇತಿಹಾಸದಲ್ಲಿ 65 ವರ್ಷ ದೇಶನ ಆಳಿದ್ದಾರೆ ಅಂತ ಅಂದ್ರು. 65 ವರ್ಷದಲ್ಲಿ ಏನು ಇವಾಗ ಅಲ್ಲಣ್ಣ ಸರ್ಕಾರ ಬೀಳ್ಸೋದು ಎತ್ತೋದು ಅದು ರಾಜಕಾರಣ. ಅದು ಬೇರೆ ಅಲ್ಲಣ್ಣ, ಇದು ರಾಜಕಾರಣ. ಅದಕ್ಕೆ ಅಲ್ಲಿಗೆ ಬರ್ತೀನಿ ನಾನು. ಈಗ ನಾನು ಹೇಳೋದೇನೆಂದ್ರೆ, 65 ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು ಜೀವನ ಮಾಡಲಿಲ್ವಾ? ಮಾಡಿದ್ದಾರೆ. ಕಾಂಗ್ರೆಸ್ ಇದ್ದಾಗ ಹಿಂದೂಗಳು ಜೀವನ ಮಾಡಿಲ್ವಾ? ಈಗ ಮೋದಿ ಆದರೆ ಒಬ್ಬ ಆರ್ಮಿನೂ ಸಾಯಲ್ಲ ಅಂದರು, ಸತ್ತಿಲ್ವಾ? ಅಲ್ಲ ಇವಾಗ ನೀವು ಹಿಂದೂಗಳ ಬಗ್ಗೆ ಹೇಳಿದ್ರಿ, ಒಂದು ಹಿಂದೂಗಳದು DMK ಪಕ್ಷ ಒಂದು ಹೇಳುತ್ತೆ ಸ್ಟೇಟ್ಮೆಂಟ್, ಹಿಂದೂ ಧರ್ಮ ನಾಶ ಆಗಬೇಕು ಅಂತ ಹೇಳುತ್ತೆ. BJP ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ತಪ್ಪು ಅಂತ. ಕಾಂಗ್ರೆಸ್ ಲೀಡರ್ಗಳು ಯಾಕಂದ್ರೆ ಸ್ಟೇಟ್ಮೆಂಟ್ ನಾವು ವಿರೋಧ ಮಾಡ್ತೀವಿ. ಹಿಂದೂನ ನಿರ್ನಾಮ ಮಾಡೋಣ ಅಂತ DMK ಅವರು ಹೇಳಿದ್ರೆ, ಅದನ್ನು ನಾವು ನೀವು ಎಲ್ಲರೂ ಸೇರಿ ವಿರೋಧ ಮಾಡೋಣ. ಎಲ್ಲರೂ ವಿರೋಧ, ಅದು ವಿರೋಧನೇ. ಈಗ ನಾನು ಹೇಳಿದ್ರು ಕೂಡ ನೀನು ವಿರೋಧ ಮಾಡಲೇಬೇಕಾಗುತ್ತೆ. ದೇಶದ ನಾನು ಒಂದು ಕೇಳ್ತಿರೋದಣ್ಣ, ಇವಾಗ ಕಾಂಗ್ರೆಸ್ ಕರ್ನಾಟಕ ಈಗ ಉದಯನಿಧಿ ಸ್ಟಾಲಿನ್ ಹೇಳಿರೋದು ನೀವು ಹೇಳ್ತಾ ಇರೋದು, ಅವರು ಹೇಳಿಕೆ ಕೊಟ್ಟಿರೋದು ಅದು ತಪ್ಪೇ. ಬಟ್ ಏನಂತಂದ್ರೆ, ಹಿಂದೂಗಳನ್ನೂ ನಾಶನ ಮಾಡೋದು ಬೇಡ, ಅವ್ರು ಹೇಳಿರೋದು ತಪ್ಪೆ. ಮುಸ್ಲಿಮ್ಸ್ ನೋಡ್ಸಾಕೋಣ ಅನ್ನೋದು ಬೇಡ. ಮುಸ್ಲಿಮ್ಸ್ ನೋಡ್ಸಾಕಂಗಿದ್ರೆ ಬೇರೆ ರಾಷ್ಟ್ರ ಕಟ್ಕೊಡಕ್ಕಾಗುತ್ತಾ ಅವ್ರಿಗೆ? ಅಲ್ಲ ಕೊಟ್ಟದಲ್ಲ ಎಲ್ಲೇ? ಇವಾಗ ಅವ್ರು BJP ಅವ್ರು ಹೇಳ್ತಿರೋದಲ್ಲ, ಪಾಕಿಸ್ತಾನ ಕೊಟ್ಟಿದ್ದಾರಲ್ಲ ಅಂತ ಬರ್ಕೊಟ್ಬಿಟ್ಟು ಓಡ್ಸಾಕ್ಲಿ. ಹಂಗಾದ್ರೆ ಫ್ಲೈಟ್ ಮಾಡಲಿ, ನಾಳೆನೆ ನಮ್ದು 26ಗೆ ಚುನಾವಣೆ ಇದೆ, ನೀವು ಅಷ್ಟರಲ್ಲಿ ಖಾಲಿ ಮಾಡ್ಲಪ್ಪ ಅಂತ ಹೇಳಿ ಆದೇಶ ಮಾಡಲಿ, ಮಾಡ್ಬೋದಲ್ಲ? ಈಗ ಸರ್ ಫುಲ್ ಮೆಜಾರಿಟಿ ಇದೆ, ರಾಷ್ಟ್ರಪತಿ ಅವರೇ ಇದ್ದಾರೆ, ರಾಜ್ಯಸಭೆಯಲ್ಲಿ ಮೆಜಾರಿಟಿ ಇದೆ, ಅನುಮೋದನೆ ಸಿಗೋದಕ್ಕೆ ಅಂತ ತೊಂದರೆ ಇಲ್ಲ, ಮುಜವಾಣೆ ಅನುಮೋದನೆ ಕೊಡ್ಬೋದು. ಮಾಡಿಸ್ಬಿಟ್ಟು ಫ್ಲೈಟ್ಗಳು ಒಂದು 10 ಫ್ಲೈಟ್ ರೆಡಿ ಮಾಡಿ ಎಲ್ಲ ಮುಸ್ಲಿಮ್ಸ್ ಏರ್ಪಾಟ್ಗೆ ಬರ್ಬೇಕಪ್ಪ, ಇಲ್ಲ ಅಂದರೆ ನಿಮ್ನ ಎನ್ಕೌಂಟರ್ ಮಾಡ್ತೀವಿ ಅಂತ ಆರ್ಡರ್ ಮಾಡ್ಬೋದಲ್ಲ? BJP ಅವ್ರು ಹೇಳಿದ್ದು. BJP ಅವ್ರಿಗೆ ನಾನು ಹೇಳ್ತಾ ಇರೋದು ಆಗುತ್ತೆ. ಅಲ್ಲ ಇವಾಗ ನೋಡೋಣ, ಹಿಂದೂ ಧರ್ಮದಲ್ಲಿ ಫಸ್ಟ್ ದೇಶ ಅಂತಾರೆ, ಕಾಮನ್ ಆಗಿ ಹೇಳೋದು. ಮುಸ್ಲಿಂ ಧರ್ಮದಲ್ಲಿ ಹಂಗೆ ಹೇಳ್ತಾರ, ನಿಮ್ಗೊಂದು ಕಾಮನ್ ಆಗಿ ಕೇಳ್ತಾ ಇದ್ರು. ಅಲ್ಲ ಸರ್, ಅವ್ರವ್ರ ಧರ್ಮ ಅವ್ರಿಗೆ ದೊಡ್ಡದು. ಧರ್ಮದ ವಿಚಾರದಲ್ಲಿ ಹೋಗಬಾರ್ದು. ಅವ್ರು ತಪ್ಪು ಮಾಡಿದ್ರೆ. ನಾನು ಯಾಕೆ ಇಷ್ಟು ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್. ಹೌದು. ಸೆಂಟ್ರಲ್ ಅಲ್ಲಿ ವೀಕ್ ಆಗೋದಕ್ಕೆ ಮೇನ್ ರೀಸನ್ ಆಂಟಿ ಹಿಂದೂ ಇದು ಸ್ಟ್ಯಾಂಡ್ ತುಂಬಾ ಸಲ ಅವ್ರು ತಗೊಂಡಿದ್ದಾರೆ. ಆಯ್ತಾ, ಅದು ನಿಮ್ಗೂ ಗೊತ್ತಿರುತ್ತೆ. ಯಾವ ತರ? ಮನೆ ರಾಮ ಮಂದಿರ ವಿಚಾರ ಇರ್ಬೋದು, ಅದ್ರ ಹಿಂದೆ ಇರ್ಬೋದು, ಎಲ್ಲಾ ತರದಲ್ಲೂ ಕೂಡ ರಾಮ ಮಂದಿರ ವಿಚಾರ. ರಾಮ ಮಂದಿರ ವಿಚಾರ
ಈ ದ್ರೌಪದಿ ಮುರ್ಮು ಅವರು ನಮ್ಮ ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿಗಳು. ಅವ್ರಿಗೆ ಯಾಕೆ ನೀವು ಇನ್ವೈಟ್ ಮಾಡಲಿಲ್ಲ? ಅವ್ರು ಹಿಂದೂ ಅಲ್ವಾ? ಮತ್ತೆ ಯಾಕೆ ಅವ್ರು ಹೋಗ್ಲಿಲ್ಲ, ನಾವು ಹೋಗ್ಲಿಲ್ಲ ಸ್ವಾಮಿ ಕಾಂಗ್ರೆಸ್ನವರು. ನಾವು ಕಾರಣ ಏನು? ರಾಷ್ಟ್ರಪತಿನ ಇನ್ವೈಟ್ ಮಾಡದೇ ಇರೋದು ಕಾರಣ ಏನು? ಜಾತಿ ತಾರತಮ್ಯ. ಯಾಕೆ ಅವ್ರನ್ನ ಯಾಕೆ ಮಾಡ್ತಾರೆ ಅಲ್ವಾ? ಅಲ್ಲಿಗೆ ನಿಮ್ಮಲ್ಲೇ ಉತ್ತರ ಸಿಕ್ತು, ಜಾತಿ ತಾರತಮ್ಯ ಅಂತ. ಹಾಂ, ಹೌದು. ಹೆಂಗಾಗುತ್ತೆ? ಇನ್ನೆಂಥದಕ್ಕೆ? ಮೈನ್ ಪ್ರೈಮಲ್ಲಿ ನೋಡಲಿಕ್ಕೆ ಇಷ್ಟಪಟ್ಟು ಮೈನ್ ಪ್ರೇಮಲ್ಲಿ ಹಿಂದೆ ಆಗಿದೆ, ಈಗೂ ಆಯ್ತಲ್ಲ. ಮೊದಲನೇದಾಗಿ ರಾಷ್ಟ್ರಪತಿನ ಅಲ್ಲಿ ಇನ್ವೈಟ್ ಮಾಡಬೇಕಾಯಿತು. ಪ್ರಧಾನಮಂತ್ರಿಗಳು ನಡೀರಿ, ಬೇರೆ ಅವ್ರನ್ನ ಇನ್ವೈಟ್ ಮಾಡ್ತಾರೆ, ಮಾಡೋಣ, ಅದು ಸಂತೋಷ. ಸಾರ್ವಜನಿಕವಾಗಿ ಅದೆಲ್ಲ ಮಾಡೋದು ಧರ್ಮನೇ. ಅಂಥದ್ದು ರಾಷ್ಟ್ರಪತಿಯವ್ರನ್ನ ಇನ್ವೈಟ್ ಮಾಡಲಿಲ್ಲ ಅಂದಾಗ ನಿಮ್ಮ ಇಂಟೆನ್ಷನ್ ಏನು? ನಿಮ್ಮ ಅಭಿಪ್ರಾಯ ಏನು? ಅಲ್ಲಿಗೆ ಜಾತಿ ತಾರತಮ್ಯ ಕಾಣಿಸ್ತಲ್ಲ. ಹೋಗಲಿ, ಅದೇ ಬಿ ಜೆ ಪಿಯಲ್ಲಿ ಎಂಥ ಮುಖಂಡರಿದ್ದಾರೆ, ಪಾರ್ಟಿನ ಬೆಳೆಸ್ಕೊಂಡು ಬಂದಿರತಕ್ಕಂಥ ಮುಖಂಡರಿದ್ದಾರೆ. ಅವ್ರನ್ನೇನಾದರೂ ಇನ್ವೈಟ್ ಮಾಡಿದ್ರೆ ಅಡ್ವಾಣಿನ ಯಾಕೆ ಪ್ರಧಾನಮಂತ್ರಿ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಮುರಳಿ ಮನೋಹರ್ ಜೋಶಿನ ಯಾಕೆ ಆಚೆ ಹಾಕಿದ್ದು? ಈಗ ವೆಂಕಯ್ಯ ನಾಯ್ಡುನ ಯಾಕೆ ಕೈ ಬಿಟ್ಟಿದ್ದು? ಉಪರಾಷ್ಟ್ರಪತಿ ಬೇಡ ಅಲ್ಲ, ಇವಾಗ ಬಿಜೆಪಿ ಅವರು ಒಂದು ಹೇಳ್ತವ್ರೆ, PV ನರಸಿಂಹರಾವ್ ಅವ್ರಿಗೆ ಭಾರತ ರತ್ನ ನಾವು ಕೊಟ್ವಿ, ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದ್ರು ಅಂತ. ಯಾಕೆ ಕೊಟ್ರೆ ಅಂದ್ರೆ ಈ ಕೈಯಲ್ಲೇ ಎಲ್ಲ ಎತ್ಕೊಂಡ್ರೆ ಈ ಕೈ ನಾನು ಅವರಿಲ್ಲ ಅಂತಂದ್ರೆ ರಾಮ ಮಂದಿರ ನೀನು ಕಟ್ಟಕ್ಕೆ ಆಗ್ತಾ ಇರ್ಲಿಲ್ಲ. ರಾಮಂತವರ ಸಾಧನೆಯನ್ನ ಕಾಂಗ್ರೆಸ್ ಪಕ್ಷ ಯಾಕೆ ಗುರುತಿಸಿಲ್ಲ? ಎಲ್ಲ ಗುರುಸ್ಕೊಂಡು ಬಂದಿದ್ದಾರೆ. ಅಲ್ಲ, ಗುರುಸಿದ್ದಕ್ಕೆ ಪ್ರಧಾನಮಂತ್ರಿ ಮಾಡಿದ್ದು. ಅವರ ಒಂದು ಕಾರ್ಯವೈಖರಿ, ಅವರ ವ್ಯಕ್ತಿತ್ವ ನೋಡೇನೆ ಪ್ರಧಾನಮಂತ್ರಿ ಮಾಡಿದ್ದು. ನರಸಿಂಹರಾವ್ನ ಗುರುಸಿಲ್ಲ ಅಂತಂದರೆ ಅದೇನು ಇವ್ರು ಹೇಳೋದು ಏನು? ಒಂದು ಭಾರತ ರತ್ನ ಅಂತ ಕೊಟ್ಬಿಟ್ರೆ ಗುರುಸ್ದಂಗೆ ಆಗೋಯ್ತಾ? ಈಗ ಎರಡನೇ ಬಾರಿ ಫಸ್ಟ್ ಟೈಮು ರಾಮನಾಥ್ ಕೋವಿಂದ್ನ ರಾಷ್ಟ್ರಪತಿ ಮಾಡಿದ್ರು. ಸೆಕೆಂಡ್ ಟೈಮ್ ಲಾಲ್ ಕೃಷ್ಣ ಅಡ್ವಾಣಿ ಅವ್ರನ್ನ ಮಾಡ್ಬೋದಾಯ್ತಲ್ಲ. ಮೋದಿ ಅವ್ರಿಗೆ ಗುರುನೇ ಅಲ್ಲ. ರಾಮ ಮಂದಿರಕ್ಕೆ ಶ್ರಮ 100% ಅವ್ರ ಜೊತೆ ನಮ್ಗೆಲ್ರಿಗೂ ಗೊತ್ತಿರೋ ವಿಚಾರ. ರಾಮ ಮಂದಿರ ಅಂದರೆ ಅಡ್ವಾಣಿ ಅವ್ರಿಗೆ ಜ್ಞಾಪಕ ಬರ್ತಾರೆ. ಯಾಕೆ ಮಾಡಲಿಲ್ಲ ರಾಷ್ಟ್ರಪತಿನ? ಇವಾಗ ಎತ್ಕೊಂಡೋಗಿ ಭಾರತ ರತ್ನ ಕೊಟ್ಬಿಟ್ರೆ ಆಗೋಯ್ತಾ? ಗುರುದಕ್ಷಿಣೆ ಕೊಟ್ಟಿದ್ದೀವಿ ಅಂದರೆ ಆಗೋಯ್ತಾ? ಗುರು ಕೊಡೋ ಮರ್ಯಾದೆ ಕೊಟ್ಟು ಗುರುದಕ್ಷಿಣೆ ಕೊಡ್ಬೇಕು ಸರ್. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಜನಗಳಿಗೆ ಏನು ಹೇಳ್ತೀರಣ್ಣ? ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಅಲ್ಲ, ಜನಗಳಿಗೆ ಏನು ಹೇಳ್ತೀರಾ? ಕಾಂಗ್ರೆಸ್ಗೆ ಸರ್ಕಾರ ಇವಾಗ ಜನ ಎಲ್ಲ ಮೋದಿ ಮತ್ತೆ ಬರ್ತಾರೆ ಅಂತ ಫಿಕ್ಸ್ ಆಗವ್ರೆ. ಇವಾಗ ನೀವು ಹೇಳಿದ್ರಿ ಗೊತ್ತಾ, ಇದು ದೇಶದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಜನಗಳಿಗೆ ಸ್ಪಂದಿಸಬೇಕಾದ್ರೆ ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸೋ ಅಂಥ ಪಕ್ಷ ಅಂತಂದರೆ ಕಾಂಗ್ರೆಸ್ ಪಕ್ಷ. ಅದು ಬಿಟ್ಟರೆ ಇನ್ನು ಯಾವುದ್ರಲ್ಲೂ ಜನಗಳಿಗೆ ಸ್ಪಂದಿಸಿಲ್ಲ, ಮುಂದೆ ನಡೆಯೋದು ಇಲ್ಲ, ಡೆವಲಪ್ಮೆಂಟು ಆಗಲ್ಲ. ನೀವೇನು ಹೇಳ್ತೀರಣ್ಣ? ಅಷ್ಟೇ ಸರ್, ಕಾಂಗ್ರೆಸ್ ಗೌರ್ಮೆಂಟ್ ಈಗ 8 ತಿಂಗಳಿಂದ ಒಂದು 12 ಜನದಿಂದ 15 ಜನ ಮಾತಾಡ್ತಾರೆ ಈಗ ಸದ್ಯಕ್ಕೆ. ಅಲ್ಲಿ ಒಂದು ಇಬ್ಬರೇ ಹೇಳಿದ್ದು ಕಾಂಗ್ರೆಸ್ ಅಂತ, ಇನ್ನೆಲ್ಲ ಕೂಡ ಸುಧಾಕರ್ ಅವ್ರು ಬಂದ್ಮೇಲೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಿದ್ದಾರೆ ಸರ್. ಈಗ ಸತತವಾಗಿ 10 ತಿಂಗಳು ಅವರಿಗೆ ಸುಧಾಕರ್ ಅವರಿಗೆ ಅಧಿಕಾರ 10 ವರ್ಷ ಅಧಿಕಾರ ಕೊಟ್ಟರು. ಅದರಲ್ಲಿ 4 ವರ್ಷ ಮಂತ್ರಿಗಳಾಗಿದ್ರು. ಮಂತ್ರಿಗಳಂದರೆ ಒಳ್ಳೆ ಸ್ಥಾನನ ಕೊಟ್ಟಿದ್ರು. ಅದರಲ್ಲಿ ಈ ಮಂತ್ರಿಗಳಲ್ಲಿ ಒಳ್ಳೆ ದಿಟ್ಟವಾದ ಮಂತ್ರಿನೇ ಇದ್ದ ತಂದ. ಆಮೇಲೆ ಈಗ ಮೆಡಿಕಲ್ ಕಾಲೇಜು ಎಲ್ಲ ಸರ್ಕಾರದಿಂದ ಜಿಲ್ಲೆಗೊಂದು ಮಾಡಲೇಬೇಕು ಅಂತಂದರು. ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಹೊಸ ಜಿಲ್ಲೆ ಆದಮೇಲೆ ಅಭಿವೃದ್ಧಿಗೆ ಅಂತ ಸರ್ಕಾರದಿಂದ ಹಣ ಮೀಸಲಿಟ್ಟೇ ಇಟ್ಟಿರ್ತಾರೆ. ಅದೆಲ್ರಿಗೂ ಗೊತ್ತಿರೋ ವಿಚಾರನೇ ಮಾಡ್ತಾರೆ. ಈಗ ಅಭಿವೃದ್ಧಿ ಸುಧಾಕರ್ ಅವರು ಮಾಡಿದ್ದಾರೆ ಅಂತ ಒಪ್ಕೊಳ್ಳೋಣ. 10 ವರ್ಷ ಅಧಿಕಾರ ಇತ್ತು, 4 ವರ್ಷ ಮಂತ್ರಿಗಳಿದ್ದರು. ಪ್ರದೀಪ್ ಈಶ್ವರ್ ML ಆಗಿ ಎಷ್ಟು ದಿನ ಆಗಿದೆ? 1 ವರ್ಷ ಆಗಿದೆ. 1 ವರ್ಷಕ್ಕೆ ಅಭಿವೃದ್ಧಿ ತೋರ್ಸೋಕ್ಕಾಗುತ್ತಾ? ಆಗುತ್ತಾ ಕೆಲಸ ಮಾಡೋದಕ್ಕೆ? ಸರ್ಕಾರದಲ್ಲಿ ಹಣ ಸರ್ಕಾರ ಬಿಟ್ಕೊಟ್ಮೇಲೆ ಅದಕ್ಕೆ ಮೊದಲೇ ಬಜೆಟ್ ಎಲ್ಲ ಕ್ಲೋಸ್ ಆಗಿದೆಯಲ್ಲ, ಅವ್ರು ಮಾಡಿರ್ತಕ್ಕಂಥ ಸಾಲಗಳಿಗೆ ಹಣ ಒದಗಿಸೋದೇ ಆಯಿತು. ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಎಲ್ಲಿ ಮಾಡೋದು? ಎಲ್ಲಿ ಮಾಡ್ತಾರೆ? ಈಗ ನಾನು ದೊಡ್ಡವನ ಮನೆಗೆ ನಾನೆಲ್ಲ ಖಾಲಿ ಮಾಡಿದ್ದೀನಿ. ನೀವು ಸಂಸಾರ ನೀವು ತಗೊಂಡ್ರಿ, ಖಾಲಿ ಮಾಡಿರೋ ಬಡ್ಜೆಟಲ್ಲಿ ನೀವು ಹೆಂಗೆ ಡೆವಲಪ್ ಮಾಡ್ತೀರಾ? ಅಂದರೆ ನೀವು ಹೇಳ್ತಿರೋದು ಹಿಂದೆ ಸರ್ಕಾರ ಇಡೀ ಇದನ್ನ ಖಜಾನೆ ಖಾಲಿ ಮಾಡಿದ ಅಭಿವೃದ್ಧಿ ಆಗ್ತದೆ. ಹೌದು. ಈಗ ಮೀಡಿಯಾದಲ್ಲಿ ತಗೊಳ್ರಿ, ನೀವು ಅಂಕಿಅಂಶಗಳು ತಗೊಳ್ರಿ, ಎಷ್ಟು ಬಡ್ಜೆಟ್ಟು, ಎಷ್ಟು ಲಕ್ಷಗಳ ಹಣ
ಈಗ ಅವರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಹೋಗಬೇಕು ಅಂತ. ಓಕೆ, ಒಟ್ಟಾರೆಯಾಗಿ ಈ ಸಲ ಹಂಗಿದ್ರೆ ಇಲ್ಲಿ ಇವ್ರು ಗೆಲ್ತಾರೆ. ಸರ್ ರಾಜ್ಯದಲ್ಲೇ 22 ಸೀಟ್ ಕಾಂಗ್ರೆಸ್ 100% ಬರೆದಿಟ್ಕೊಳ್ಳಿ. ಎಲ್ಲಣ್ಣ ಎಲ್ಲ ಹತ್ರ ಮೇಲೆ ದಾಟಲ್ಲ ಅಂತ ಯಾರು ನೋಡೋಣ ಸರ್, ನೋಡೋಣ. 10 ಮೇಲೆ ದಾಟಲ್ಲ ಅವ್ರದ್ದು ಕಾಂಗ್ರೆಸ್. ನೀವೇ ನೋಡ್ತೀರಲ್ಲ, ಓಕೆ, ನೀವೇ ನೋಡ್ತೀರ. 20 ಸೀಟ್ ಕಾಂಗ್ರೆಸ್ ಸ್ಟೇಟಲ್ಲಿ. JDS ಏನಾದ್ರು ಗೆಲ್ಲುತ್ತಾ? JDS 1-2 ಗೆಲ್ಬೋದು. ಕೊಟ್ಟಿರೋದೇ 3 ಅವ್ರಿಗೆ. ಅದೇ 1-2. ಓಕೆ, BJP ಅವರು ಒಂದು 5-6 ಅಷ್ಟೇ, 7ರಿಂದ 8 ಒಳಗಡೆ. ಸರ್ ಅವ್ರು ಅಷ್ಟೇ. ಅದರೊಳಗಡೆ ನಿಮ್ದೊಂದು 20. 100%. ಓಕೆ, ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರದಲ್ಲಿ ಕೊನೆಯದಾಗಿ ಆದಿಯೋಗಿ ಹತ್ರ ಬಂದಿದ್ವಿ, ಶಿವನ ದರ್ಶನವನ್ನು ಪಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋದಾದ್ರೆ ಎಲ್ಲ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳ್ಬೋದು. ಬಟ್ ಮ್ಯಾಕ್ಸಿಮಮ್ ಚಾನ್ಸ್ ಇರೋದು ಬಂದ್ಬಿಟ್ಟು ಕೆ ಸುಧಾಕರ್ ಅವರಿಗೆ. ಅವರು ಪ್ಲಸ್ ಏನು ಮತ್ತು ರಕ್ಷಾರಾಮಯ್ಯ ಅವರ ಪ್ಲಸ್ ಏನು ಅಂತ ನೋಡೋಣ. ರಕ್ಷಾರಾಮಯ್ಯ ಅವರ ಪ್ಲಸ್ ಏನಂದರೆ ಇಲ್ಲಿ ಶಾಸಕರ ಬಲ ಜಾಸ್ತಿ ಇದೆ ಮತ್ತು ಕಾಂಗ್ರೆಸ್ನ ಹಲವಾರು ಗ್ಯಾರಂಟಿಗಳು ಇದೆ, ಕೈ ಹಿಡಿದಿದೆ, ಮತ್ತು ಹಿಂದುಳಿದ ಓಟ್ಗಳು ಅನ್ನೋದು ಕೂಡ ಇದೆ. ಬಟ್ ಇಲ್ಲಿ ಸುಧಾಕರ್ ಅವರಿಗೆ ಜಾಸ್ತಿ ಪ್ಲಸ್ ಇದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಸುಧಾಕರ್ ಅವರು ಲಾಸ್ಟ್ 10 ಇಯರ್ಸಲ್ಲಿ ಡೆವಲಪ್ಮೆಂಟನ್ನು ತುಂಬ ಅಂದರೆ ತುಂಬ ಮಾಡಿದ್ದಾರೆ. ರೋಡ್ಸ್ ಹಾಕಿರೋದಿರ್ಬೋದು ಅಥವಾ ನೀರಾವರಿ ವಿಚಾರವಾಗಿರ್ಬೋದು, ಹಲವಾರು ವಿಚಾರಗಳಲ್ಲಿ ಇದು ಮಾಡಿದ್ದಾರೆ. ಬಟ್ ಲಾಸ್ಟ್ ಟೈಮ್ ಯಾಕೆ ಸೋತರು ಅಂದರೆ 2 ರೀಸನ್ನು. ಒಂದು, ಅವ್ರದ್ದು ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ಜನ ಅವರ ಮೇಲೆ ತಿರುಗಿ ಬಿದ್ದಿದ್ರು. ಆ ವೈಯಕ್ತಿಕ ಕಾರಣಗಳನ್ನು ಪಕ್ಕಕ್ಕಿಡೋಣ, ಯಾಕಂದರೆ ಅದು ಅವರ ವೈಯಕ್ತಿಕ. ಸೊ ಎರಡನೇ ನೋಡೋದಾದರೆ ಆ್ಯಂಟಿ BJP ವೇವ್ ಜಾಸ್ತಿ ಇತ್ತು. ಮತ್ತು ಮೇಯ್ನಾಗಿ ಪ್ರದೀಪ್ ಈಶ್ವರ್ ಅವರು ಅಂದರೆ ಎತ್ತಿ ಕೊಟ್ಟಿದ್ರು ಇವಾಗ ಸುಧಾಕರ್ ಹಾಗೆ ಹೀಗೆ ಅಂತ. ಮತ್ತು ಅದಕ್ಕಿಂತ ಮೇಯ್ನಾಗಿ ಈ ಉಚಿತ ಭಾಗ್ಯಗಳೇನಿದೆಯೋ ಅದು ಅಂದರೆ ತುಂಬ ಕಾಂಗ್ರೆಸ್ ಪರವಾಗಿ ಓಟ್ಗಳಾಗಿ ಕನ್ವರ್ಟ್ ಆಗಿದ್ವು. ಸೊ ಈಗ ಸದ್ಯಕ್ಕೆ ನೋಡ್ಕೊಳ್ಳೋದಾದ್ರೆ ನಾವು ಹಲವಾರು ಜನಗಳನ್ನು ಮಾತಾಡ್ಸಿದ್ವಿ. ಅದರಲ್ಲಿ ಕೆಲವರು ರಕ್ಷಾರಾಮಯ್ಯ ಅವರು ಗೆಲ್ಬೇಕಂತ ಹೇಳಿದ್ದಾರೆ, ಇನ್ನು ಕೆಲವರು BJP ಗೆಲ್ಲಬೇಕು, ಸುಧಾಕರ್ ಗೆಲ್ಲಬೇಕು. ಸುಧಾಕರ್ ಬಂದಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಇಷ್ಟೊಂದು ಅಭಿವೃದ್ಧಿ ಆಗಿದ್ದು. ಮೊದಲು ಚಿಕ್ಕಬಳ್ಳಾಪುರ ಅಂದರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈಗ ಇಡೀ ಭಾರತಕ್ಕೆ ಚಿಕ್ಕಬಳ್ಳಾಪುರ ಅಂದರೆ ಏನು ಅಂತ ಗೊತ್ತು. ಆದಿಯೋಗಿಯನ್ನು ತಂದಿದ್ದಾರೆ, ಮೆಡಿಕಲ್ ಕಾಲೇಜುಗಳನ್ನು ತಂದಿದ್ದಾರೆ, ನೀರಾವರಿಯನ್ನು ತಂದಿದ್ದಾರೆ, ಮತ್ತು ಎಲ್ಲ ಕಡೆ ರೋಡ್ಗಳನ್ನು ಹಾಕಿದ್ದಾರೆ. ಮತ್ತು ಏನಾದರೂ ಕಷ್ಟ ಅಂತ ಹೋದಾಗ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಅಂತ ಹೋದಾಗ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರಂತೆ, ಅಂದರೆ ಸ್ವಲ್ಪ ಸ್ಪಂದಿಸ್ತಿದ್ರಂತೆ. ಪ್ರದೀಪ್ ಈಶ್ವರ್ ಅವರ ಬಗ್ಗೆ ನಾವು ಪಾಸಿಟಿವ್ ಆಗಿ ಕೇಳಿದ್ದಕ್ಕಿಂತ ಒಂದು 4-5 ಜನರನ್ನು ಮಾತಾಡ್ಸಿದ್ವಿ. ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲಪ್ಪ ನಮ್ಮ ಕಡೆ ಏನೋ ಬಂದಿಲ್ಲ, ನಾವೇನು ಕಷ್ಟ ಅಂತ ಹೋದಾಗ ನಮ್ಗೇನು ಅಷ್ಟೊಂದು ಸರಿಯಾಗಿ ಸ್ಪಂದಿಸಿಲ್ಲ ಅಂತೇಳ್ಬಿಟ್ಟು ಹೇಳಿದ್ರು. ಬಟ್ ಅದು ರಿಯಲ್ಲೋ ಅಥವಾ ಇವ್ರ ಕಾರ್ಯಕರ್ತರು, ಸುಧಾಕರ್ ಅವರ ಕಾರ್ಯಕರ್ತರು ಗೊತ್ತಿಲ್ಲ. ಓವರಾಲ್ ಆಗಿ ನೋಡ್ಕೊಳ್ಳೋದಾದರೆ ಸುಧಾಕರ್ಗೆ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲೋ ಚಾನ್ಸ್ ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಯಾಕಂದರೆ ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಮತ್ತು ಇನ್ನೂ ತುಂಬ ಜನ ಹೇಳಿದ್ರು ಲಾಸ್ಟ್ ಟೈಮ್ ಒಂದು ಮಿಸ್ಟೇಕ್ ಆಗಿತ್ತು MLA ಎಲೆಕ್ಷನಲ್ಲಿ, ಆ ಮಿಸ್ಟೇಕನ್ನು ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ ಅಂತೇಳ್ಬಿಟ್ಟು ಸುಧಾಕರ್ ಅವರು ಪ್ರಾಮಿಸ್ ಮಾಡಿದಾರಂತೆ. ಸೊ ಆ ಮಾತುಗೋಸ್ಕರ ಆದರೂ ನಾವು ಸುಧಾಕರ್ನ ಗೆಲ್ಸ್ಕೊಳ್ತೀವಿ. ಬಂದ ನಂತರನೇ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಿದೆ ಅಂತ ಹಲವಾರು ಜನ ಹೇಳಿದ್ದಾರೆ. ಏನೇ ಆಗಲಿ ಪರ್ಸೆಂಟೇಜ್ ವೈಸ್ ನೋಡ್ಕೊಳ್ಳೋದಾದರೆ ಒಂದು 55 to 60% ಗೆಲ್ಲೋ ಚಾನ್ಸು ಈಗ ಸದ್ಯಕ್ಕಿರುವಂಥದ್ದು ಸುಧಾಕರ್ ಅವರಿಗೆ, ಇನ್ನೊಂದು 40% ರಕ್ಷಾರಾಮಯ್ಯ ಅವ್ರಿಗೆ. ಬಟ್ ಚುನಾವಣೆ ಏನಿರುತ್ತೋ ಅದರ ಹಿಂದಿನ ದಿನ ಏನೇನಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಯಾರು ಗೆಲ್ತಾರೆ, ಮುಂದಿನ ಲೋಕಸಭಾ ಯಾವ ಕ್ಷೇತ್ರಕ್ಕೆ ಬರಬೇಕು, ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.